ಹೆಲೋ ಮಕ್ಕಳೇ, ನಮಸ್ಕಾರ. ನಿಮ್ಮೆಲ್ಲರಿಗೂ PUC ಅಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಚರರ್ ಕುಮಾರ್. ಮಕ್ಕಳೇ, ನಾವು ಇದಕ್ಕಿಂತ ಮುಂಚೆ ಅನಾಲಿಸಿಸ್ ಆಫ್ ಯೂನಿವೇರಿಯೇಟ್ ಡೇಟಾದಲ್ಲಿ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಅದಾದ ಮೇಲೆ ಮೆಷರ್ಸ್ ಆಫ್ ಪೊಸಿಷನ್ ಅಥವಾ ಪಾರ್ಟಿಷನ್ ವ್ಯಾಲ್ಯೂಸ್, ನೆಕ್ಸ್ಟ್ ಪ್ರೀವಿಯಸ್ ಸೆಷನ್ನಲ್ಲಿ ಮೆಷರ್ಸ್ ಆಫ್ ಡಿಸ್ಪರ್ಷನ್ ಅಥವಾ ಮೆಷರ್ಸ್ ಆಫ್ ವೇರಿಯೇಷನ್ನ ಕಲ್ತಿದ್ವಿ. ಇವತ್ತು ಕೊನೆಯ ಹಂತ ಈ ಚಾಪ್ಟರ್ ಇನ್ನದು 4ನೇ ಸಬ್ ಯೂನಿಟ್ ಮೂಮೆಂಟ್ಸ್, ಸ್ಕ್ಯೂನೆಸ್ ಆ್ಯಂಡ್ ಕಟರ್ಸಿಸ್. ಓಕೆನಾ? ಈ ಚಾಪ್ಟರ್ನ ನಾವು ಕಲಿಯುವ. ಇನ್ಯಾಕ್ ತಡ, ಲೆಟ್ ಸ್ಟಾರ್ಟ್ ಮಕ್ಕಳೇ, ಬನ್ನಿ. ಮೂಮೆಂಟ್ಸ್, ಸ್ಕ್ಯೂನೆಸ್ ಆ್ಯಂಡ್ ಕಟರ್ಸಿಸ್, ದ ಲಾಸ್ಟ್ ಸಬ್ ಯೂನಿಟ್. ಮಕ್ಕಳೇ, ಈಗ ಈ ಮೂಮೆಂಟ್ಸ್ ಅಂದರೆ ನಾವು ಮಾಡೋ ರೆಗ್ಯುಲರ್ ಮೂಮೆಂಟ್ಸ್, MOVE, MENTS, ಆ ಮೂಮೆಂಟ್ಸ್ ಅಲ್ಲ, ಜಸ್ಟ್ ಮೂಮೆಂಟ್ಸ್. ಈ ಮೂಮೆಂಟ್ಸ್ ಅನ್ನೋದು ಏನು ಮಾಡುತ್ತೆ, ಇಟ್ ವಿಲ್ ಡಿಸ್ಕ್ರೈಬ್ ನಮ್ಮ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ವೇರಿಯಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಏನಿದೆ, ಲೈಕ್ ಆ್ಯಾವ್ರೇಜಸ್, ಡಿಸ್ಪರ್ಷನ್ ಆಗಿರಲಿ, ಸ್ಕ್ಯೂನೆಸ್ ಆ್ಯಂಡ್ ಕರ್ಟರ್ಸಿಸ್, ಇದನ್ನೆಲ್ಲ ಡಿಸ್ಕ್ರೈಬ್ ಮಾಡೋದಕ್ಕೆ ಒನ್ ಆಫ್ ದ ಸ್ಟ್ಯಾಟಿಸ್ಟಿಕಲ್ ಟೂಲ್ ನಾವು ಮೂಮೆಂಟ್ಸ್ ಅಂತ ಹೇಳ್ತೀವಿ. ಓಕೆನಾ? ಈ ಮೂಮೆಂಟ್ಸ್ ಅಂತ ಬಂದಾಗ ಬೇಸಿಕಲಿ ದೇರ್ ಆರ್ 2 ಟೈಪ್ಸ್ ಆಫ್ ಮೂಮೆಂಟ್ಸ್ ಮಕ್ಕಳೇ. ಈ ಮೂಮೆಂಟ್ಸ್ ಅಂತ ಬಂದಾಗ ಬೇಸಿಕಲಿ ದೇರ್ ಆರ್ 2 ಟೈಪ್ಸ್. ಯಾವುದೆಲ್ಲ? ಮೊದಲನೇದು ರಾ ಮೂಮೆಂಟ್ಸ್, ಎರಡನೇದು ಸೆಂಟ್ರಲ್ ಮೂಮೆಂಟ್ಸ್. ಓಕೆ, ಈ ಮೂಮೆಂಟ್ಸ್ ಅಂದ್ರೆ ಏನು? ಇಟ್ ಈಸ್ ಒನ್ ಆಫ್ ದ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ ಟು ಡಿಸ್ಕ್ರೈಬ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಕ್ಯಾರೆಕ್ಟರಿಸ್ಟಿಕ್ಸ್. ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದೆ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಯೂಸಿಂಗ್ ಯಾವುದೆಲ್ಲ? ಆ್ಯಾವ್ರೇಜಸ್ ಆಗಿರ್ಬೋದು, ಡಿಸ್ಪರ್ಷನ್ ಆಗಿರ್ಬೋದು, ಸ್ಕ್ಯೂನೆಸ್ ಆಗಿರ್ಬೋದು, ಅಥವಾ ಕರ್ಟೋಸಿಸ್ ಆಗಿರ್ಬೋದು. ಇದನ್ನೆಲ್ಲ ನಾವು ಮೆಷರ್ ಮಾಡುವಂಥ ಒನ್ ಆಫ್ ದ ಟೆಕ್ನಿಕ್ಗೆ ಏನಂತ ಹೇಳ್ತೀವಿ? ಮೂಮೆಂಟ್ಸ್ ಅಂತ ಹೇಳ್ತೀವಿ. ಮೂಮೆಂಟ್ಸಲ್ಲಿ 2 ಬಗೆಗಳು. ಯಾವುದೆಲ್ಲ? ಮೊದಲನೇದು ರಾ ಮೂಮೆಂಟ್ಸು, ಎರಡನೇದು ಸೆಂಟ್ರಲ್ ಮೂಮೆಂಟ್ಸ್. ಸೊ ಹಾಗಾದರೆ ಈ ರಾ ಮೂಮೆಂಟ್ ಮತ್ತು ಸೆಂಟ್ರಲ್ ಮೂಮೆಂಟ್ ಅಂದರೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ, ಬನ್ನಿ. ಓಕೆ, ಈಗ ಈ ರಾ ಮೂಮೆಂಟ್ಸ್ ಅಂದರೆ ಮಕ್ಕಳೇ, ಮೂಮೆಂಟ್ಸ್ ಅಬೌಟ್ ಎನಿ ಆರ್ಬಿಟರಿ ಪಾಯಿಂಟ್ ಎ. ಯಾವುದಾದ್ರು ಒಂದು ಪಾಯಿಂಟ್ ಎ ಇಂದ ನಾವು ಎಷ್ಟು ಡಿವಿಯೇಷನ್ ಇದೆ ಅಂತ ನಾವು ಮೆಷರ್ ಮಾಡ್ತಾ ಇದ್ದರೆ ಅದಕ್ಕೆ ನಾವೇನಂತ ಹೇಳ್ತೀವಿ ಗೊತ್ತಾ? ರಾ ಮೂಮೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ಮೂಮೆಂಟ್ ಅಬೌಟ್ ಏನು? ಯಾವುದಾದ್ರು ಒಂದು ಆರ್ಬಿಟ್ರರಿ ಪಾಯಿಂಟ್, ಒಂದು ಪಾಯಿಂಟಿಂದ, ಓಕೆ, ಲೈಕ್ ನಾವು ಅಸ್ಯೂಮ್ಡ್ ಮೀನ್ ಮೆಥಡಲ್ಲಿ ಒಂದು ವ್ಯಾಲ್ಯೂ ಅಂತ ತೊಗೊತಿದ್ವಲ್ಲ, ಎ ಅಂತ, ಅದೇ ಥರ ಅಂತ ಅರ್ಥ ಮಾಡ್ಕೊಳ್ಳಿ. ಒಂದು ಆರ್ಬಿಟ್ರರಿ ಪಾಯಿಂಟ್ ಇರುತ್ತೆ ಎ ಅಂತ, ಅಲ್ಲಿಂದ ಎಷ್ಟು ಡಿವಿಯೇಷನ್ ಇದೆ ಅಂತ ನಾವು ಸ್ಟಡಿ ಮಾಡ್ತಾ ಇದ್ದರೆ ಅದಕ್ಕೆ ನಾವು ರಾ ಮೂಮೆಂಟ್ ಅಂತ ಹೇಳ್ತೀವಿ. ಈ ರಾ ಮೂಮೆಂಟ್ನ ನಾವು ಯಾವ ಅಕ್ಷರದಿಂದ ಡಿನೋಟ್ ಮಾಡ್ತೀವಿ ಅಂದರೆ μr ಡ್ಯಾಶ್ ಅಂತ ಹೇಳ್ತೀವಿ. μr ಡ್ಯಾಶ್. ಓಕೆ, ವೇರ್ ನಮ್ಮ μr ಡ್ಯಾಶ್ ಏನಿದೆ, ಇಟ್ ಈಸ್ ಗಿವನ್ ಬೈ μr ಡ್ಯಾಶ್ ಈಸ್ ಈಕ್ವಲ್ ಟು summation of x minus a to the power r divided by n, where r takes the value 1, 2, 3, 4 and so on. ಯಾವುದಾದ್ರು ಒಂದು ಅಸ್ಯೂಮ್ಡ್ ಮೀನ್ ವ್ಯಾಲ್ಯೂ ಇದ್ದಾಗ ಆ ವ್ಯಾಲ್ಯೂಯಿಂದ ಡಿವಿಯೇಷನ್ ಎಷ್ಟಾಗ್ತಾ ಇದೆ ಅದನ್ನು ನಾವು ಕಂಡು ಹಿಡಿತಾ ಇದ್ದೆ, ಅದಕ್ಕೆ ನಾವೇನಂತ ಹೇಳ್ತೀವಿ? ರಾ ಮೂಮೆಂಟ್ ಅಂತ ಹೇಳ್ತೀವಿ. ಓಕೆ, ಫಾರ್ಮುಲಾ ಏನು? μr ಡ್ಯಾಶ್, ಇಟ್ ಈಸ್ ಡಿನೋಟೆಡ್ ಬೈ μr ಡ್ಯಾಶ್ ಈಕ್ವಲ್ ಟು ಸಮೇಷನ್ ಆಫ್ x ಮೈನಸ್ a ಟು ದ ಪವರ್ r ಡಿವೈಡೆಡ್ ಬೈ n. ಆರ್ ವ್ಯಾಲ್ಯೂ 1, 2, 3, 4 ಆ್ಯಂಡ್ ಸೋ ಆನ್ ತೊಗೊಳತ್ತೆ. ಇದೇನಾಯಿತು? ರಾ ಮೂಮೆಂಟ್ಸ್. ಎರಡನೇದೇನಿತ್ತು ಮಕ್ಕಳೇ? ನಮಗಿದ್ದಿದ್ದು ಸೆಂಟ್ರಲ್ ಮೂಮೆಂಟ್ಸ್. ಸೆಂಟ್ರಲ್ ಮೂಮೆಂಟ್ ಅಂದರೆ ಆಲ್ಮೋಸ್ಟ್ ಸಿಮಿಲರ್ ಟು ನಮ್ಮ ರಾ ಮೂಮೆಂಟ್ ಲೈನಲ್ಲೇ ಬರುತ್ತೆ, ಆದರೆ ಆರ್ಬಿಟ್ರರಿ ವ್ಯಾಲ್ಯೂ ಬದಲು ಯಾವುದರಿಂದ ನಾವು ಕಂಡು ಹಿಡಿತಾ ಇರೋದು? ಅರಿಥ್ಮೆಟಿಕ್ ಮೀನಿಂದ. ಮೂಮೆಂಟ್ ಅಬೌಟ್ ಮೀನ್, ಮೂಮೆಂಟ್ ಅಬೌಟ್ ಅರಿಥಮೆಟಿಕ್ ಮೀನಿಂದ ನಾವು ಕಂಡು ಹಿಡಿತಾ ಇದ್ದರೆ ಅದಕ್ಕೆ ನಾವು ಏನಂತ ಕರಿತೀವಿ? ಸೆಂಟ್ರಲ್ ಮೂಮೆಂಟ್ಸ್ ಅಂತ ಕರಿತೀವಿ. ಓಕೆ, ಮೂಮೆಂಟ್ ಅಬೌಟ್ ಮೀನಿಂದ, ಆ ಡಿವಿಯೇಷನ್ ಏನಿದೆ ಅದನ್ನು ಮೀನಿಂದ ಕಂಡು ಹಿಡಿತಾ ಇದ್ದರೆ ಅದಕ್ಕೆ ನಾವೇನಂತ ಹೇಳ್ತೀವಿ? ಸೆಂಟ್ರಲ್ ಮೂಮೆಂಟ್ಸ್ ಅಂತ ಹೇಳ್ತೀವಿ, ಡಿನೋಟೆಡ್ ಬೈ μr. ಓಕೆನಾ? ಇಟ್ ಈಸ್ ಗಿವನ್ ಬೈ ಮಕ್ಕಳೇ, ಫಾರ್ಮುಲಾ ಏನು ಅಂದರೆ μr ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಮೈನಸ್, ನಮ್ಮ ಪ್ರೀವಿಯಸ್ ರಾ ಮೂಮೆಂಟಲ್ಲಿ ಏನಿತ್ತು ಮಕ್ಕಳೇ? ಎಕ್ಸ್ ಮೈನಸ್ ಎ ಇತ್ತು. ಇಲ್ಲೇನು? ಇಟ್ ಈಸ್ ಅಬೌಟ್ ಮೀನ್ ಅಲ್ವಾ? ಸೊ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಟು ದ ಪವರ್ ಆರ್ ಡಿವೈಡೆಡ್ ಬೈ ಎನ್ ಆಯಿತು, ವೇರ್ ಆರ್ ಟೇಕ್ಸ್ ದ ವ್ಯಾಲ್ಯೂ 1, 2, 3 ಆ್ಯಂಡ್ ಸೋ ಆನ್. ಇದಕ್ಕೆ ನಾವೇನಂತ ಹೇಳ್ತೀವಿ? ಸೆಂಟ್ರಲ್ ಮೂಮೆಂಟ್ ಅಂತ ಹೇಳ್ತೀವಿ. ಈಗ ಈ ಆರ್ ವ್ಯಾಲ್ಯೂ ಒಂದೊಂದೇ ಹಾಕ್ತಾ ಹೋದರೆ
ನಮಗೆ ಫಸ್ಟ್ 4 ಸೆಂಟ್ರಲ್ ಮೂಮೆಂಟ್ಸ್ ಬರುತ್ತೆ. ಆರ್ ಈಕ್ವಲ್ ಟು 1, ಆರ್ ಈಕ್ವಲ್ ಟು 2, ಆರ್ ಈಕ್ವಲ್ ಟು 3 ಮತ್ತು ಆರ್ ಈಕ್ವಲ್ ಟು 4 ಸಬ್ಸ್ಟಿಟ್ಯೂಟ್ ಮಾಡಿದಲ್ಲಿ ಏನು ಬರುತ್ತೆ ನೋಡುವ. ಈಗ ನಮ್ಮ ಈ ಸೆಂಟ್ರಲ್ ಮೂಮೆಂಟ್ ಏನಿದೆ ಇಲ್ಲಿ ಆರ್ ಈಕ್ವಲ್ ಟು 1 ಹಾಕಿದಲ್ಲಿ ಏನಾಗುತ್ತೆ, ವಿ ಗೆಟ್ μ1 ಅಲ್ವಾ. ಆರ್ ಇದ್ದಲ್ಲಿ ಏನು ಹಾಕ್ತಾ ಇರೋದೀಗ 1 ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಟು ದ ಪವರ್ ಏನು 0 ಅಲ್ವಾ. ಆರ್ ಇದ್ದಲ್ಲಿ ಏನು ಹಾಕ್ತಾಯಿದ್ದೀವಿ 1 ಹಾಕ್ತಾಯಿದ್ದೀವಿ ಡಿವೈಡೆಡ್ ಬೈ ಎನ್. ಈಗ ಎನಿಥಿಂಗ್ ಟು ದ ಪವರ್ 1 ಏನು ಮಕ್ಕಳೇ, ಆಸ್ ಇಟ್ ಈಸ್ ಸೇಮ್ ಅಲ್ವಾ. ದಿಸ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಡಿವೈಡೆಡ್ ಬೈ ಎನ್ ಆಯಿತು, ವಿಚ್ ವಿಲ್ ಬಿ ಈಕ್ವಲ್ ಟು ಏನು ಮಕ್ಕಳೇ ನೆನಪಿದೆಯಾ. ಇಫ್ ಯು ರಿಮೆಂಬರ್ ನಮ್ಮ ಫಸ್ಟ್ ಪ್ರಾಪರ್ಟಿ ಆಫ್ ಅರಿಥ್ಮೆಟಿಕ್ ಮೀನ್ ಅಲ್ವಾ, ಸಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಏನು ಮಕ್ಕಳೇ 0. ನೆನಪಿದೆಯಾ ನಮ್ಮ ಅರಿಥ್ಮೆಟಿಕ್ ಮೀನ್ ಪ್ರಾಪರ್ಟಿ, ದ ಸಮ್ ಆಫ್ ಡಿವಿಯೇಷನ್ಸ್ ಆಫ್ ಆಲ್ ದ ವ್ಯಾಲ್ಯೂಸ್ ಟೇಕನ್ ಫ್ರಮ್ ಅರಿಥ್ಮೆಟಿಕ್ ಮೀನ್ ಈಸ್ 0. ಇದು ನಮ್ಮ ಫಸ್ಟ್ ಪ್ರಾಪರ್ಟಿ, ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಾ ಇದೆಯಲ್ವಾ. ಸೊ ಸಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಏನಾಗುತ್ತೆ 0 ಆಗುತ್ತೆ. 0 ಡಿವೈಡೆಡ್ ಬೈ ಎನ್ ಏನು 0 ಆಯಿತು. ಸೊ ದ ಫಸ್ಟ್ ಮೂಮೆಂಟ್ ಅಬೌಟ್ ಮೀನ್ ಏನಾಯಿತು, ದ ಫಸ್ಟ್ ಮೂಮೆಂಟ್ ಅಬೌಟ್ ಮೀನ್ ಈಸ್ 0. ನೆನ್ಪಿಟ್ಕೊಳ್ಳಿ. ಈಗ ಆರ್ ಈಕ್ವಲ್ ಟು 1 ಹಾಕಿದಾಗ ವಿ ಗಾಟ್ ದ ಫಸ್ಟ್ ಮೂಮೆಂಟ್ ಅಬೌಟ್ ಮೀನ್ ಏನಾಯಿತು 0 ಆಯಿತು. ಈಗ ಆರ್ ಈಕ್ವಲ್ ಟು ಏನು ಮಾಡುವ ಮಕ್ಕಳೇ 2 ಅಂತ ಸಬ್ಸ್ಟಿಟ್ಯೂಟ್ ಮಾಡುವ ನಮ್ಮ ಸೆಂಟ್ರಲ್ ಮೂಮೆಂಟಲ್ಲಿ. ಆರ್ ಈಕ್ವಲ್ ಟು 2 ಹಾಕಿದಲ್ಲಿ ನಮಗೇನು ಸಿಗುತ್ತೆ μ2 ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್. ಮಕ್ಕಳೇ ಈ ಫಾರ್ಮುಲಾ ಸ್ವಲ್ಪ ರಿಸೆಂಬ್ಲೆನ್ಸ್ ಕಾಣಿಸುತ್ತಾ, ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಬೈ ಎನ್ ಮೈನಸ್ ಸಮೇಷನ್ ಆಫ್ ಎಕ್ಸ್ ಬೈ ಎನ್ ಹೋಲ್ ಸ್ಕ್ವೇರ್ ಏನಾಗುತ್ತೆ, ಇಟ್ ಈಸ್ ನಥಿಂಗ್ ಬಟ್ ವೇರಿಯನ್ಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ. ಸೊ ದ ಸೆಕೆಂಡ್ ಮೂಮೆಂಟ್ about mean is variance. ಅರ್ಥ ಆಯ್ತಲ್ವಾ. ಈಗ ಆರ್ ಈಕ್ವಲ್ ಟು 1 ಹಾಕಿದ್ರಿ, ದ ಫಸ್ಟ್ ಮೂಮೆಂಟ್ ಅಬೌಟ್ ಮೀನ್ ಏನಾಯಿತು 0 ಆಯಿತು. ನಮ್ಮ ಫಸ್ಟ್ ಪ್ರಾಪರ್ಟಿ ಆಫ್ ಅರ್ಥಮೆಟಿಕ್ ಮೀನ್ ಸಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ 0 ಇರುತ್ತೆ, 0 ಬೈ ಎನ್ 0 ಆಯಿತು. ಸೆಕೆಂಡ್ ಆರ್ಡರ್ ಮೂಮೆಂಟ್ ಮಾಡಿದಲ್ಲಿ ವಿ ಗಾಟ್ ಇಟ್ ಆಸ್ ವೇರಿಯನ್ಸ್. ಈಗ ಫಾರ್ ಆರ್ ಈಕ್ವಲ್ ಟು 3 ಹಾಕಿದಲ್ಲಿ ನಮಗೇನು ಸಿಗುತ್ತೆ, ದ ಥರ್ಡ್ ಮೂಮೆಂಟ್ ಅಬೌಟ್ ಮೀನ್ ಈಸ್, ಈಗ μ3 ಏನಾಗುತ್ತೆ ಮಕ್ಕಳೇ ಸಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಕ್ಯೂಬ್ ಬೈ ಎನ್ ಆಯಿತು. ಇದಕ್ಕೆ ನಾವು ಮೆಷರ್ ಆಫ್ ಸ್ಕ್ಯೂನೆಸ್ ಅಂತ ಹೇಳ್ತೀವಿ. ಈಗ ಥರ್ಡ್ ಮೂಮೆಂಟ್ ಅಬೌಟ್ ಮೀನಿಗೆ ನಾವೇನಂತ ಹೇಳ್ತೀವಿ, ಮೆಷರ್ ಆಫ್ ಸ್ಕ್ಯೂನೆಸ್ ಅಂತ ಹೇಳ್ತೀವಿ. ದ ಫೋರ್ತ್ ಮೂಮೆಂಟ್ ಅಬೌಟ್ ಮೀನ್, ದ ಫೋರ್ತ್ ಮೂಮೆಂಟ್ about mean is called as, ಬರಿತೀನಿ ನೋಡಿ, it is called as measure of kurtosis. ಓಕೆನಾ ಮಕ್ಕಳೇ, ವೆರಿ ವೆರಿ ಇಂಪಾರ್ಟೆಂಟ್. μ4 ಈಸ್ ಈಕ್ವಲ್ ಟು ಆರ್ ಈಕ್ವಲ್ ಟು ನಾವೇನು ಹಾಕ್ತಾ ಇದ್ದೀವಿ 4 ಅಂತ ಹಾಕ್ತಾ ಇದ್ದೀವಿ. ಸೊ ಇಟ್ ವಿಲ್ ಬಿ ಸಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಟು ದ ಪವರ್ 4 ಡಿವೈಡೆಡ್ ಬೈ ಎನ್ ಆಯಿತು. ದಿಸ್ ಈಸ್ ಆಲ್ ಅಬೌಟ್ ನಮ್ಮ ಸೆಂಟ್ರಲ್ ಮೂಮೆಂಟ್ಸ್ ಮಕ್ಕಳೇ. ನೀವಿಷ್ಟೇ ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ. ಎಕ್ಸ್ ಸಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಬೈ ಎನ್ ಏನಾಗುತ್ತೆ 0. ಸೊ ದ ಫಸ್ಟ್ ಮೂಮೆಂಟ್ ಅಬೌಟ್ ಮೀನ್ ಈಸ್ ಏನಾಯಿತು 0 ಆಯಿತು. ಅದೇ ಫಸ್ಟ್ ಮೂಮೆಂಟ್ ಅಬೌಟ್ 0 ಮಾಡಿದ್ರೆ ಏನಾಗುತ್ತೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ನಾ ಏನು ಹೇಳಿದೆ,
ದ ಫಸ್ಟ್ ಮೂಮೆಂಟ್ ಅಬೌಟ್ ಮೀನ್ ಏನು 0 ಆಯಿತು. ಮೀನ್ ಜಾಗದಲ್ಲಿ ನಾವು ಫಸ್ಟ್ ಮೂಮೆಂಟ್ ಅಬೌಟ್ 0 ಅಂತ ಹೇಳಿದ್ರೆ ಎಕ್ಸ್ ಬಾರ್ ಜಾಗದಲ್ಲಿ ನಾವೇನು ಸಬ್ಸ್ಟಿಟ್ಯೂಟ್ ಮಾಡ್ದಂಗೆ ಆಯಿತು 0. ಎಕ್ಸ್ ಮೈನಸ್ 0 ಎಷ್ಟು ಎಕ್ಸ್ ಆಯಿತು. ಸಮೇಷನ್ ಎಕ್ಸ್ ಬೈ ಏನೇನಾಗುತ್ತೆ ಎಕ್ಸ್ ಬಾರ್ ಆಗುತ್ತೆ. ಸೊ ಒಂದು ನೋಟ್ ನೆನ್ಪಿಟ್ಕೊಳ್ಳಿ, ಇಲ್ಲೇ ಬರಿತೀನಿ. ದ ಫಸ್ಟ್ ಮೂಮೆಂಟ್ ಅಬೌಟ್ 0 ಈಸ್ ಮೀನ್. 1 ಮಾರ್ಕ್ ಕೇಳೋ ಸಾಧ್ಯತೆ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ ಮಕ್ಕಳೇ, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ದಿಸ್ ಈಸ್ ಆಲ್ ಅಬೌಟ್ ನಮ್ಮ ಸೆಂಟ್ರಲ್ ಮೂಮೆಂಟ್ಸ್. ಅರ್ಥ ಆಗಿದೆಯಲ್ವಾ? ಓಕೆ ಮಕ್ಕಳೇ, ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್, ನಮ್ಮ ಕಾಲ್ ಪಿಯರ್ಸನ್ ಅವರು ಆಲ್ಫಾ ಬೀಟಾ ಮತ್ತು ಗ್ಯಾಮಾ ಅನ್ನೋ ಕೋಎಫಿಷಿಯಂಟ್ಸ್ ಕೊಟ್ಟಿದ್ದಾರೆ ಬೇಸ್ಡ್ ಆನ್ ಮೂಮೆಂಟ್ಸ್ ವಿಚ್ ವಿಲ್ ಮೆಷರ್ ನಮ್ಮ ಮುಂದಿನ ಕಾನ್ಸೆಪ್ಟ್ ಸ್ಕ್ಯೂನೆಸ್ ಆ್ಯಂಡ್ ಕರ್ಟಸಿಸ್. ಅದು ಏನು ಅಂತ ಹೇಳಿದ್ರೆ, ಕಾಲ್ ಪಿಯರ್ಸನ್ ಡಿಫೈನ್ ದ ಫಾಲೋವಿಂಗ್ ಕೋಎಫಿಷಿಯಂಟ್ಸ್. ಯಾವುದು ಗೊತ್ತಾ? ಮೊದಲನೇದು ಬೀಟಾ 1. ಬೀಟಾ 1 ಫಾರ್ಮುಲಾ ಏನು ಅಂದರೆ μ3 ಸ್ಕ್ವೇರ್ ಡಿವೈಡೆಡ್ ಬೈ μ2 ಕ್ಯೂಬ್ ಆಗುತ್ತೆ. ಓಕೆ, ಇದು ಬೀಟಾ 1. ಅದೇ ರೀತಿ ಬೀಟಾ 2 ಈಸ್ ಈಕ್ವಲ್ ಟು μ4 ಡಿವೈಡೆಡ್ ಬೈ μ2 ಸ್ಕ್ವೇರ್ ಆಗುತ್ತೆ. ಸೊ ದೀಸ್ ಆರ್ ದ ಫಾರ್ಮುಲಾಸ್ ಫಾರ್ ನಮ್ಮ ಬೀಟಾ 1 ಆ್ಯಂಡ್ ಬೀಟಾ 2. ನಮ್ಮ ಗ್ಯಾಮಾ ಮೂಮೆಂಟ್ಸ್ ಏನು ಅಂದರೆ ಗ್ಯಾಮಾ 1 ವಿಲ್ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಬೀಟಾ 1. ಅದೇ ರೀತಿ ಗ್ಯಾಮಾ 2 ವಿಲ್ ಬಿ ಈಕ್ವಲ್ ಟು ಬೀಟಾ 2 ಮೈನಸ್ 3. ಡನ್. ಅರ್ಥ ಆಗ್ತಾ ಇದೆಯಲ್ವ ಮಕ್ಕಳೇ? ದಿಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಫಾರ್ಮುಲಾಸ್. ಎಕ್ಸಾಮಿನೇಷನಲ್ಲಿ 1 ಮಾರ್ಕಿಗೆ ಅಥವಾ 2 ಮಾರ್ಕಿಗೆ ಕೇಳೋ ಸಾಧ್ಯತೆ ಇರುತ್ತೆ. ಸೊ ತಪ್ಪದೆ ಈಗಲೇ ಇದನ್ನು ನೋಟ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆನಾ? ಈಗ ನಾವು ಬೀಟಾ 1 ಆ್ಯಂಡ್ ಬೀಟಾ 2 ಅಂತ ಹೇಳಿದ್ವಲ್ಲ, ಈ ಬೀಟಾ 1 ಏನು ಮಾಡ್ತಾ ಇದೆ? ಬೀಟಾ 1 ವಿಲ್ ಟೆಲ್ ಅಸ್ ವೆದರ್ ದ ಡಿಸ್ಟ್ರಿಬ್ಯೂಷನ್ ಈಸ್ ಸ್ಕ್ಯೂಡ್ ಆರ್ ವೆದರ್ ಇಟ್ ಈಸ್ ಸಿಮೆಟ್ರಿಕಲ್. ನಮಗೆ ಇರುವಂಥ ಡಿಸ್ಟ್ರಿಬ್ಯೂಷನ್, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಏನಿದೆ ಅದು ಸ್ಕ್ಯೂಡ್ ಆಗಿದೆಯಾ ಅಥವಾ ಸಿಮೆಟ್ರಿಕಲ್ ಆಗಿದೆಯಾ ಅಂತ ನಾವು ಹೇಳ್ತೀವಿ. ಈ ಸ್ಕ್ಯೂಡ್ ಅಥವಾ ಸಿಮೆಟ್ರಿಕಲ್ ಅಂದರೆ ಏನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬೀಟಾ 2 ಏನು ಹೇಳುತ್ತೆ? ಇಟ್ ಈಸ್ ಟೆಲ್ಲಿಂಗ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸಿಮೆಟ್ರಿಕಲ್ ಕರ್ವ್ ಆ್ಯಂಡ್ ದ ನಾರ್ಮಲ್ ಕರ್ವ್. ಸಿಮೆಟ್ರಿಕಲ್ ಕರ್ವ್ ಆಗಿದೆ ಅಥವಾ ನಾರ್ಮಲ್ ಕರ್ವ್ ಆಗಿದೆ, ಅದರ ಡಿಫ್ರೆನ್ಸ್ ಏನಿದೆ ಅದನ್ನು ಮೆಷರ್ ಮಾಡ್ತಿರೋದು ಯಾರು? ಬೀಟಾ 2. ಅರ್ಥ ಆಗ್ತಾ ಇದೆಯಲ್ವಾ? ಇನ್ನೂ ಸಿಂಪಲಾಗಿ ನೀವು ನೆನ್ಪಿಟ್ಕೊಳ್ಳೋದಾದರೆ ಬೀಟಾ 1 ಬೇಸ್ಡ್ ಆನ್ ನಮ್ಮ 4 ಮೂಮೆಂಟ್ಸ್ ಇದು ಏನು ಮೆಷರ್ ಮಾಡ್ತಾ ಇರೋದು? ಬೀಟಾ 1 ಸ್ಕ್ಯೂನೆಸ್ನ ಮೆಷರ್ ಮಾಡ್ತಾ ಇದೆ, ಮತ್ತು ಬೀಟಾ 2 ಏನು ಮಾಡ್ತಾ ಇದೆ? ಕರ್ಟಸಿಸ್ನ ಮೆಷರ್ ಮಾಡ್ತಾ ಇದೆ. ಸರ್ ಏನು ಸ್ಕ್ಯೂನೆಸ್ ಕರ್ಟಸಿಸ್ ಅಂತ ಹೇಳ್ತಾಯಿರ? ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಮಕ್ಕಳೇ ಮುಂದೆ ಅದನ್ನೇ. ಓಕೆನಾ? ಈಗ ಸ್ಕ್ಯೂನೆಸ್. ಓಕೆ, ಈಗ ಸ್ಕ್ಯೂನೆಸ್ ಅಂತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗ ಬೋರ್ಡ್ ಮೇಲೆ ನಾನು 2 ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ನಾನು ಡಿಸ್ಪ್ಲೇ ಮಾಡಿದ್ದೀನಿ. ಈಗ ನಾವೆಂತ ಮಾಡುವ ಈಗ ನಮ್ಮ ನೆಕ್ಸ್ಟ್ ಆ್ಯಕ್ಟಿವಿಟಿ ಅಂದರೆ ಇವರಿಬ್ಬರನ್ನು ನಾವು ಸ್ಟಡಿ ಮಾಡುವ ಕಂಪ್ಯಾರಿಸನ್. ನಾವು ಇದಕ್ಕಿಂತ ಮುಂಚೆ ನಾವು ಸ್ಟಡಿ ಮಾಡೀವಿ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಅದಾದಮೇಲೆ ಏನು ಮಾಡಿದ್ದೀವಿ? ಪಾರ್ಟಿಷನ್ ವ್ಯಾಲ್ಯೂಸ್, ಡಿಸ್ಪರ್ಷನ್ ಎಲ್ಲ ಮಾಡಿದ್ದೀವಲ್ವಾ? ಈಗ ಕಂಪ್ಯಾರಿಸನ್ ಪರ್ಪಸ್ ಇವರಿಬ್ಬರನ್ನು ನಾವು ಸ್ಟಡಿ ಮಾಡುವ. ಸೊ ಸ್ಟೆಪ್ 1 ನಾನು ಎಂತ ಮಾಡ್ತೀನಿ? ಫಾರ್ ಎಕ್ಸಾಂಪಲ್ ಇದು ಲೆಟಸ್ಸೇ 1-2 ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಬೇಸ್ಡ್ ಆನ್ ದ ಆ್ಯಾವ್ರೇಜ್ ನಾನು ಕಂಪೇರ್ ಮಾಡಬೇಕು. ಈಗ ಕಂಪ್ಯಾರಿಸನ್ ನಾನು ಅರ್ಥಮೆಟಿಕ್ ಮೀನ್ ಕಂಡು ಹಿಡಿತಾ ಇದ್ದೀನಿ. ಈಗ ನನಗೆ ಯಾವ ಡೇಟಾ ಇದೆ ಮಕ್ಕಳೇ? ಡಿಸ್ಕ್ರೀಟ್ ಡೇಟಾ ಇದೆ. ಓಕೆನಾ? 2 ಡೇಟಾಗೆ ನಾನು ಏನು ಮಾಡ್ತೀನಿ? ಈಗ ಅರಿಥಮೆಟಿಕ್ ಮೀನ್ನ ಕಂಡು ಹಿಡಿತೀನಿ. ಸೊ ನಮ್ಮ ಅರಿಥಮೆಟಿಕ್ ಮೀನ್ ಫಾರ್ಮುಲಾ ಏನಿದೆ ಮಕ್ಕಳೇ? ಇಟ್ ಈಸ್ ಸಮೇಷನ್ fx/n. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ? ಫಸ್ಟು f ಇಂಟು x ಕಾಲಮ್ನ ಕಂಪ್ಯೂಟ್ ಮಾಡ್ತೀನಿ. 3 ಇಂಟು 10 30, 9 3 times 27, ಸೊ 270. 15 ಇಂಟು 60, ಸೊ 900. ಅದಾದಮೇಲೆ 60 ಇಂಟು 21, 1260. ಅದಾದಮೇಲೆ 27 ಇಂಟು 30, 810 ಬಂತು. ಅದಾದಮೇಲೆ 33 ಇಂಟು 10,
330 ಆಯಿತು. ರೆಸ್ಪೆಕ್ಟಿವ್ ಫ್ರೀಕ್ವೆನ್ಸಿ ಮತ್ತು ಎಫೆಕ್ಟ್ಸ್ ಕಾಲಮ್ನ ಟೋಟಲ್ ಮಾಡುವ. ಸೊ ಇಟ್ ವಿಲ್ ಬಿ 10 30 40 100 190 200. ಓಕೆ, ಸೊ ಎನ್ ವ್ಯಾಲ್ಯೂ ಟೋಟಲ್ 200 ಆಯ್ತು ಫ್ರೀಕ್ವೆನ್ಸಿ ಟೋಟಲ್. ಇದು 300 + 900 + 1260 + 810 + 330. ಸೊ 3600 ಬಂತು. ಸೊ ನಮ್ಮ ಎಕ್ಸ್ ಬಾರ್ ಏನಾಗುತ್ತೆ? ಸೊ 3600 ಡಿವೈಡೆಡ್ ಬೈ 200 ಮಾಡಿದಲ್ಲಿ 18 ಬಂತು. ಕರೆಕ್ಟಾ? ಈಗ ನಮಗೆ ಫಸ್ಟ್ ಗ್ರೂಪಿಗೆ ಎಕ್ಸ್ ಬಾರ್ 18 ಬಂದಿದೆ. ನಮ್ಮ ಸೆಕೆಂಡ್ ಗ್ರೂಪಿಗೆ ಎಕ್ಸ್ ಬಾರ್ ಏನು ಬರುತ್ತೆ ಅಂತ ಕಂಪ್ಯೂಟ್ ಮಾಡುವ. ನೀವು ನನ್ನೊಟ್ಟಿಗೆ ಮಾಡಿ. ಸೊ ಎಫ್ ಇಂಟು ಎಕ್ಸ್ ಮಾಡಿದಲ್ಲಿ 310 ಟೈಮ್ಸ್ 30 ಆಯಿತು. 9 4 36. ಸೊ ಇದು 360 ಆಗುತ್ತೆ. ಆಮೇಲೆ 15 × 30 ಇದು 450ನ. 30 × 15 ಹೌದು ಸರಿ ಇದೆ 450. ಅದಾದಮೇಲೆ 90 × 21 1890. ಅದಾದಮೇಲೆ 20 × 27 540. ಅದಾದಮೇಲೆ ಲಾಸ್ಟ್ ಒನ್ 33 × 10 330 ಆಯಿತು. ಈಗ ಟೋಟಲ್ ಮಾಡೋದಾದರೆ 30 90 120 150 190 200. ಓಕೆ, ಇವರ ಟೋಟಲ್ಲು 200 ಇದೆ. ಓಕೆ, ಎಫೆಕ್ಟ್ಸ್ ಟೋಟಲ್ ಮಾಡೋದಾದರೆ 30 + 360 + 450 + 1890 + 540 + 330 ಮಾಡಿದಲ್ಲಿ 3600. ಓಹೋ, ಆಲ್ಮೋಸ್ಟ್ ಸೇಮೇ. ಸೊ ಇವ್ರಿಗೂ ಎಕ್ಸ್ ಬಾರ್ ಮಾಡಿದಲ್ಲಿ 18 ಬಂತು. ಓಕೆ, ಎಸ್ ಮಕ್ಕಳೇ ಅಬ್ಸರ್ವ್ ಮಾಡಿ. ನಮ್ಮ ಎಕ್ಸ್ ವ್ಯಾಲ್ಯೂಸ್ 3 9 15 21 27 33 3 9 15 21 27 33 ಆಲ್ಮೋಸ್ಟ್ ಸೇಮ್. ನಮ್ಮ ಎಕ್ಸ್ ವ್ಯಾಲ್ಯೂಸ್ ಸೇಮ್ ಇದೆ, ಆದರೆ ಫ್ರೀಕ್ವೆನ್ಸಿ ಕೌಂಟ್ ಏನಿದೆ ಎರಡೂ ಡಿಸ್ಟ್ರಿಬ್ಯೂಷನ್ಗೆ ಚೇಂಜ್ ಇದೆ. ಆದರೆ ಈಗ ಇವರಿಬ್ಬರಿಗೂ ನಾವು ಕಂಪೇರ್ ಮಾಡಿದಾಗ ಅರ್ಥಮೆಟಿಕ್ ಮೀನ್ ಏನಾಯಿತು? ಸೇಮ್ ಬಂದಿದೆ. ಈಗ ವೇರಿಯಬಿಲಿಟಿ ಚೆಕ್ ಮಾಡೋಕ್ಕೆ ಹೋಗೋಣ. ಏನು ಕಂಪ್ಯೂಟ್ ಮಾಡಬೇಕು? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಬೇಕು. ನಮ್ಗೆ ಗೊತ್ತಲ್ವ, ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಷರ್ ಅನ್ನೋದು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನು ಬೇಕು? ಎಫ್ ಎಕ್ಸ್ ಸ್ಕ್ವೇರ್ ಬೇಕು. ಸೊ ಲೆಟ್ಸ್ ಫೈಂಡ್ ಎಫ್ ಎಕ್ಸ್ ಸ್ಕ್ವೇರ್. ಎಫ್ ಎಕ್ಸ್ ಸ್ಕ್ವೇರ್ ಮಾಡುವುದಾದರೆ we'll get the values. ಅದಾದಮೇಲೆ 900 × 15. ನೆಕ್ಸ್ಟು 21 × 1260. 27 × 810. ಈಗ ಎಫ್ ಎಕ್ಸ್ ಸ್ಕ್ವೇರ್ ಕಾಲಮ್ ಬಂದಿದೆ, ಅದರ ಟೋಟಲ್ ಮಾಡುವ ಬನ್ನಿ. ಸೊ 90 + 2430 + 13,500 + 26,460 + 21,870 + 10,890. ಓಕೆ, 75,240 ಆಯಿತು. ಸೊ ನಮ್ಮ ಫಾರ್ಮುಲಾ ಏನಿದೆ? ಎಫ್ ಎಕ್ಸ್ ಸ್ಕ್ವೇರ್ ಬೈ ಎನ್ ಅಲ್ವಾ? ಸೊ ಸಿಗ್ಮಾ ಈಕ್ವಲ್ ಟು ಅಂಡರ್ ದ ರೂಟ್ ಎಫ್ ಎಕ್ಸ್ ಸ್ಕ್ವೇರ್ 75,240 ಇದೆ, ಡಿವೈಡೆಡ್ ಬೈ 200 ಮಾಡಿದಲ್ಲಿ ಐ ಗೆಟ್ 376.2 ಮೈನಸ್ ನಮ್ಮ ಮೀನ್ ಎಷ್ಟಿದೆ? 18 ಸ್ಕ್ವೇರ್ ಎಷ್ಟು? 324. ಯಾಕಂದರೆ ಎಫ್ ಎಕ್ಸ್ ಬೈ ಎನ್ ಹೋಲ್ ಸ್ಕ್ವೇರ್ ಅಂದರೆ ಮೀನೇ ಅಲ್ವಾ? ಸೊ 376.2 ಮೈನಸ್ 324 ಮಾಡಿದಲ್ಲಿ ವಿ ಗೆಟ್ 52.2. ಅದು ಸ್ಕ್ವೇರ್ ರೂಟ್ ಮಾಡಿದಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ 7.22 ಬರ್ತಾ ಇದೆ. ಇವ್ರದ್ದೇನು ಬರುತ್ತೆ ನೋಡುವ. ಅಕಸ್ಮಾತ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇರೆ ಬಂದಲ್ಲಿ ನಾವು ಕಂಪ್ಯಾರಿಸನ್ಗೆ ಸೂಕ್ತವಾಗತ್ತೆ. ಓಕೆ, ಇವ್ರಿಗೂ ಏನು ಮಾಡೋಣ? ಈಗ ಎಫ್ ಎಕ್ಸ್ ಸ್ಕ್ವೇರ್ ಮಾಡುವ ಟು ಫೈಂಡ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಈಗ 30 × 3 90 ಆಯಿತು. ಸೊ 360 × 9 3240.
ಅದಾದಮೇಲೆ 450 ಇಂಟು 15 6750. ಅದಾದಮೇಲೆ 1890 ಇಂಟು 21 39690. ಅದಾದಮೇಲೆ 540 ಇಂಟು 27 14580. ಅದಾದಮೇಲೆ 330 ಇಂಟು 33 10890 ಆಗಿದೆ. ಈಗ ರೆಸ್ಪೆಕ್ಟಿವ್ ಟೋಟಲ್ ಮಾಡೋದಾದರೆ 90 ಪ್ಲಸ್ 3240 ಪ್ಲಸ್ 6750 ಪ್ಲಸ್ 39690 ಪ್ಲಸ್ 14580 ಪ್ಲಸ್ 10890 75 ಓಹ್, ಇವ್ರದ್ದು FX² ಕಾಲಮ್ ಸೇಮ್ ಬರ್ತಾ ಇದೆ. ಅರ್ಥ ಇವ್ರದ್ದು ಸಿಗ್ಮಾ ಕೂಡ 7.22ನೇ ಬಂತು. ಈಗ ಎರಡು ಡಿಸ್ಟ್ರಿಬ್ಯೂಷನ್ ಇದೆ. ನಾವು ಹೇಗೆ ಸ್ಟಾರ್ಟ್ ಮಾಡಿದ್ದು ಮೆಷರ್ ಆಫ್ ಡಿಸ್ಪರ್ಷನ್, ಎರಡರದ್ದು ಮೀನ್ ಸೇಮ್ ಬಂತು. ಬೇಸ್ಡ್ ಆನ್ ದ ವೇರಿಯಬಿಲಿಟಿ ನಾವು ಯಾರು ಬೆಟರು ಅಂತ ಹೇಳಕ್ಕೆ ನೋಡೋಣ, ಯಾರು ಕನ್ಸಿಸ್ಟೆಂಟ್ ಇದ್ದಾರೆ ನೋಡೋಣ ಅಂತ ನಾವು ಸ್ಟಡಿ ಮಾಡಿದ್ದಲ್ವಾ ಹೋದ ಚಾಪ್ಟ್ರು. ಇಲ್ಲೀಗ ಈ ಎರಡೂ ಡಿಸ್ಟ್ರಿಬ್ಯೂಷನ್ ನೋಡಿ, ಡಿಸ್ಟ್ರಿಬ್ಯೂಷನ್ 1 ಡಿಸ್ಟ್ರಿಬ್ಯೂಷನ್ 2 ಬೇರೆ ಬೇರೆ ಇದೆ. ಆದರೂ ಎರಡರ ಮೀನ್ ಕೂಡ ಸೇಮ್, x⁻18 ಬಂದಿದೆ. ಎರಡರದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸೇಮ್ 7.22 ಬಂದಿದೆ. ಹೀಗಿದ್ದಾಗ ಮುಂದೇನು ಮಾಡೋದು? ಸೊ ನಾವೆಂತ ಮಾಡ್ತೀವಿ, ಡಿಸ್ಟ್ರಿಬ್ಯೂಷನ್ ಚೆಕ್ ಮಾಡ್ತೀವಿ, ಅಲ್ಲಿ ಎಲ್ಲಿ ಮೋಸ್ಟ್ ಆಫ್ ದ ವ್ಯಾಲ್ಯೂಸ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, ಓಕೆನಾ, ಅದನ್ನು ನಾವು ಸ್ಟಡಿ ಮಾಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ ನಮ್ಮ ಸ್ಕ್ಯೂನೆಸ್. ಅರ್ಥ ಆಗ್ತಾ ಇದೆಯಲ್ವಾ? ಸೊ ಈಗ ನಾವು ನೆಕ್ಸ್ಟ್ ನೋಡೋದಾದರೆ ಸ್ಕ್ಯೂನೆಸ್ ಅಂತ ಹೇಳ್ತೀವಿ. ಈ ಸ್ಕ್ಯೂನೆಸ್ ಅಂದರೆ ಏನು? ಇಟ್ ರೆಫರ್ಸ್ ಟು ಲ್ಯಾಕ್ ಆಫ್ ಸಿಮೆಟ್ರಿ ಅಥವಾ ಅಸಿಮೆಟ್ರಿ. ಸಿಮೆಟ್ರಿಕ್ ಅಂದರೆ ಏನು ಮಕ್ಕಳೇ? ಈಕ್ವಲಾಗಿ ಮಧ್ಯದಲ್ಲಿ ಕಟ್ ಮಾಡಿ ಅದನ್ನು ಎರಡನ್ನೂ ಜೋಡಿಸಿದ್ರೆ ಓವರ್ಲ್ಯಾಪ್ ನೀಟಾಗಿ ಒಂದ್ರ ಮೇಲೆ ಒಂದಾಗತ್ತೆ. ಅದಕ್ಕೆ ನಾವು ಸಿಮೆಟ್ರಿಕ್ ಅಂತ ಹೇಳ್ತೀವಿ. ಆ ರೀತಿ ಸಿಮೆಟ್ರಿಕ್ ಆಗಿ ಇಲ್ಲ ಅಂದರೆ ನಾವು ಅಸಿಮೆಟ್ರಿ ಅಥವಾ ಲ್ಯಾಕ್ ಆಫ್ ಸಿಮೆಟ್ರಿ ಅಂತ ಹೇಳೋದು. ದಿಸ್ ಈಸ್ ನಥಿಂಗ್ ಬಟ್ ಸ್ಕ್ಯೂನೆಸ್. ಸೊ ಸ್ಕ್ಯೂನೆಸ್ ಅಂದರೆ ಏನಂತ ಬರೀಬೇಕು? ಲ್ಯಾಕ್ ಆಫ್ ಸಿಮೆಟ್ರಿ ಅಥವಾ ಎಸಿಮೆಟ್ರಿ ಅಂತ ಬರೀಬೇಕು. ಈಗ ಅಕಸ್ಮಾತ್ ಅದು ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಆಗಿದ್ದಲ್ಲಿ, ಸರಿಯಾಗಿ ಗಮನಿಸಿ, ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್, ಇದು ಅಸಿಮೆಟ್ರಿಕ್, ಇದು ಸ್ಕ್ಯೂನೆಸ್ ಆಗಿದೆ. ಸ್ಕ್ಯೂನೆಸ್ ಇಲ್ಲ ಅಂದರೆ ಆ ಡಿಸ್ಟ್ರಿಬ್ಯೂಷನ್ ಹೇಗಿರುತ್ತೆ, ಅದರ ಪ್ರಾಪರ್ಟೀಸ್ ಏನು ಅಂದರೆ, ಮೊದಲನೇದು ಮೀನ್, ಮೀಡಿಯನ್, ಮೋಡ್ ಮೂರು ಕೂಡ ಈಕ್ವಲ್ ಆಗಿರುತ್ತೆ. ಯಾವ ಡಿಸ್ಟ್ರಿಬ್ಯೂಷನಲ್ಲಿ? ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನಲ್ಲಿ ಮೊದಲನೇ ಪ್ರಾಪರ್ಟಿ ಏನು? ಮೀನ್, ಮೀಡಿಯನ್, ಮೋಡ್ ಮೂರು ಕೂಡ ಈಕ್ವಲ್, ಓಕೆನಾ. ಎರಡನೇದು ಮೀಡಿಯನ್ ಈಸ್ ಈಕ್ವಿಡಿಸ್ಟೆಂಟ್ ಫ್ರಮ್ ಲೋವರ್ ಆ್ಯಂಡ್ ಅಪ್ಪರ್ ಕ್ವಾರ್ಟೈಲ್. ಮೀಡಿಯನ್ ಈಸ್ ಆಲ್ಸೋ Q2 ಅಲ್ವಾ ಮಕ್ಕಳೇ? ನೆನಪಿದೆಯಾ? ಪ್ರೀವಿಯಸ್ ಚಾಪ್ಟ್ರಲ್ಲಿ ನಾವು ನೀಟಾಗಿ ಓದಿದ್ದೀವಿ. ಸೊ ನಮ್ಮ ಮೀಡಿಯನ್ ಏನಾಗುತ್ತೆ? Q2 ಕೂಡ ಆಗುತ್ತೆ, ಅಥವಾ ಮೀಡಿಯನ್ ಆಗುತ್ತೆ Q1 Q3 ಇರುತ್ತೆ ಡಿಸ್ಟ್ರಿಬ್ಯೂಷನಲ್ಲಿ ಅಲ್ವಾ. ಈಗ ಏನು ಹೇಳ್ತಾ ಇದೆ, ಈ ಮೂರರ ಮಧ್ಯೆ ಡಿಸ್ಟೆನ್ಸ್ ಇದೆಯಲ್ಲ, ಈ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿರುವ ಡಿಸ್ಟೆನ್ಸು ಮತ್ತು ಇಲ್ಲಿಂದ ಇಲ್ಲಿರುವ ಡಿಸ್ಟೆನ್ಸ್ ಒಂದೇ. ಅರ್ಥ Q2 ಮೈನಸ್ Q1 ಮಾಡಿದಲ್ಲಿ ಶುಡ್ ಬಿ ಈಕ್ವಲ್ ಟು Q3 ಮೈನಸ್ Q2. ಸಿಂಪಲ್. ಅರ್ಥ ಆಗ್ತಿದ್ರು? ಎರಡು ಡಿಸ್ಟೆನ್ಸ್ ಏನಿರುತ್ತೆ? ಸೇಮೇ ಇರುತ್ತೆ. ಅದು ನಮ್ಮ ಎರಡನೇ ಪ್ರಾಪರ್ಟಿ. ಥರ್ಡ್ ಒನ್ ಏನು? ವೆನ್ ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಇಸ್ ಪ್ಲಾಟೆಡ್ ಆನ್ ದ ಗ್ರಾಫ್. ಈ ಡಿಸ್ಟ್ರಿಬ್ಯೂಷನ್ನ ನಾವು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡಿ ಫ್ರೀಕ್ವೆನ್ಸಿ ಕರ್ವ್ನ ಡ್ರಾ ಮಾಡಿದ್ರೆ ವಿ ಗೆಟ್ ಎ ಬೆಲ್ ಶೇಪ್ಡ್ ಕರ್ವ್. ಯಾವ ರೀತಿ? ಈ ರೀತಿ ಬರುತ್ತೆ. ಒಂದು ಬೆಲ್ ಶೇಪ್ಡ್ ಕರ್ವ್ ಆಗಿ ಬರುತ್ತೆ. ಇದಕ್ಕೆ ನಾವು ಮಧ್ಯದಲ್ಲಿ ಕಟ್ ಮಾಡಿದಲ್ಲಿ ಇಟ್ ವಿಲ್ ಬಿ ಸಿಮೆಟ್ರಿಕ್, ಎಕ್ಸಾಕ್ಟ್ಲಿ ಈಕ್ವಲ್ ಹಾಫ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಲ್ವಾ? ಸೊ ಮೀನ್, ಮೀಡಿಯನ್, ಮೋಡ್, ಎಮ್, x⁻, z ಎಲ್ಲ ವ್ಯಾಲ್ಯೂನು ಸೇಮ್. ಇದು ನಮ್ಮ ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಲ್ವಾ? ಇದಕ್ಕೆ ನಾವೇನಂತ ಹೇಳ್ತೀವಿ? ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಓಕೆ ಮಕ್ಕಳೇ, ಈಗ ಸ್ಕ್ಯೂನೆಸ್ ಅಂದರೆ ಏನು ಅಂತ ಅರ್ಥ ಆಯಿತು. ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಅಂದರೆ ಏನಾಯಿತು. ಈಗ ನೆಕ್ಸ್ಟ್ ಟೈಪ್ಸ್ ಆಫ್ ಸ್ಕ್ಯೂನೆಸ್ ಯಾವುದಿದೆ ಅಂತ ನೋಡುವ ಬನ್ನಿ. ಟೈಪ್ಸ್ ಆಫ್ ಸ್ಕ್ಯೂನೆಸ್. ಈಗ ಸ್ಕ್ಯೂನೆಸ್ಸಲ್ಲಿರೋದು ಎರಡು ಟೈಪ್ ಮಕ್ಕಳೇ. ಒಂದು ನಮ್ಮ ಫ್ರೀಕ್ವೆನ್ಸಿ ವ್ಯಾಲ್ಯೂಸ್ ಸ್ಟಾರ್ಟಿಂಗ್ ಆಫ್ ದ ಡಿಸ್ಟ್ರಿಬ್ಯೂಷನಲ್ಲೇ ಫುಲ್ ಗುಡ್ಡೆ ಹಾಕ್ಬೋದು, ಅಥವಾ
ಎಂಡ್ ಆಫ್ ದ ಡಿಸ್ಟ್ರಿಬ್ಯೂಷನ್ ಜಾಸ್ತಿ ಅಕ್ಯುಮುಲೇಟ್ ಆಗಿರ್ಬೋದು. ಸೊ ಬೇಸಿಕಲಿ ಸ್ಕ್ಯೂನೆಸ್ಸಲ್ಲಿ 2 ಟೈಪ್ಸ್. ಒಂದು ಪಾಸಿಟಿವ್ಲಿ ಸ್ಕ್ಯೂಡ್, ಎರಡನೇದು ನೆಗೆಟಿವ್ಲಿ ಸ್ಕ್ಯೂಡ್. ಈಗ ಪಾಸಿಟಿವ್ಲಿ ಸ್ಕ್ಯೂಡ್ ಇದ್ದರೆ ನಮ್ಮ ಡಿಸ್ಟ್ರಿಬ್ಯೂಷನ್ ಈ ರೀತಿ ಇರುತ್ತೆ ಮಕ್ಕಳೇ. ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ, ನಾನು ಸ್ಕ್ಯೂನೆಸ್ ಡಯಾಗ್ರಾಮ್ನ ನೋಡ್ಬೇಕಾದ್ರೆ ನನ್ನ ಬಲಗಡೆಗೆ ದೊಡ್ಡ ಬಾಲ ಬರ್ತಾ ಇದೆ ಅಲ್ವಾ, ಟೇಲ್ ಎಲ್ಲಿ ಬರ್ತಾ ಇದೆ, ಒಂಥರ ಬಾಲದ ರೀತಿ ಬಲಗಡೆ ಬರ್ತಾ ಇದೆ ಅಲ್ವಾ. ನೀವು ನೋಡ್ತಾ ಇದ್ರೆ ನಿಮ್ಮ ಎಡಗಡೆಗೆ ಈ ರೀತಿ ನಿಂತಲ್ಲಿ, ನೀವು ಇದನ್ನು ನೋಡ್ತಾ ಇದ್ರೆ ನಿಮ್ಮ ಬಲ ಕಡೆನೇ ಬರ್ತಾ ಇದೆ. ಬಲಗಡೆ ದೊಡ್ಡ ಬಾಲ ಇದ್ದಲ್ಲಿ ಅದಕ್ಕೆ ನಾವು ಏನಂತ ಹೇಳ್ತೀವಿ, ಪಾಸಿಟಿವ್ಲಿ ಸ್ಕ್ಯೂಡ್ ಅಂತ ಹೇಳ್ತೀವಿ. ಈ ರೀತಿ ಇದ್ದಾಗ ನಮ್ಮ ಮೀನ್, ಮೀಡಿಯನ್ ಮತ್ತು ಮೋಡ್ ಮಧ್ಯೆ ಇರುವಂಥ ರಿಲೇಷನ್ಶಿಪ್ ಹೇಗಿರುತ್ತೆ ಅನ್ನೋದು ನೆನ್ಪಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ನೀವು ನೆನ್ಪಿಟ್ಕೊಬೇಕಾಗಿರೋದು ಇಲ್ಲಿ ಮೋಡ್ ಈಸ್ ಲೆಸ್ ದ್ಯಾನ್ ಮೀಡಿಯನ್ ಈಸ್ ಲೆಸ್ ದ್ಯಾನ್ ಮೀನ್. ಸೊ ಪಾಸಿಟಿವ್ಲಿ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಇದ್ದಲ್ಲಿ ಯಾವ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಮೋಡ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಮೋಡ್ ಈಸ್ ಲೆಸ್ ದ್ಯಾನ್ ಮೀಡಿಯನ್, ಲೆಸ್ ದ್ಯಾನ್ ಮೀನ್ ಅಂದರೆ ಯಾವ್ದು ಜಾಸ್ತಿ ಆದಂಗೆ ಆಯಿತು. ಮೀನ್ ಈಸ್ ಗ್ರೇಟರ್ ದೆನ್ ಮೀಡಿಯನ್, ಗ್ರೇಟರ್ ದೆನ್ ಮೋಡ್. ಎರಡು ರೀತಿಯೂ ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಲ್ಲ. ಪಾಸಿಟಿವ್ಲಿ ಸ್ಕ್ಯೂಡ್ ಇದ್ದಾಗ ಬಾಲ ಯಾವ ಕಡೆ, ಬಲ ಬದಿ ಬಂತು. ನೆಗೆಟಿವ್ಲಿ ಸ್ಕ್ಯೂಡ್ ಇದ್ದಲ್ಲಿ ಯಾವ ಕಡೆ ಬರುತ್ತೆ, ಇಲ್ಲಿ ನೋಡಿ ಎಡಗಡೆ ಬಂತು. ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಯಿತು, ಎಡಗಡೆಗೆ ಬಾಲ. ಈ ರೀತಿ ಇದ್ದಲ್ಲಿ ನಾವೇನಂತ ಹೇಳ್ತೀವಿ, ನೆಗೆಟಿವ್ಲಿ ಸ್ಕ್ಯೂಡ್ ಅಂತ ಹೇಳ್ತೀವಿ. ನೆಗೆಟಿವ್ಲಿ ಸ್ಕ್ಯೂಡ್ ಇದನ್ನು ಗ್ರಾಫ್ ಪ್ಲಾಟ್ ಮಾಡಿದಾಗ ಯಾವ ರೀತಿ ಬರುತ್ತೆ ಮಕ್ಕಳೇ, ಇಲ್ಲಿ ಸ್ಟಾರ್ಟಿಂಗ್ ಪೀಕ್ ಹೋಗುತ್ತೆ, ಆಮೇಲೆ ಬಾಲ ಯಾವ ಕಡೆ ಬರುತ್ತೆ, ಎಡಗಡೆ ಸೈಡ್ ಬಾಲ ಬರುತ್ತೆ. ಓಕೆನಾ. ಇಟ್ ವಿಲ್ ಹ್ಯಾವ್ ಎ ಟೇಲ್ ಅಟ್ ದ ಲೆಫ್ಟ್ ಎಂಡ್ ಆಫ್ ದ ಡಿಸ್ಟ್ರಿಬ್ಯೂಷನ್. ಇದಕ್ಕೆ ನಾವೇನಂತ ಹೇಳ್ತೀವಿ, ನೆಗೆಟಿವ್ಲಿ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಸೊ ಈ ರೀತಿ ಡಿಸ್ಟ್ರಿಬ್ಯೂಷನ್ ಇದ್ದಾಗ ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್. ಮೀನ್ ಈಸ್ ಲೆಸ್ ದ್ಯಾನ್ ಮೀಡಿಯನ್, ಲೆಸ್ ದ್ಯಾನ್ ಮೋಡ್. ಅಲ್ಲಿ ಉಲ್ಟಾ ಆಗಿತ್ತು, ಮೋಡ್ ಈಸ್ ಲೆಸ್ ದ್ಯಾನ್ ಮೀಡಿಯನ್, ಲೆಸ್ ದ್ಯಾನ್ ಮೀನ್ ಆಗಿತ್ತು ಪಾಸಿಟಿವ್ ಸ್ಕ್ಯೂಡಲ್ಲಿ. ನೆಗೆಟಿವ್ ಸ್ಕ್ಯೂಡಲ್ಲಿ ಮೀನ್ ಈಸ್ ಲೆಸ್ ದ್ಯಾನ್ ಮೀಡಿಯನ್, ಲೆಸ್ ದ್ಯಾನ್ ಮೋಡ್ ಆಯಿತು. ಸೊ ಇಲ್ಲಿ ಮೀನ್ ಈಸ್ ಲೆಸ್ ದ್ಯಾನ್ ಮೀಡಿಯನ್, ಲೆಸ್ ದ್ಯಾನ್ ಮೋಡ್ ಆಯಿತು. ಸೊ ನಮ್ಮ ಸ್ಕ್ಯೂನೆಸ್ಸಲ್ಲಿರೋದು 2 ಟೈಪ್ಸ್ ಅಂತ ಹೇಳಿದೆ, ಒಂದು ಪಾಸಿಟಿವ್ಲಿ ಸ್ಕ್ಯೂಡ್, ಎರಡನೇದು ನೆಗೆಟಿವ್ಲಿ ಸ್ಕ್ಯೂಡ್. ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಇದ್ದರೆ ಯಾವ ರೀತಿ ಇರುತ್ತೆ, ನಾನು ಡ್ರಾ ಮಾಡಿ ತೋರಿಸಿದ್ನಲ್ವ ಮಕ್ಕಳೇ, ಜಸ್ಟ್ ಹ್ಯಾವ್ ಎ ಲುಕ್ ಇರುತ್ತೆ. ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಇದ್ದಲ್ಲಿ ಸ್ಕ್ಯೂನೆಸ್ ಇರುತ್ತಾ, ಇಲ್ಲ. ನೆನ್ಪಿಟ್ಕೊಳ್ಳಿ, ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಅಂದರೆ ಸ್ಕ್ಯೂನೆಸ್ ಇಲ್ಲ. ಪರ್ಫೆಕ್ಟ್ ಬೆಲ್ ಶೇಪ್, ದೇವಸ್ಥಾನದಲ್ಲಿ ಒಂದು ಬೆಲ್ ಇರುತ್ತಲ್ವ ಗಂಟೆ, ಆ ರೀತಿ ಪರ್ಫೆಕ್ಟ್ ಆಗಿರುತ್ತೆ. ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನಿಗೆ ಮೀನ್, ಮೀಡಿಯನ್, ಮೋಡ್ ಏನು, ಆಲ್ ಆರ್ ಈಕ್ವಲ್. ಅರ್ಥ ಆಗ್ತಾ ಇದೆಯಾ, ವೆರಿ ವೆರಿ ಇಂಪಾರ್ಟೆಂಟ್. ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ಗೆ ಮೀನ್, ಮೀಡಿಯನ್, ಮೋಡ್ ಎಲ್ಲ ಒಂದೇ ಲೈನು. ಸೊ ಏನಾಗುತ್ತೆ, ಇಟ್ ಈಸ್ ಸಿಮೆಟ್ರಿಕಲ್ ಆಗಿರೋದಕ್ಕೆ ಮೀನ್, ಮೀಡಿಯನ್, ಮೋಡ್ ಈಕ್ವಲ್ ಆಗಿದೆ. ಅರ್ಥ ಆಗ್ತಾ ಇದೆಯಲ್ವಾ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಸ್ಕ್ಯೂನೆಸ್ಸಲ್ಲಿ ಟೈಪ್ಸ್ ಎಷ್ಟಿದೆ, 2 ಇದೆ. ಒಂದು ಪಾಸಿಟಿವ್ಲಿ ಸ್ಕ್ಯೂಡ್, ಪಾಸಿಟಿವ್ ಅಂದಾಗ ಬಲಗಡೆ ಅಲ್ವಾ, ರೈಟ್ ಸೈಡ್ ಬಲಗಡೆ ದೊಡ್ಡ ಬಾಲ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಪೀಕಾಗಿ ಡ್ರಾ ಮಾಡಿ, ಆಮೇಲೆ ಬಾಲ ಡ್ರಾ ಮಾಡಿ. ಸೊ ರಿಲೇಷನ್ಶಿಪ್ ಬಿಟ್ವೀನ್ ಮೀನ್, ಮೀಡಿಯನ್, ಮೋಡ್ ಹೇಗಿರುತ್ತೆ, ಮೋಡ್ ಈಸ್ ಲೆಸ್ ದ್ಯಾನ್ ಮೀಡಿಯನ್, ಲೆಸ್ ದ್ಯಾನ್ ಮೀನ್ ಆಯಿತು. ನಮ್ಮ ನೆಗೆಟಿವ್ಲಿ ಸ್ಕ್ಯೂಡಲ್ಲಿ ಯಾವ ಕಡೆ ಬಾಲ ಇರಬೇಕು, ಎಡಗಡೆ ಬಾಲ ಇರಬೇಕು. ಸೊ ನಮ್ಮ ಎಡಗಡೆಗೆ ಬಾಲ ಇರಬೇಕು ನಾವು ನೋಡ್ತಾ ಇದ್ದರೆ. ಸೊ ಎಡಗಡೆ ಬಾಲ ಇದ್ದಲ್ಲಿ ರಿಲೇಷನ್ಶಿಪ್ ಏನು, ಮೀನ್ ಈಸ್ ಲೆಸ್ ದ್ಯಾನ್ ಮೀಡಿಯನ್, ಲೆಸ್ ದ್ಯಾನ್ ಮೋಡ್ ಆಯಿತು. ನೋ ಸ್ಕ್ಯೂನೆಸ್, ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಇದ್ದಲ್ಲಿ ಮೀನ್, ಮೀಡಿಯನ್, ಮೋಡ್ 3 ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಲ್ವಾ. ಸೊ ಇದು ನಮ್ಮ ಟೈಪ್ ಆಫ್ ಸ್ಕ್ಯೂನೆಸ್. ಟೈಪ್ ಆಫ್ ಸ್ಕ್ಯೂನೆಸ್ಸಲ್ಲಿ ಎಷ್ಟು ವಿಧ, 2, ಒಂದು ಪಾಸಿಟಿವ್, ಒಂದು ನೆಗೆಟಿವ್. ಅರ್ಥ ಆಗ್ತಾ ಇದೆಯಲ್ವಾ ಮಕ್ಕಳೇ. ಮೆಷರ್ಮೆಂಟ್ ಆಫ್ ಸ್ಕ್ಯೂನೆಸ್. ಈಗ ಪ್ರೀವಿಯಸ್ ಕೇಸಲ್ಲಿ ಯೂಸಿಂಗ್ ದ ಮೂಮೆಂಟ್ಸ್ β1 ಮತ್ತು β2, γ1 ಮತ್ತು γ2 ಯೂಸಿಂಗ್ ದ ಮೂಮೆಂಟ್ಸ್ ಫಾರ್ಮುಲಾಸ್ ಏನು ಅಂತ ನಾನು ನಿಮ್ಗೆ ಕೊಟ್ಟಿದ್ದೆ. ಇನ್ನು ಉಳಿದ 2 ಮೆಥಡ್ಸ್ ಕಾರ್ಲ್ ಪಿಯರ್ಸನ್ ಮತ್ತು ಬೌಲೆಸ್ ಫಾರ್ಮುಲಾನ ಇಲ್ಲಿ ಕೊಡ್ತಾ ಇದ್ದೀನಿ. ಮೊದಲನೇದು ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಇಸ್ ಗಿವನ್ ಬೈ, ಫಾರ್ಮುಲಾ ಏನು ಅಂದರೆ ಮಕ್ಕಳೇ, x bar minus z divided by sigma. Simple. Mean minus mode divided by sigma.
ಫಸ್ಟ್ ಫಾರ್ಮುಲಾ. ಈಗ ಮೋಡ್ ಇಲ್ ಡಿಫೈನ್ ಆಗಿದ್ದಲ್ಲಿ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಅಂತ ಕೇಳಿದಾಗ ಬೈ ಡಿಫಾಲ್ಟ್ ನಾವು ಫಸ್ಟ್ ಯಾವ ಫಾರ್ಮುಲಾಗೆ ಹೋಗಬೇಕು, ಮೀನ್ ಮೈನಸ್ ಮೋಡ್ ಬೈ ಸಿಗ್ಮಾ. ಅಕಸ್ಮಾತ್ ಕೊಟ್ಟಿರೋಂಥ ಡಿಸ್ಟ್ರಿಬ್ಯೂಷನಲ್ಲಿ ಮೋಡ್ ನಾವು ಕಂಡುಹಿಡಿಯೋಕ್ಕೆ ಸಾಧ್ಯವಿಲ್ಲ, ಇಲ್ ಡಿಫೈನ್ ಆಗಿದ್ದಲ್ಲಿ ನೆಕ್ಸ್ಟ್ ಫಾರ್ಮುಲಾಗೆ ಹೋಗಿ. ಯಾವಾಗ? ಇಫ್ ಮೋಡ್ ಈಸ್ ಇಲ್ ಡಿಫೈನ್ಡ್, ನಮಗೆ ಯಾವ ಸಂದರ್ಭದಲ್ಲಿ ಮೋಡ್ ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ವೋ ಆಗ ಈ ಫಾರ್ಮುಲಾ ಬಿಟ್ಟು ನೆಕ್ಸ್ಟ್ ಫಾರ್ಮುಲಾಗೆ ಬನ್ನಿ. ದಟ್ ವಿಲ್ ಬಿ ಈಕ್ವಲ್ ಟು 3 ಟೈಮ್ಸ್ ಮೀನ್ ಮೈನಸ್ ಮೀಡಿಯನ್ ಡಿವೈಡೆಡ್ ಬೈ ಸಿಗ್ಮಾ. ಈ ಫಾರ್ಮುಲಾ ಹೆಂಗೆ ಬಂದಿದ್ದು? ನಮ್ಮ ಮೋಡ್ ಎಂಪರಿಕಲ್ ಫಾರ್ಮುಲಾ ಇದೆಯಲ್ಲ, ಮೋಡ್ ಈಸ್ ಈಕ್ವಲ್ ಟು 3 ಟೈಮ್ಸ್ ಮೀಡಿಯನ್ ಮೈನಸ್ 2 ಟೈಮ್ಸ್ ಮೀನ್. ಇಲ್ಲ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋದಲ್ಲಿ ಇಲ್ಲಿ ಆಲ್ರೆಡಿ ಒಂದು ಸತಿ ಮೀನ್ ಇದೆ, 2 ಟೈಮ್ಸ್ ಮೀನ್ ಪ್ಲಸ್ 1 ಟೈಮ್ಸ್ ಮೀನ್ 3 ಟೈಮ್ಸ್ ಮೀನ್ ಆಗುತ್ತೆ. ಸೊ 3 ಟೈಮ್ಸ್ ಮೀನ್ ಮೈನಸ್ 3 ಟೈಮ್ಸ್ ಮೀಡಿಯನ್ ಫಾರ್ಮುಲಾ ಆಗುತ್ತೆ. ದಿಸ್ ಇಸ್ ದ ಫಾರ್ಮುಲಾ. ಸಿಂಪಲ್ ಅಲ್ವಾ? ಸೊ ಇಫ್ ದ ಕ್ವೆಶನ್ ಎಕ್ಸಾಮಲ್ಲಿ ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಕಂಡುಹಿಡೀರಿ ಅಂದರೆ ಫಸ್ಟ್ ಈ ಫಾರ್ಮುಲಾಗೆ ಹೋಗುವ. ಮೋಡ್ ಇಲ್ ಡಿಫೈನ್ ಆಗಿದ್ದರೆ ಮಾತ್ರ ನಮ್ಮ ಸೆಕೆಂಡ್ ಫಾರ್ಮುಲಾಗೆ ಬರುವ. ಅರ್ಥ ಆಗ್ತಾ ಇದೆಯಲ್ವಾ? ನಮ್ಮ ಎರಡನೇದು ವೆರಿ ವೆರಿ ಮತ್ತೊಂದು ಇಂಪಾರ್ಟೆಂಟ್ ಫಾರ್ಮುಲಾ, ಬೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಬೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ಗೆ ಇಟ್ ಈಸ್ ಆಲ್ಸೋ ಸಮ್ಟೈಮ್ಸ್ ರೆಫರ್ಡ್ ಆಸ್, ನೆನ್ಪಿಟ್ಕೊಳ್ಳಿ, ಸ್ಕ್ಯೂನೆಸ್ ಬೇಸ್ಡ್ ಆನ್ ಕ್ವಾರ್ಟೈಲ್ಸ್ ಅಂತ ಕೂಡ ಹೇಳ್ತಾರೆ. ಯಾಕಂದರೆ ನಮ್ಮ ಬೌಲೇಸ್ ಫಾರ್ಮುಲಾ ಇಟ್ ಈಸ್ ಬೇಸ್ಡ್ ಆನ್ ಕ್ವಾರ್ಟೈಲ್ಸ್. ಫಾರ್ಮುಲಾ ಏನು? Q3 ಪ್ಲಸ್ Q1 ಮೈನಸ್ 2 ಟೈಮ್ಸ್ Q2 ಡಿವೈಡೆಡ್ ಬೈ Q3 ಮೈನಸ್ Q1. ಸಿಂಪಲ್. ಅರ್ಥ ಆಗ್ತಾ ಇದೆಯಲ್ವಾ? ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ಆಗುತ್ತೆ. ಈಗಲೇ ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತಿಕ್ಕೊಳ್ಳಿ. ಲೆಟ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ಇನ್ ದ ಕಮಿಂಗ್ ಟೈಮ್. ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾ. ಈ ಪ್ರಾಬ್ಲಮ್ಸ್ ಬೇಸ್ಡ್ ಸ್ಕ್ಯೂನೆಸ್ ಮೇಲೆ 10 ಮಾರ್ಕ್ಸ್ ಕ್ವಶನ್ ಬರೋ ಸಾಧ್ಯತೆ ಸ್ವಲ್ಪ ಜಾಸ್ತಿ. ಓಕೆನಾ? ಬಿಡದೆ ನೋಟ್ ಡೌನ್ ಮಾಡ್ಕೊಳ್ಳಿ. ಪ್ರಾಬ್ಲಮ್ಸ್ನ ಕೂಡ ಸಾಲ್ವ್ ಮಾಡುವ. ನೀವು ನನ್ನೊಟ್ಟಿಗೆ ಸಾಲ್ವ್ ಮಾಡಬೇಕು. ಓಕೆನಾ? ಓಕೆ, ನೀವು ಸ್ಕ್ರೀನ್ಶಾಟ್ ತೆಕ್ಕೊಂಡಿರ ಅಥವಾ ಬರ್ಕೊಂಡಿರ ಅಂತ ಭಾವಿಸ್ತಾ ಇದ್ದೀನಿ. ಮಕ್ಕಳೇ, ನಾವಿಷ್ಟೊತ್ತು ಸ್ಕ್ಯೂನೆಸ್ ಬಗ್ಗೆ ಮಾತಾಡಿದ್ವಿ. ಈಗ ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಆಗಿದ್ದಲ್ಲಿ ಮೀನ್, ಮೀಡಿಯನ್, ಮೋಡ್ 3 ಕೂಡ ಸೇಮ್ ಇರುತ್ತೆ. ಈಗ ಫರ್ದರ್ ಮೀಡಿಯನ್ ಮೋಡ್ ಸೇಮ್ ಇರ್ಬೋದು, ಆದರೆ ಪೀಕೆಡ್ನೆಸ್ ಚೇಂಜ್ ಇದ್ದರೆ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡೋದೇ ಕರ್ಟೋಸಿಸ್. ಕರ್ಟೋಸಿಸಲ್ಲಿ ಬೇಸಿಕಲಿ 3 ಟೈಪ್ಸ್ ಇದೆ. ಒಂದು ಪ್ಲಾಟಿಕರ್ಟಿಕ್, ಎರಡನೇದು ಮೆಸೋಕರ್ಟಿಕ್, ಮೂರನೇದು ಲೆಪ್ಟೋಕರ್ಟಿಕ್. ಸೊ ಕರ್ಟೋಸಿಸ್ ಅಂದ್ರೆ ಏನು? ಸ್ಟಡಿಂಗ್ ಆಫ್ ದ ಪೀಕೆಡ್ನೆಸ್. ಈಗ ಹೇಗಿರುತ್ತೆ ಅನ್ನೋ ಡಿಸ್ಟ್ರಿಬ್ಯೂಷನ್ ನೋಡಿ. ಇದು ನಾನು ಬೆಲ್ ಶೇಪ್ಡ್ ಒಂದು ಕರ್ವ್ ಬರುತ್ತೆ ಅಂತ ಹೇಳಿದೆ. ಇದು ನಮ್ಮ ಮೆಸೋಕರ್ಟಿಕ್ ಕರ್ವ್ ಅಂತ ಹೇಳ್ತೀವಿ. ಈಗ ಇದೇ ಕರ್ವ್ ಫ್ಲ್ಯಾಟ್ ಆಗಿದ್ದರೆ ಈ ರೀತಿ ಬರುತ್ತೆ. ಇದೇ ಕರ್ವ್ ತುಂಬ ಪೀಕ್ಡಾಗೂ ಇರ್ಬೋದು, ಒಂದು ಈ ರೀತಿ ಕೂಡ ಬರ್ಬೋದು. ಈ ಮಜಾ ಏನಂದರೆ ಈ 3 ಡಿಸ್ಟ್ರಿಬ್ಯೂಷನ್ ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಓಕೆನಾ? ನಾನು ಡ್ರಾ ಮಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಕಾಣಿಸ್ಬೋದು. ಅರ್ಥ ಏನು? 3 ಕೂಡ ಸಿಮೆಟ್ರಿಕ್ ಆಗಿರುತ್ತೆ. ಆದರೆ ಶೇಪ್ ನೋಡಿ, 3 ಒಂದು ಸ್ವಲ್ಪ ಫ್ಲ್ಯಾಟಾಗಿ ಬಂದಿದೆ, ಒಂದು ನಾರ್ಮಲ್ ಆಗಿದೆ, ಒಂದು ಪೀಕ್ಡ್ ಆಗಿದೆ. ಈ ಪೀಕೆಡ್ನೆಸ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಕರ್ಟೋಸಿಸ್ ಅಂತ ಕರಿತೀವಿ. ಸೊ ಬೇಸಿಕಲಿ ದೇರ್ ಆರ್ 3 ಟೈಪ್ಸ್ ಮಕ್ಕಳೇ. ಎಸ್, ಇಫ್ ಯು ಅಬ್ಸರ್ವ್ ಹಿಯರ್ 3 ಟೈಪ್ ಆಫ್ ಕರ್ಟೋಸಿಸ್ ಇದೆ. ಒಂದನೇದು ಫ್ಲ್ಯಾಟ್ ಆಗಿ ಏನು ಕಾಣಿಸ್ತಾ ಇದೆಯಲ್ವ ಮಕ್ಕಳೇ, ಅದಕ್ಕೆ ನಾವು ಪ್ಲಾಟಿಕರ್ಟಿಕ್ ಅಂತ ಹೇಳ್ತೀವಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಒಂಥರ ಪ್ಲಾಟಿಪಸ್ ಅನಿಮಲ್ ಇರುತ್ತಲ್ವ, ಆ ಥರ ಒಂದು ಫ್ಲ್ಯಾಟ್ ಕರ್ವ್ ಬಂದಿದೆ, ಅದಕ್ಕೆ ನಾವು ಪ್ಲಾಟಿಕರ್ಟಿಕ್ ಅಂತ ಹೇಳ್ತೀವಿ. β2 ಇಸ್ ದ ಮೆಷರ್ಮೆಂಟ್ ಆಫ್ ಕರ್ಟೋಸಿಸ್. β1 ನಮ್ಮ ಸ್ಕ್ಯೂನೆಸ್ಗೆ, ನಮ್ಮ ಪ್ಲಾಟಿಕರ್ಟಿಕ್ಗೆ ಮತ್ತೊಮ್ಮೆ ಬರಿತೀನಿ, ಪ್ಲಾಟಿಕರ್ಟಿಕ್ β2 ವ್ಯಾಲ್ಯೂ ಏನಿರುತ್ತೆ? ಲೆಸ್ ದ್ಯಾನ್ 3 ಇರುತ್ತೆ. ಓಕೆನಾ? β2 ವ್ಯಾಲ್ಯೂ ಏನು? ಲೆಸ್ ದೆನ್ 3 ಇರುತ್ತೆ. ನಮ್ಮ ನಾರ್ಮಲ್ ಟೈಪ್ ಕರ್ವ್ ಇರುತ್ತಲ್ಲ, ಅದಕ್ಕೆ ನಾವೇನಂತ ಹೇಳ್ತೀವಿ? ಮೆಸೋಕರ್ಟಿಕ್ ಕರ್ವ್ ಅಂತ ಹೇಳ್ತೀವಿ. β2 ವ್ಯಾಲ್ಯೂ ಎಷ್ಟಿರುತ್ತೆ?
3 ಇರುತ್ತೆ. 1 ಮಾರ್ಕ್ಸಿಗೆ ಕೇಳೋ ಸಾಧ್ಯತೆ ಜಾಸ್ತಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ β2 ಫಾರ್ ಮೆಸೋಕಾರ್ಟಿಕ್ ಕರ್ವ್? β2 = 3 ಅಂತ ಬರಿಬೇಕು. ಅದೇ ರೀತಿ ತೀರಾ ಪೀಕ್ಡ್ ಆಗಿದೆಯಲ್ವಾ, ಇದಕ್ಕೆ ನಾವೇನಂತ ಕರಿತೀವಿ? ಲೆಪ್ಟೋಕಾರ್ಟಿಕ್ ಕರ್ವ್ ಅಂತ ಕರಿತೀವಿ. ಇದಕ್ಕೆ β2 ವಿಲ್ ಬಿ ಗ್ರೇಟರ್ ದೆನ್ 3 ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಲ್ವಾ? ಓಕೆ, ಸೊ ವಿಚ್ ಆರ್ 3 ಟೈಪ್ಸ್ ಆಫ್ ಕರ್ಟೋಸಿಸ್ ಮಕ್ಕಳೇ? ಮೊದಲನೇದು ಇಲ್ಲಿ ಪ್ಲಾಟಿಕರ್ಟಿಕ್, ಮೆಸೋಕಾರ್ಟಿಕ್, ಲೆಪ್ಟೋಕಾರ್ಟಿಕ್. ನೋಟ್ ಡೌನ್ ಮಾಡ್ಕೊಳ್ಳಿ ಈಗಲೇ. ವೆರಿ ವೆರಿ ಇಂಪಾರ್ಟೆಂಟ್. 1 ಮಾರ್ಕಿಗೆ ನೆನ್ಪಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ? ನಾನು ಸೈಡಿಗೆ ಬರ್ತೀನಿ, ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲ ಡ್ರಾ ಮಾಡ್ಕೊಳ್ಳಿ. ಓಕೆ, ಐ ಹೋಪ್ ಯು ಹ್ಯಾವ್ ಮೇಡ್ ಎ ನೋಟ್ ಆಫ್ ಇಟ್. ಕರ್ಟೋಸಿಸ್ನ ಡೆಫಿನಿಷನ್ ಏನು ಮಕ್ಕಳು? ಇನ್ನೊಮ್ಮೆ ನಾವು ನೋಡಿದರೆ, ಕರ್ಟೋಸಿಸ್ ಮೀನ್ಸ್ ಪೀಕೆಡ್ನೆಸ್ ಇನ್ ದ ರೀಜನ್ ಆಫ್ ದ ಮೋಡ್. ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಲ್ಲಿರುತ್ತೆ? ಮೋಡ್ ಇದ್ದಲ್ಲಿರುತ್ತೆ. ಇನ್ ದ ಫ್ರೀಕ್ವೆನ್ಸಿ ಕರ್ವ್, ನಮ್ಮ ಫ್ರೀಕ್ವೆನ್ಸಿ ಕರ್ವ್ ಡ್ರಾ ಮಾಡಿದಾಗ ಆ ಪೀಕೆಡ್ನೆಸ್ ಇನ್ ದ ರೀಜನ್ ಆಫ್ ಮೋಡ್ಗೆ ನಾವೇನಂತ ಹೇಳ್ತೀವಿ, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾಯಿದ್ರೆ ಕರ್ಟೋಸಿಸ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್. ಈಗ ಕರ್ಟೋಸಿಸಲ್ಲಿ ನಾವು ಪ್ರೀವಿಯಸ್ ಡಯಾಗ್ರಾಮ್ ನೋಡಿದ್ವಲ್ವಾ? 3 ಟೈಪ್ ಇದೆ. ಎ ಕರ್ವ್ ವಿಚ್ ಇಸ್ ನೈದರ್ ಫ್ಲ್ಯಾಟ್ ನಾರ್ ಪೀಕ್ಡ್. ಅರ್ಥ ಏನು? ಫ್ಲ್ಯಾಟ್ ಆಗೂ ಇಲ್ಲ ಅಥವಾ ತೀರಾ ಪೀಕ್ಡ್ ಆಗೂ ಇಲ್ಲ, ಮಧ್ಯಮದಲ್ಲಿದೆ. ಅದಕ್ಕೆ ನಾವೇನಂತ ಕರಿತೀವಿ? ಮೆಸೋಕಾರ್ಟಿಕ್ ಕರ್ವ್ ಅಂತ ಕರಿತೀವಿ. ಆಯಿತಾ? ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನಾವು ಸೆಕೆಂಡ್ PUCಯಲ್ಲೂ ಇನ್ ಡೀಟೇಲಾಗಿ ಕಳಿತೀವಿ ಆಸ್ ಎ ನಾರ್ಮಲ್ ಕರ್ವ್. ಓಕೆನಾ ಮಕ್ಕಳೇ? ವೆರಿ ವೆರಿ ಇಂಪಾರ್ಟೆಂಟ್. ಅದು ಬಿಟ್ಟರೆ ನೆಕ್ಸ್ಟ್ ಉಳಿದ ಎರಡೇನು? ಎ ಕರ್ವ್ ವಿಚ್ ಈಸ್ ಮೋರ್ ಪೀಕ್ಡ್ ಆಗಿದ್ದಲ್ಲಿ. ಯಾವುದ್ರ ಕಂಪ್ಯಾರಿಸನ್ ಜೊತೆಗೆ? ಮೆಸೋಕಾರ್ಟಿಕ್. ಮೆಸೋಕಾರ್ಟಿಕ್ಕಿಂತ ಇನ್ನೂ ಪೀಕ್ ಜಾಸ್ತಿ ಇದ್ದಲ್ಲಿ ಅದಕ್ಕೆ ನಾವು ಏನಂತ ಹೇಳ್ತೀವಿ? ಲೆಪ್ಟೋಕಾರ್ಟಿಕ್ ಕರ್ವ್ ಅಂತ ಹೇಳ್ತೀವಿ. ಮೆಸೋಕಾರ್ಟಿಕ್ಕಿಂತ ಇನ್ನೂ ಫ್ಲ್ಯಾಟ್ ಆಗಿದ್ದಲ್ಲಿ, ಪೀಕ್ನೆಸ್ಸು ಕಡಿಮೆ ಇದೆ, ಲೆಸ್ ಪೀಕ್ ದೆನ್ ದ ಮೆಸೋಕಾರ್ಟಿಕ್ ಅಥವಾ ನಾರ್ಮಲ್ ಕರ್ವ್, ಅದಕ್ಕೆ ನಾವೇನಂತ ಹೇಳ್ತೀವಿ? ಪ್ಲಾಟಿಕಾರ್ಟಿಕ್ ಕರ್ವ್ ಅಂತ ಹೇಳ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೊಮ್ಮೆ ಇಲ್ಲಿ ಬರಿತೀನಿ, ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಮೆಸೋಕಾರ್ಟಿಕ್ಗೆ β2 ಏನಿರುತ್ತೆ? 3 ಇರುತ್ತೆ. ಓಕೆನಾ? ಅದಾದಮೇಲೆ ಲೆಪ್ಟೋಕಾರ್ಟಿಕ್ಗೆ β2 ಏನಿರುತ್ತೆ? ಗ್ರೇಟರ್ ದೆನ್ 3 ಇರುತ್ತೆ. ಪ್ಲಾಟಿಕಾರ್ಟಿಕ್ಗೆ β2 ಏನಿರುತ್ತೆ? ಲೆಸ್ ದೆನ್ 3 ಇರುತ್ತೆ. ಪ್ರಾಬ್ಲಮ್ಸ್ ಎಲ್ಲರೂ ಬರ್ಬೋದು, 1 ಮಾರ್ಕ್ಸ್ ಎಲ್ಲರೂ ಕೇಳೋ ಸಾಧ್ಯತೆ ಇರುತ್ತೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಗುಡ್ ಮಕ್ಕಳೇ. ಈಗ ನಮ್ಮ ಫಸ್ಟ್ ಕ್ವೆಶನ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ನ ಕೇಳಿದ್ದಾರೆ. ಇಫ್ ಯು ಅಬ್ಸರ್ವ್ ದಿಸ್ ಕ್ವೆಶನ್, ಕೊಟ್ಟಿರೋಂಥ ಡೇಟಾ ಅದು ಯಾವ ಟೈಪ್ ಇದೆ ಮಕ್ಕಳು? ಇಟ್ ಈಸ್ ಎ ಡಿಸ್ಕ್ರೀಟ್ ಟೈಪ್ ಆಫ್ ಡೇಟಾ ಇದೆ. ಇಲ್ಲಿ ನಾವು ಈಸಿಯಾಗಿ ಮೀನ್, ಮೋಡ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ 3 ಕಂಡುಹಿಡಿಬೋದು. ಯಾವಾಗಲೂ ಫಸ್ಟ್ ಮೋಡ್ನ ಚೆಕ್ ಮಾಡಿ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಇಲ್ಲಿ ರಿಪೀಟ್ ಆಗಿಲ್ಲ, ಹಾಗಾಗಿ ಮೋಡ್ ಈಸ್ ನಾಟ್ ಇಲ್ ಡಿಫೈನ್ಡ್. ಹಾಗಾಗಿ ನಮ್ಮ ಕಾರ್ಲ್ ಪಿಯರ್ಸನ್ನ ಮೊದಲನೇ ಇಂಪಾರ್ಟೆಂಟ್ ಫಾರ್ಮುಲಾ ಏನಿದೆ? ಸ್ಕ್ಯೂನೆಸ್ ಇಸ್ ಗಿವನ್ ಬೈ x ಬಾರ್ ಮೈನಸ್ z/σ. ಅದನ್ನು ಯೂಸ್ ಮಾಡ್ಬೋದು. ವಿಲ್ ಗೋ ಫಾರ್ ದ ಸೆಕೆಂಡ್ ಫಾರ್ಮುಲಾ ಓನ್ಲಿ ವೆನ್, ಯಾವಾಗ? ಮೋಡ್ ಇಲ್ ಡಿಫೈನ್ ಆಗಿದ್ದಾಗ. ಅರ್ಥ ಆಯ್ತಲ್ವಾ? ಸೊ ಇದಕ್ಕೆ ಈಗ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ನ ನಾವು ಕಂಪ್ಯೂಟ್ ಮಾಡೋಣ ಬನ್ನಿ. ಸೊ ಕೊಟ್ಟಿರೋಂಥ ಡೇಟಾಯಿಂದ ಡಿಸ್ಕ್ರೀಟ್ ಡೇಟಾ ಇದೆ. ಸೊ ಲೆಟ್ಸ್ ಫೈಂಡ್ ಮೀನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ಮೋಡ್ 3 ಕಂಡು ಹಿಡಿದು ಲೆಟ್ಸ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಈಗ ಕೊಟ್ಟಿರೋಂಥ ಡೇಟಾ ಎಕ್ಸ್ ಸೀರೀಸಲ್ಲಿ 10, 20, 30, 40, 50, 60 ಮತ್ತು 70. ಮತ್ತು ರೆಸ್ಪೆಕ್ಟಿವ್ ಫ್ರೀಕ್ವೆನ್ಸೀಸ್ ಏನು ಕೊಟ್ಟಿದ್ದಾರೆ? 1, 5, 12, 22, 17, 9 ಮತ್ತು 4 ಕೊಟ್ಟಿದ್ದಾರೆ. ನಮ್ಮ ಅರ್ಥಮೆಟಿಕ್ ಮೀನ್ಗೆ ಸಮೇಷನ್ fx/n ಇಸ್ ದ ಫಾರ್ಮುಲಾ. ಫಸ್ಟ್ ನಾವು ಎಫ್ ಇಂಟು ಎಕ್ಸ್ ಪ್ರಾಡಕ್ಟ್ನ ನಾವು ಕಂಡು ಹಿಡಿಯುವ. ಓಕೆನಾ ಮಕ್ಕಳೇ? ಎಫ್ ಇಂಟು ಎಕ್ಸ್ ಪ್ರಾಡಕ್ಟ್ ಮಾಡಿದಲ್ಲಿ ಮೊದಲು 10 × 1 10 ಆಯಿತು. 20 × 5 100, 30 × 12 360 ಆಗುತ್ತೆ. 40 × 22 880. ಎಸ್, ಕರೆಕ್ಟು. 880. ಅದಾದಮೇಲೆ 50 × 17 850 ಬರುತ್ತೆ. ಅದಾದಮೇಲೆ 60 × 9 540. 540 ಆದಮೇಲೆ 70 × 4 280 ಆಯಿತು. ಓಕೆ, ನಮ್ಮ ಅರ್ಥಮೆಟಿಕ್ ಮೀನ್ಗೆ ಎಫ್ ಇಂಟು ಎಕ್ಸ್ ಕಾಲಮ್ ಬೇಕಿತ್ತು, ಅದನ್ನು ಕಂಪ್ಯೂಟ್ ಮಾಡಿದ್ವಿ. ಈಗ ನಮ್ಮ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಇರೋದು ∑fx² ಮೈನಸ್ ∑fx/n² ಅಂಡರ್ ದ ರೂಟ್ ಇದೆ. ಸೊ ನಮಗೆ ಎಫ್ ಇಂಟು x² ಕಾಲಮ್ ಬೇಕು. ನೆಕ್ಸ್ಟ್ ನಾ ಏನು ಕಂಪ್ಯೂಟ್ ಮಾಡ್ತೀನಿ? ಈಗ ಎಫ್ ಇಂಟು x². ಎಫ್ ಇಂಟು x² ಏನು ಮಾಡ್ಬೋದು?
ಎಕ್ಸ್ ಕಾಲಮ್ ಇದೆ, ಎಕ್ಸ್ ಸ್ಕ್ವೇರ್ ಫೈಂಡ್ ಔಟ್ ಮಾಡಿ ಎಫ್ ಇಂಟು ಎಕ್ಸ್ ಸ್ಕ್ವೇರ್ ಮಾಡ್ಬೋದು, ಅಥವಾ ಎಫ್ ಎಕ್ಸ್ ಇಂಟು ಎಕ್ಸ್ ಮಾಡಿದ್ರು ಕರೆಕ್ಟ್ ಆಗುತ್ತೆ. ನಾನು ಎಫ್ ಎಕ್ಸ್ ಇಂಟು ಎಕ್ಸ್ ಮಾಡ್ತೀನಿ. 10 ಟೈಮ್ಸ್, ಸೊ 100 ಆಯಿತು. 100 ಇಂಟು 20 2000 ಅಲ್ವಾ? ಸೊ ಇಟ್ ಈಸ್ 2000. ಅದಾದಮೇಲೆ ವಿ ಹ್ಯಾವ್ 30 ಇಂಟು 360, 360 ಇಂಟು 30 10,800. ಅದಾದಮೇಲೆ 880 ಇಂಟು 40 ಮಾಡಿದಲ್ಲಿ ವಿ ಗೆಟ್ 35,200. ಅದಾದಮೇಲೆ 850 ಇಂಟು 50 ಮಾಡಿದಲ್ಲಿ ವಿ ಗೆಟ್ 42,500. ಅದಾದಮೇಲೆ 540 ಇಂಟು 60 ಮಾಡಿದಲ್ಲಿ ಅಗೇನ್ ವಿ ಗೆಟ್ 32,400. ಆ್ಯಂಡ್ ಲಾಸ್ಟ್ ಒನ್ 280 ಇಂಟು 70 ಮಾಡಿದಲ್ಲಿ ವಿ ಗೆಟ್ 19,600. ನಾವು ಏನು ಮಾಡಬೇಕು? ಲೆಟ್ಸ್ ಫೈಂಡ್ ಒಂದೊಂದೇ ಆವ್ರೇಜ್ನ ಕಂಡು ಹಿಡಿಯುವ. ಸ್ಟೆಪ್ 1, ಅರಿಥಮೆಟಿಕ್ ಮೀನ್ ಮಾಡೋದಾದರೆ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಈಗ ಸಮೇಷನ್ ಎಫ್ ಎಕ್ಸ್ ಬೈ ಎನ್ ಮಾಡಬೇಕು ಅಂದರೆ ನನಗೆಲ್ಲ ರೆಸ್ಪೆಕ್ಟಿವ್ ಕಾಲಮ್ ಟೋಟಲ್ ಬೇಕು. ಲೆಟ್ಸ್ ಫೈಂಡ್ ದ ರೆಸ್ಪೆಕ್ಟಿವ್ ಕಾಲಮ್ ಟೋಟಲ್ಸ್. 1 + 5 6, 12, 18, 18 22, 40, 57, 57 ಪ್ಲಸ್ 9 ಪ್ಲಸ್ 4 ಮಾಡಿದಲ್ಲಿ 70. ಓಕೆ, ನಮ್ಮ ಫ್ರೀಕ್ವೆನ್ಸಿ ಕೌಂಟ್ 70 ಬಂದಿದೆ. ಎಫ್ ಎಕ್ಸ್ ಟೋಟಲ್ ಮಾಡೋದಾರೆ 10 + 100 110 ಪ್ಲಸ್ 360 ಪ್ಲಸ್ 880 ಪ್ಲಸ್ 850 ಪ್ಲಸ್ 540 ಪ್ಲಸ್ 280 ಮಾಡಿದಲ್ಲಿ 3020 ಬರ್ತಾ ಇದೆ. ಅದೇ ರೀತಿ ಈಗ ಎಫ್ ಎಕ್ಸ್ ಸ್ಕ್ವೇರ್ ಟೋಟಲು ಮಾಡುವ. 100 + 2000 2100 ಪ್ಲಸ್ 10,800 ಪ್ಲಸ್ 35,200 ಪ್ಲಸ್ 42,500 ಪ್ಲಸ್ 32,400 ಪ್ಲಸ್ 19,600. ವ್ಯಾಲ್ಯೂಸ್ನೆಲ್ಲ ಆ್ಯಡ್ ಮಾಡಿದಲ್ಲಿ 1,42,600 ಟೋಟಲ್ ಬಂದಿದೆ. ಈಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋದಾದರೆ ಇದು 3020 ಡಿವೈಡೆಡ್ ಬೈ 70. ಸೊ 3020 ಬೈ 70 ಮಾಡಿದಲ್ಲಿ 43.14. ಇದು ನಮ್ಮ ಅರ್ಥಮೆಟಿಕ್ ಮೀನ್ ಆಯಿತು. ನಮ್ಮ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ ಏನಾಯಿತು? ಸಮೇಷನ್ ಎಫ್ ಎಕ್ಸ್ ಸ್ಕ್ವೇರ್ ಬೈ ಎನ್ ಮೈನಸ್ ಸಮೇಷನ್ ಎಫ್ ಎಕ್ಸ್ ಬೈ ಎನ್ ಹೋಲ್ ಸ್ಕ್ವೇರ್ ಅಂಡರ್ ದ ರೂಟ್. ಈಗ ನಾನು ವ್ಯಾಲ್ಯೂಸನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡೋದಾದರೆ ಮಕ್ಕಳೇ ಇಲ್ಲೇನು ಸಿಗುತ್ತೆ? ಸಮೇಷನ್ ಎಫ್ ಎಕ್ಸ್ ಸ್ಕ್ವೇರ್ ಟೋಟಲ್ ಎಷ್ಟು ಬಂದಿತ್ತು? 1,42,600 ಡಿವೈಡೆಡ್ ಬೈ 70 ಮೈನಸ್ 3020 ಡಿವೈಡೆಡ್ ಬೈ 70 ಹೋಲ್ ಸ್ಕ್ವೇರ್. ಈಗ ಈ ವ್ಯಾಲ್ಯೂಸನ್ನು ನಾವು ಸಿಂಪ್ಲಿಫೈ ಮಾಡೋದಾದರೆ 1,42,600 ಡಿವೈಡೆಡ್ ಬೈ 70 ಮಾಡಿದಲ್ಲಿ 2037.14 ಮೈನಸ್ ನೆಕ್ಸ್ಟು 3020 ಬೈ 70 ಆಲ್ರೆಡಿ 43.14 ಇದೆ. ಅದನ್ನು ಸ್ಕ್ವೇರ್ ಮಾಡಿದಲ್ಲಿ ವಿ ಗೆಟ್ 1861 ಮೈನಸ್ 1861.05. ದಿಸ್ ಈಸ್ ಅಂಡರ್ ದ ರೂಟ್. ಈಗ 2037.14 ಮೈನಸ್ ಇದನ್ನು ಸಪ್ರಾಕ್ಟ್ ಮಾಡಿದಲ್ಲಿ 176.08 ಬರ್ತಾ ಇದೆ. ಅದರ ಸ್ಕ್ವೇರ್ ರೂಟ್ ತೊಗೊಂಡಲ್ಲಿ 13.26. ಸೊ ಸಿಗ್ಮಾ ಈಸ್ ಈಕ್ವಲ್ ಟು 13.26 ಆಯಿತು. ಈಗ ಮೀನ್ ಆಯಿತು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಗಿದೆ. ನನಗೆ ಮತ್ತೊಂದು ಮೆಷರ್ ಬೇಕಾಗಿರೋಂಥದ್ದು ಮೋಡ್. ಈಗ ಇದು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಗಿರೋದ್ರಿಂದ ನಮ್ಮ ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಲ್ಲಿದೆ ಮಕ್ಕಳೇ? ಹೈಯೆಸ್ಟ್ ಫ್ರೀಕ್ವೆನ್ಸಿ 22 ಇಲ್ಲಿದೆ. ವಾಟ್ ಈಸ್ ದ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ಎಕ್ಸ್? ನಮ್ಮ ಹೈಯೆಸ್ಟ್ ಫ್ರೀಕ್ವೆನ್ಸಿಗೆ 40. ದೇರ್ ಫೋರ್ ಝೆಡ್ ಈಸ್ ಈಕ್ವಲ್ ಟು 40. ಡನ್. ಈಗ ನಮ್ಮ ಸ್ಕ್ಯೂನೆಸ್ ಫಾರ್ಮುಲಾ ಏನಿದೆ ಮಕ್ಕಳೇ? ಕಾಲ್ಪಿಯೇಷನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಫಾರ್ಮುಲಾ ಇಸ್ ಎಸ್ ಈಕ್ವಲ್ ಟು ಎಕ್ಸ್ ಬಾರ್ ಮೈನಸ್ ಝೆಡ್ ಡಿವೈಡೆಡ್ ಬೈ ಸಿಗ್ಮಾ ಇದೆ, ವಿಚ್ ಈಸ್ ಈಕ್ವಲ್ ಟು ನಮ್ಮ ಎಕ್ಸ್ ಬಾರ್ ಎಷ್ಟಿದೆ? 43.14 ಇದೆ, ಮೈನಸ್ ಮೋಡ್ ಎಷ್ಟಿದೆ? 40 ಇದೆ, ಬೈ ಸಿಗ್ಮಾ ಇಸ್ 13.26. ಇದನ್ನು ನಾವು ಸಿಂಪ್ಲಿಫೈ ಮಾಡಿದಲ್ಲಿ 3.14 ಡಿವೈಡೆಡ್ ಬೈ 13.26 ನಮಗೆ 0.23 ಬಂತು. ಡನ್. ಈಗ ಸ್ಕ್ಯೂನೆಸ್ ಪ್ರಾಬ್ಲಮಲ್ಲಿ ಆ್ಯಸ್ ಎನ್ ಇವ್ಯಾಲ್ಯೂಯೇಷನ್ ಪಾಯಿಂಟ್ ಆಫ್ ವ್ಯೂ ತಿಳ್ಕೊಳ್ಳೋದಾದ್ರೆ ನಾವು ಸ್ಕ್ಯೂನೆಸ್ ಕಂಡು ಹಿಡಿದ್ವಿ. ವ್ಯಾಲ್ಯೂ ಏನು ಬಂದಿದೆ? ಪಾಸಿಟಿವ್. ಸೊ ನಮಗೆ ಕೊಟ್ಟಿರುವಂಥ ಡಿಸ್ಟ್ರಿಬ್ಯೂಷನ್ ಪಾಸಿಟಿವ್ಲಿ ಸ್ಕ್ಯೂಡ್ ಆಗಿದೆ. ಕಮೆಂಟ್ ಬರೆಯೋದನ್ನು ಮರಿಬೇಡಿ, ವೆರಿ ವೆರಿ ಇಂಪಾರ್ಟೆಂಟ್. ಆ ಇಂಟರ್ಪ್ರಿಟೇಷನ್ ಏನಿದೆ ಇಟ್ ವಿಲ್ ಕ್ಯಾರಿ ಎ ಮಾರ್ಕ್ ಮಕ್ಕಳೇ. ಸೊ
the distribution is ಪಾಸಿಟಿವ್ಲಿ ಸ್ಕ್ಯೂಡ್ ಅನ್ನೋದನ್ನ ಬರೀರಿ. ಯಾಕೆ ಪಾಸಿಟಿವ್ಲಿ ಸ್ಕ್ಯೂಡ್? ಬಿಕಾಸ್ ದ ವ್ಯಾಲ್ಯೂ ಇಸ್ ಪಾಸಿಟಿವ್. ನಾವು ಕಂಡು ಹಿಡಿದಿರೋಂಥ ಸ್ಕ್ಯೂನೆಸ್ 0.23 ಬಂದಿದೆ. ವೆರಿ ಸಿಂಪಲ್, ಅರ್ಥ ಆಗ್ತಾ ಇದೆಯಲ್ವಾ? ನಮ್ಮ ಮುಂದಿನ ಪ್ರಶ್ನೆ ನೋಡುವ. ಈಗ ಸೆಕೆಂಡ್ ಕ್ವೆಶನ್, ಮತ್ತೊಮ್ಮೆ ಕ್ಯಾಲ್ಕುಲೇಟ್ ಕಾಲ್ಪಿಯೇಷನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಕೇಳಿದ್ದಾರೆ. ಈಗ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಇಲ್ಲಿ ನಾನು ಫಸ್ಟ್ ಚೆಕ್ ಮಾಡೋದು ಯಾವಾಗಲೂ ಮೋಡ್ ಕಂಡು ಹಿಡಿಯೋಕ್ಕಾಗತ್ತಾ ಇಲ್ವಾ. ಆಗ್ತಿತ್ತಂದರೆ ಡೈರೆಕ್ಟ್ ಮಾಡುವ, ಆಗಲಿಲ್ಲ ಅಂದರೆ ನಮ್ಮ ಸೆಕೆಂಡ್ ಫಾರ್ಮುಲಾ ಹೋಗಬೇಕು. ವೆನ್ ಮೋಡ್ ಇಸ್ ಇಲ್ ಡಿಫೈನ್ಡ್, ಅದು ಆಗತ್ತೆ ಇಲ್ವ ನಾನು ಚೆಕ್ ಮಾಡ್ತೀನಿ. ಓಕೆ, ಮೋಡ್ ಕಂಡು ಹಿಡಿಯೋಕ್ಕೆ ಬೇಕು ಹೈಯೆಸ್ಟ್ ಫ್ರೀಕ್ವೆನ್ಸಿ. ಇಲ್ಲಿ ನೋಡಿ, ನಮ್ಮ ಹೈಯೆಸ್ಟ್ ಫ್ರೀಕ್ವೆನ್ಸಿ ನೀವು ಅಬ್ಸರ್ವ್ ಮಾಡೋದಾರೆ ಮಕ್ಕಳೇ, ಇಟ್ ಈಸ್ 40. ರಿಪೀಟ್ ಆಗಿದೆ ಇಲ್ಲಿ. ನಮ್ಮ ಹೈಯೆಸ್ಟ್ ಫ್ರೀಕ್ವೆನ್ಸಿ ಏನಾಗಿದೆ? ಇಟ್ ಹ್ಯಾಸ್ ಬೀನ್ ರಿಪೀಟೆಡ್. ಈ 2 ಸತಿ ರಿಪೀಟ್ ಆಗಿದ್ದಾಗ ಮೋಡಲ್ ಕ್ಲಾಸ್ ನಾವು 10 to 20 ತೊಗೊಬೇಕಾ ಅಥವಾ 50 to 60 ತೊಗೊಬೇಕಾ ಗೊತ್ತಾಗೋದಿಲ್ಲ. ಈ ಕೇಸಲ್ಲಿ ಮೋಡ್ ಇಲ್ ಡಿಫೈನ್ಡ್ ಆಗಿದೆ. ಇಲ್ ಡಿಫೈನ್ಡ್ ಆಗಿರೋದಕ್ಕೆ ನಾವೇನು ಮಾಡ್ತೀವಿ? ನಮ್ಮ ಅದರ್ ಫಾರ್ಮುಲಾ ಯಾವುದದು? ಸ್ಕ್ಯೂನೆಸ್ ಇಸ್ ಈಕ್ವಲ್ ಟು 3 times x ಬಾರ್ ಮೈನಸ್ m ಡಿವೈಡೆಡ್ ಬೈ ಸಿಗ್ಮಾ. ಆ ಫಾರ್ಮುಲಾಗೆ ಹೋಗ್ತೀವಿ. ಅರ್ಥ ಆಯ್ತಲ್ವಾ? ಓಕೆ, ಲೆಟ್ ಸ್ಟಾರ್ಟ್ ವಿತ್ ಕ್ಯಾಲ್ಕುಲೇಷನ್ ಪ್ರೊಸೀಜರ್. ಇಲ್ಲಿ ಕೊಟ್ಟಿರುವಂಥ ವ್ಯಾಲ್ಯೂಸ್ ಈಗ ಬರ್ಕೊಳ್ಳೋದಾದರೆ, ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ರೆಸ್ಪೆಕ್ಟಿವ್ ಮಾರ್ಕ್ಸ್, ನಂಬರ್ ಆಫ್ ಸ್ಟೂಡೆಂಟ್ಸ್, ನಾನು ಫ್ರೀಕ್ವೆನ್ಸಿ ಅಂತ ಬರಿತೀನಿ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 0 to 10 ಇಂದ 70 to 80. ಓಕೆ, 0 to 10, 10 to 20, 20 to 30, 30 to 40, 40 to 50, 50 to 60, 60 to 70, 70 to 80. ಓಕೆ, ಈಗ ಕ್ಲಾಸಸ್ ಬರ್ಕೊಂಡಾಯ್ತು. ಫ್ರೀಕ್ವೆನ್ಸಿ ಬರೆಯೋದಾದರೆ 10, 40, 20, 0, ಮತ್ತೆ 10, 40, 16, 14. ಓಕೆ, ರೆಸ್ಪೆಕ್ಟಿವ್ ಫ್ರೀಕ್ವೆನ್ಸೀಸ್ ಕೊಟ್ಟಿದ್ದಾರೆ. ಸೊ ಕ್ಯಾಲ್ಕುಲೇಷನ್ ಪ್ರೊಸೀಜರ್ಗೆ ಈಗ ಮೀನ್ ಕಂಡು ಹಿಡಿಬೇಕು ಅಂದರೆ ನಮಗೆ ಮಿಡ್ ವ್ಯಾಲ್ಯೂಸ್ ಬೇಕು. ಸೊ ಕ್ಲಾಸಸ್ಸಿಂದ ಮಿಡ್ ವ್ಯಾಲ್ಯೂಸ್ ಬರೆಯುವ. ಸ್ಟೆಪ್ 1, ಎಕ್ಸ್ ಬರ್ದಲ್ಲಿ ಏನಾಗುತ್ತೆ? ಇಟ್ ವಿಲ್ ಬಿ 5, ಇಟ್ ವಿಲ್ ಬಿ 15, 25, 35, 45, 55, 65, 75. ಡನ್ ಮಕ್ಕಳೇ. ಈಗ ಟು ಫೈಂಡ್ ಅರಿಥಮೆಟಿಕ್ ಮೀನ್, ಫಸ್ಟ್ ಈಗ ಎಫ್ ಇಂಟು ಎಕ್ಸ್ ಕಾಲಮ್ನ ನಾವು ಕಂಪ್ಯೂಟ್ ಮಾಡುವ. ಸೊ ಎಫ್ ಇಂಟು ಎಕ್ಸ್, 10 into 5, 50 ಆಯಿತು. 40 into 15, 600 ಆಯಿತು. 20 into 25, 500. 35 into 0, 0. 10 into 45, 450. ಅದಾದಮೇಲೆ 40 into 55, 2200. ಅದಾದಮೇಲೆ 16 into 65 ಮಾಡಿದಲ್ಲಿ ವಿ ಗೆಟ್ 1040. ಅದಾದಮೇಲೆ 14 into 75 ಮಾಡಿದಲ್ಲಿ ವಿ ಗೆಟ್ 1050. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡೋದಕ್ಕೆ ವಿ ನೀಡ್ ಎಫ್ ಎಕ್ಸ್ ಸ್ಕ್ವೇರ್. ಎಫ್ ಎಕ್ಸ್ ಸ್ಕ್ವೇರ್ ಹೇಗೆ ಮಾಡೋದು? ಎಫ್ ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ವಿ ವಿಲ್ ಗೆಟ್ ಎಫ್ ಎಕ್ಸ್ ಸ್ಕ್ವೇರ್. ಸೊ 50 into 5 ಮಾಡಿದಲ್ಲಿ ವಿ ಗೆಟ್ 250. 600 into 15 ಮಾಡಿದಲ್ಲಿ ವಿ ಗೆಟ್ 9000. ಅದಾದಮೇಲೆ 500 into 25 ಮಾಡಿದಲ್ಲಿ ವಿ ಗೆಟ್ 12,500. 35 into 0 is 0. 450 into 45 ಮಾಡಿದಲ್ಲಿ ವಿ ಗೆಟ್ 20,250. ಅದಾದಮೇಲೆ 2200 into 55 ಮಾಡಿದಲ್ಲಿ ವಿ ಗೆಟ್ 1,21,000. ಅದಾದಮೇಲೆ 1040 into 65 ಮಾಡಿದಲ್ಲಿ 67,600. ಆ್ಯಂಡ್ 1050 into 75 ಮಾಡಿದಲ್ಲಿ 78,750. ಈಗ ಎಫ್ ಎಕ್ಸ್ ಸ್ಕ್ವೇರು ಆಗಿದೆ. ನಾನು ಹೇಳ್ದಂಗೆ ಇಲ್ಲಿ ನಾವು ಮೋಡ್ ಕಂಡು ಹಿಡಿಯೋಕ್ಕಾಗಲ್ಲ. ಸೊ ವಿಲ್ ಗೋ ಫಾರ್ ಮೀಡಿಯನ್ ಅಂತ ಹೇಳಿದೆ. ಮೀಡಿಯನ್ಗೆ ವಿ ನೀಡ್ ಎಲ್ ಸಿ ಎಫ್ ಕಾಲಮ್ ಅಲ್ವಾ ಮಕ್ಕಳೇ? ಈಗ ಎಲ್ ಸಿ ಎಫ್ ಫೈಂಡ್ ಔಟ್ ಮಾಡೋದಾರೆ. ಫಸ್ಟ್ ಫ್ರೀಕ್ವೆನ್ಸಿ 10 ಆಸ್ ಇಟ್ ಈಸ್. 10 + 40, 50 ಆಯಿತು. 50 + 20, 70. 70 + 0 ಮತ್ತು 70. 70 + 10, 80. 80 + 40, 120. 120 + 16,
136 ಪ್ಲಸ್ 14 140 ಪ್ಲಸ್ 10 150 ಆಯಿತು. ಓಕೆ, ಸೊ ನಮ್ಮ ಕೌಂಟ್ ಆಫ್ ಫ್ರೀಕ್ವೆನ್ಸಿ 150 ಆಗಿದೆ. ಈಗ ರೆಸ್ಪೆಕ್ಟಿವ್ ಕಾಲಮ್ ಟೋಟಲ್ಸ್ನ ಕಂಡು ಹಿಡಿದು ಬಿಡುವ ಬಿಫೋರ್ ಪ್ರೊಸೀಡಿಂಗ್. ಈ ಟೇಬಲ್ ಕೆಲಸ ಇಲ್ಲಿ ಮುಗಿಸ್ಬಿಡುವ. ಓಕೆ, 50 ಪ್ಲಸ್ 600 650 ಆಯಿತು, ಪ್ಲಸ್ 500 ಪ್ಲಸ್ 450 ಪ್ಲಸ್ 2200 ಪ್ಲಸ್ 1040 ಪ್ಲಸ್ 1050. ನಮ್ಮ ಎಫ್ ಎಕ್ಸ್ ಕಾಲಮ್ ಟೋಟಲ್ 5890 ಬರ್ತಾ ಇದೆ. ಓಕೆ, ನಮ್ಮ ಎಫ್ ಎಕ್ಸ್ ಸ್ಕ್ವೇರ್ ಕಾಲಮ್ ಟೋಟಲ್ ಮಾಡೋದಾದರೆ 250 ಪ್ಲಸ್ 9000 ಪ್ಲಸ್ 12500 ಪ್ಲಸ್ 20250 ಪ್ಲಸ್ 1,21,000 ಪ್ಲಸ್ 67,600 ಪ್ಲಸ್ 78,750 ಮಾಡಿದಲ್ಲಿ ವಿ ಆರ್ ಗೆಟಿಂಗ್ 309,350. ಡನ್. ಈಗ ನಾವು ಮೀಡಿಯನ್ ಕಂಡು ಹಿಡಿಯೋದಕ್ಕೆ ನಮಗೆ n/2 ಬೇಕು. n/2 ಮಾಡಿದಲ್ಲಿ 150/2 ಆಗುತ್ತೆ. 150/2 ವಿಚ್ ಈಸ್ 75. ನಮ್ಮ ಎಲ್ ಸಿ ಎಫ್ ಅಲ್ಲಿ ಎಲ್ಲ ಆಗುತ್ತೆ ಆಫ್ಟರ್ 70 ಬಿಫೋರ್ 80. ಸೊ ಇದು ನಮ್ಮ ಮೀಡಿಯನ್ ಕ್ಲಾಸ್ ಆಯಿತು. ಯಾವುದು 40 to 50 ನಮ್ಮ ಮೀಡಿಯನ್ ಕ್ಲಾಸ್ ಆಯಿತು. ಸೊ ದಿಸ್ ಇಸ್ ವಾಟ್ ಮೀಡಿಯನ್ ಕ್ಲಾಸ್ ಅಲ್ವಾ ಮಕ್ಕಳೇ? ಈಗ ವಿ ಆರ್ ಡನ್ ವಿತ್ ಆಲ್ ದ ಟೇಬಲ್ ಕ್ಯಾಲ್ಕುಲೇಷನ್. ನಮ್ಮ ಮೀಡಿಯನ್ ಕ್ಲಾಸ್ನ ನಾವು ಐಡೆಂಟಿಫೈ ಮಾಡಿ ಆಗಿದೆ. ನಾವು ಇಫ್ ವಿ ಸ್ಟಾರ್ಟ್ ವಿತ್ ನಮ್ಮ ಫಸ್ಟ್ ಆವ್ರೇಜ್ ಎಕ್ಸ್ ಬಾರ್, ಫಾರ್ಮುಲಾ ಏನಿದೆ ಸಮೇಷನ್ ಎಫ್ ಎಕ್ಸ್ ಬೈ ಕ್ಯಾಪಿಟಲ್ ಎನ್ ವಿಚ್ ಈಸ್ ಈಕ್ವಲ್ ಟು ನಮ್ಮ ಎಫ್ ಎಕ್ಸ್ ಟೋಟಲ್ 5890, ಫ್ರೀಕ್ವೆನ್ಸಿ ಕೌಂಟ್ 150, $39.26 ನಮ್ಮ ಎಕ್ಸ್ ಬಾರ್ ಬಂತು. ಓಕೆನಾ? ಈಗ ನೆಕ್ಸ್ಟ್ ನಮ್ಮ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಾವು ಕಂಡು ಹಿಡಿಬೇಕು. ಫಾರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಕ್ಕಳೇ, ಲೆಟ್ಸ್ ಸ್ಟಾರ್ಟ್ ವಿತ್ ನಮ್ಮ ಸ್ಟ್ಯಾಂಡರ್ಡ್ ಡಿವಿಯೇಷನ್. ನಮ್ಮ ಫಾರ್ಮುಲಾ ಏನಿದೆ, ಸಿಗ್ಮಾ ಈಸ್ ಈಕ್ವಲ್ ಟು summation fx square by n minus summation fx by n whole square under the root. ಈಗ let's have a look on the values. fx square value ಏನಿದೆ, if we see ಮಕ್ಕಳ fx square 309,350 ಇದೆ. So let's substitute 309,350 ಡಿವೈಡೆಡ್ ಬೈ ನಮ್ಮ ಟೋಟಲ್ ಇಲ್ಲಿ 150 ಇದೆ, ಮೈನಸ್ ನಮ್ಮ ಎಫ್ ಎಕ್ಸ್ ಟೋಟಲ್ ಏನಿತ್ತು ಮಕ್ಕಳೇ, ಎಫ್ ಎಕ್ಸ್ ಟೋಟಲ್ ಇದ್ದಿದ್ದು 5890. ಸೊ ರೆಸ್ಪೆಕ್ಟಿವ್ ಟೋಟಲ್ನ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ. ಸೊ ಇಟ್ ವಿಲ್ ಬಿ 5890 ಡಿವೈಡೆಡ್ ಬೈ 150 ಹೋಲ್ ಸ್ಕ್ವೇರ್ ಅಂಡರ್ ದ ರೂಟ್ ಆಯಿತು ಅಲ್ವಾ. ನಾವು ಇಫ್ ವಿ ಸಿಂಪ್ಲಿಫೈ ಏನಾಗತ್ತೆ, ಸೊ 309,350 divided by 150 will be equal to 2062.33 minus 5890 divided by 150. So 39.26 ಬರ್ತಾ ಇದೆ. 39.26 ಸ್ಕ್ವೇರ್ ಮಾಡಿದಲ್ಲಿ 1541.34. ಈಗ ಇದನ್ನು ಸಬ್ಟ್ರಾಕ್ಟ್ ಮಾಡುವ ಆ್ಯಂಡ್ ಲೆಟ್ಸ್ ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ ದ ಗಿವನ್ ವ್ಯಾಲ್ಯೂ. ಈಗ 2062.33 ಮೈನಸ್ 1541.34 ಮಾಡಿದಲ್ಲಿ 520.99 ಬರ್ತಾ ಇದೆ. ಅದರ ಸ್ಕ್ವೇರ್ ರೂಟ್ ತೊಗೊಂಡಲ್ಲಿ 22.82. ಇದು ನಮ್ಮ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಯಿತು. ಈಗ ಮೀಡಿಯನ್ ಕಂಡು ಹಿಡಿಯೋದಕ್ಕೆ ನಮ್ಮ ಫಾರ್ಮುಲಾ ಏನಿದೆ ಮಕ್ಕಳೇ, ಕಂಟಿನ್ಯೂಸ್ ಡೇಟಾಗೆ ಮೀಡಿಯನ್ ಈಸ್ ಈಕ್ವಲ್ ಟು ಎಲ್ ಪ್ಲಸ್ n/2 minus CF divided by F into C. ಇದು ನಮ್ಮ ಮೀಡಿಯನ್ ಫಾರ್ಮುಲಾ ಆಗಿದೆ. ನಾವು ಇಫ್ ವಿ ಅಬ್ಸರ್ವ್ ನಮ್ಮ ಮೀಡಿಯನ್ ಕ್ಲಾಸ್ ಯಾವ್ದು ಬಂದಿದೆ ಮಕ್ಕಳೇ, 40 to 50 ಇಸ್ ನಮ್ಮ ಮೀಡಿಯನ್ ಕ್ಲಾಸ್. ಸೊ ಲೋವರ್ ಲಿಮಿಟ್ ಏನಾಯಿತು, 40 ಆಯಿತು. ವಿಡ್ತ್ ಏನಿದೆ, 10 ಇದೆ. ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್ ಕೂಡ ಏನು, 10 ಇದೆ.
ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಪ್ರಿಸೀಡಿಂಗ್ ದ ಮೀಡಿಯನ್ ಕ್ಲಾಸ್ ಎಷ್ಟಿದೆ 70 ಇದೆ. ಓಕೆನಾ. ಈಗ ಈ ವ್ಯಾಲ್ಯೂಸ್ನೆಲ್ಲ ನಾವು ಸಬ್ಸ್ಟಿಟ್ಯೂಟ್ ಮಾಡುವ. ಸೊ ಲೋವರ್ ಲಿಮಿಟ್ 40, ಎನ್ 150 ಇತ್ತು, n/2 75 ಆಯಿತು. ಸಿ ಎಫ್ 70 ಇದೆ. ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್ 10 ಇತ್ತು. ವಿಡ್ತ್ ಆಫ್ ದ ಕ್ಲಾಸ್ ಕೂಡ 10 ಇತ್ತು. ನಾವು ಇಫ್ ವಿ ಸಿಂಪ್ಲಿಫೈ, ಇಲ್ಲಿ 10 ಕ್ಯಾನ್ಸಲ್ ಆಗುತ್ತೆ. 75 ಮೈನಸ್ 70 ಎಷ್ಟಾಯಿತು? 5 ಆಯಿತು. 5 + 40 45 ಡನ್. ಈಗ ನಮ್ಮ ಮೀಡಿಯನ್ ಕೂಡ ಬಂದಿದೆ. ಈಗ ಉಳಿದಿದ್ದೇನು? ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ನ ಕಂಡು ಹಿಡಿಯಬೇಕು. ನಮ್ಮ ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಫಾರ್ಮುಲಾ ಏನಿದೆ ಮಕ್ಕಳೇ? ವೆನ್ ಮೋಡ್ ಇಸ್ ಇಲ್ ಡಿಫೈನ್ಡ್, ನಮ್ಮ ಫಾರ್ಮುಲಾ ಇರುವಂಥದ್ದು 3 ಟೈಮ್ಸ್ ಎಕ್ಸ್ ಬಾರ್ ಮೈನಸ್ ಮೀಡಿಯನ್ ಡಿವೈಡೆಡ್ ಬೈ ಸಿಗ್ಮಾ ಅಲ್ವಾ. ಈಗ ದಿಸ್ ವಿಲ್ ಬಿ ಈಕ್ವಲ್ ಟು 3 ಟೈಮ್ಸ್ ನಮ್ಮ ಎಕ್ಸ್ ಬಾರ್ ಎಷ್ಟು ಬಂದಿತ್ತು? 39.26 ಅಲ್ವಾ. 5890 ಬೈ 150, ಎಸ್ 39.26. ಸೊ 39.26 ಮೈನಸ್ ಮೀಡಿಯನ್ 45 ಬಂದಿದೆ, ಡಿವೈಡೆಡ್ ಬೈ ನಮ್ಮ ಸ್ಟ್ಯಾಂಡರ್ಡ್ ಡಿವಿಯೇಷನ್ 22.82. ಈಗ ಇದನ್ನು ಸಿಂಪ್ಲಿಫೈ ಮಾಡಿದಲ್ಲಿ 39.26 ಮೈನಸ್ 45 ಮಾಡಿದಲ್ಲಿ -5.74 ಬರ್ತಾ ಇದೆ. ಇಂಟು 3 ಮಾಡಿದಲ್ಲಿ -17.22 ಡಿವೈಡೆಡ್ ಬೈ 22.82 -0.75 ನಮ್ಮ ಸ್ಕ್ಯೂನೆಸ್ ಬರ್ತಾ ಇದೆ. ಸೊ ಈಗ ಬಂದಿರೋಂಥ ನಮ್ಮ ಸ್ಕ್ಯೂನೆಸ್ ವ್ಯಾಲ್ಯೂ ನೆಗೆಟಿವ್ ಇರೋ ಕಾರಣ ಏನು ಕಮೆಂಟ್ ಬರೀಬೇಕು? ಆಸ್ coefficient of skewness is negative. As coefficient of skewness is negative, ಏನಾಗುತ್ತೆ? the distribution is negatively skewed. ಈ ಕಮೆಂಟ್ ಬರೆಯೋದಕ್ಕೆ ಅಥವಾ ಈ ಇಂಟರ್ಪ್ರಿಟೇಷನ್ ಬರೆಯೋದಕ್ಕೆ 1 ಮಾರ್ಕ್ಸ್ ಇದೆ. ಸೊ ಮರೀದೇ ಬರೀರಿ. ದಿಸ್ ಈಸ್ ಎ ಸ್ಟ್ಯಾಂಡರ್ಡ್ 10 ಮಾರ್ಕ್ ಕ್ವೆಶನ್ ಮಕ್ಕಳೇ. ಓಕೆನಾ. ನಮ್ಮ ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಆಗಿರಲಿ ಅಥವಾ ಬೌಲೆಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಆಗಿರಲಿ, ದೀಸ್ ಆರ್ ಆಲ್ ಸ್ಟ್ಯಾಂಡರ್ಡ್ 10 ಮಾರ್ಕ್ ಕ್ವೆಶನ್ಸ್. ಬರೋ ಸಾಧ್ಯತೆ ತುಂಬಾ ಜಾಸ್ತಿ. ಓಕೆನಾ. ಸೊ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈಗ ನಮ್ಮ ನೆಕ್ಸ್ಟ್ ಲೆಕ್ಕಕ್ಕೆ ನೋಡೋದಾದರೆ ಲೆಟ್ಸ್ ಹ್ಯಾವ್ ಎ ಲುಕ್. ಓಕೆ, ಮತ್ತೆ ಏನು ಕೇಳಿದ್ದಾರೆ? ಕ್ಯಾಲ್ಕುಲೇಟ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಪಿಯರ್ಸನ್ಸ್ ಅಂದರೆ ಕಾಲ್ ಪಿಯರ್ಸನ್ಸ್ ಫಾರ್ ದ ಫಾಲೋವಿಂಗ್ ಡೇಟಾ. ಓಕೆ, ಈಗ ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಬೇಕಾಗಿರೋಂಥದ್ದು, ಕೊಟ್ಟಿರೋಂಥ ಕ್ಲಾಸ್ ಇಂಟರ್ವಲ್ಸ್ ಇನ್ಕ್ಲೂಸಿವ್ ಟೈಪ್ ಇದೆ. ಓಕೆನಾ. ನಮ್ಮ ಈ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ಸಲ್ಲಿ ಒನ್ ಆಫ್ ದ ಕಾಮನ್ ಎಲಿಮೆಂಟ್ 2 ಫಾರ್ಮುಲಾಸಲ್ಲಿ ಇದ್ದಿದ್ದು ಮೀನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಮೀನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಕ್ಲಾಸ್ ಇಂಟರ್ವಲ್ ಇನ್ಕ್ಲೂಸಿವ್ ಆಗೂ ಇರಲಿ ಎಕ್ಸ್ಕ್ಲೂಸಿವ್ ಆಗೂ ಇರಲಿ ಏನು ತೊಂದರೆ ಆಗಲ್ಲ, ಯಾಕಂದರೆ ಮಿಡ್ ವ್ಯಾಲ್ಯೂಸ್ ಚೇಂಜ್ ಆಗೋದಿಲ್ಲ. ಆದರೆ ಮೀಡಿಯನ್ ಅಥವಾ ಮೋಡ್ ಕಂಡು ಹಿಡಿಬೇಕಾದ್ರೆ ನಮ್ಮ ಕ್ಲಾಸ್ ಇಂಟರ್ವಲ್ ಯಾವಾಗಲೂ ಯಾವ ರೀತಿ ಇರಬೇಕು? ಎಕ್ಸ್ಕ್ಲೂಸಿವ್ ಆಗೇ ಇರಬೇಕು ಫಾರ್ ದ ಕಂಟಿನ್ಯೂಟಿ. ಹಾಗಾಗಿ ಇನ್ಕ್ಲೂಸಿವ್ ಇದ್ದಾಗ ಅದನ್ನು ಕಂಪಲ್ಸರಿ ಎಕ್ಸ್ಕ್ಲೂಸಿವ್ ಚೇಂಜ್ ಮಾಡೋಣ. ಮತ್ತೊಂದು ಇಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು 12 ರಿಪೀಟ್ ಆಗಿಲ್ಲ. ಸೊ ಮೋಡನ್ನು ಇಲ್ಲಿ ಕಂಡು ಹಿಡಿಬೋದು. ಸೊ ವಿಲ್ ಸ್ಟಿಕ್ ಆನ್ ಟು ದ ಫಸ್ಟ್ ಫಾರ್ಮುಲಾ ಒನ್ಲಿ. ಓಕೆನಾ. ಸೊ ಇದರ ಸೊಲ್ಯೂಷನ್ನ ಸ್ಟಾರ್ಟ್ ಮಾಡುವ. ನಮ್ಮ ಕ್ಲಾಸ್ ಇಂಟರ್ವಲ್ ಈಗ ಇನ್ಕ್ಲೂಸಿವ್ ಇಂದ ಎಕ್ಸ್ಕ್ಲೂಸಿವ್, ಸಪ್ರಾಕ್ಟ್ 0.5 ಫ್ರಮ್ ದ ಲೋವರ್ ಲಿಮಿಟ್, ಆ್ಯಡ್ 0.5 ಟು ದ ಅಪ್ಪರ್ ಲಿಮಿಟ್ಸ್. ಏನಾಗತ್ತೆ ಈಗ? 9.5 ಟು 19.5, 19.5 ಟು 29.5, 29.5 to 39.5, 39.5 to 49.5, 49.5 to 59.5. ನಮ್ಮ ರೆಸ್ಪೆಕ್ಟಿವ್ ಫ್ರೀಕ್ವೆನ್ಸೀಸ್ ಏನಿದೆ? 4, 5, 12, 7 ಮತ್ತು 4 ಇದೆ. ಈಗ ನನ್ನ ಫ್ರೀಕ್ವೆನ್ಸಿ ಟೋಟಲ್ ಮಾಡೋದು 4 + 5 9, 9 + 12 21, 28, 32 ಆಯಿತು. ಸೊ ನಮ್ಮ ಏನು ಟೋಟಲ್ ವ್ಯಾಲ್ಯೂ 32 ಆಯಿತು. ಮಕ್ಕಳೇ, ಈಗ ಮೀನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡಿಯೋದಕ್ಕೆ ನನಗೆ ಮಿಡ್ ವ್ಯಾಲ್ಯೂಸ್ ಬೇಕು. ಸೊ ಲೆಟ್ ಮೀ ಸ್ಟಾರ್ಟ್ ವಿತ್ ದ ಮಿಡ್ ವ್ಯಾಲ್ಯೂಸ್. ಎಕ್ಸ್
ಸೊ ಈಗ 9.5 to 19.5 ಡೌಟ್ ಇದ್ದಲ್ಲಿ 9.5 ಪ್ಲಸ್ 19.5 ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿ 14.5 ಬಂತು. ಈಗ ವಿಡ್ತ್ ಥ್ರೂ ಔಟ್ 10 ಇರೋದಕ್ಕೆ ನಮ್ಮ ಮಿಡ್ ವ್ಯಾಲ್ಯೂಸ್ ಕೂಡ ಅದೇ ರೇಂಜಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. 24.5, 34.5, 44.5, 54.5. ಈಗ ನಮ್ಮ ಮಿಡ್ ವ್ಯಾಲ್ಯೂಸ್ ಬಂದಿದೆ. ನೆಕ್ಸ್ಟ್ ಏನು ಕಂಪ್ಯೂಟ್ ಮಾಡಬೇಕು? ಈಗ ಎಫ್ ಇಂಟು ಎಕ್ಸ್ ಕಂಪ್ಯೂಟ್ ಮಾಡಬೇಕು. ಸೊ 14.5 ಇಂಟು 4 ಮಾಡಿದಲ್ಲಿ ವಿ ಗೆಟ್ 58. ಅದಾದಮೇಲೆ 5 ಇಂಟು 24.5 ಮಾಡಿದಲ್ಲಿ ವಿ ಗೆಟ್ 122.5. ಅದಾದಮೇಲೆ 12 ಇಂಟು 34.5 ಮಾಡಿದಲ್ಲಿ ವಿ ಗೆಟ್ 414. ನೆಕ್ಸ್ಟ್ 7 ಇಂಟು 44.5 ಮಾಡಿದಲ್ಲಿ ವಿ ಗೆಟ್ 311.5. ಅದಾದಮೇಲೆ 4 ಇಂಟು 54.5 ಮಾಡಿದಲ್ಲಿ ವಿ ಗೆಟ್ 218. ಈಗ ಎಫ್ ಎಕ್ಸ್ ಆಗಿದೆ. ಫಾರ್ ದ ಪರ್ಪಸ್ ಆಫ್ ಮೀನ್ ಎಫ್ ಎಕ್ಸ್ ಸ್ಕ್ವೇರ್ ಕಂಡು ಹಿಡಿಯುವ. ಎಫ್ ಎಕ್ಸ್ ಸ್ಕ್ವೇರ್ ಯಾವ ರೀತಿ? ಎಫ್ ಎಕ್ಸ್ ಇಂಟು ಎಕ್ಸ್ ಮಾಡುವ. ಎಫ್ ಎಕ್ಸ್ ಇಂಟು ಎಕ್ಸ್ ವಿಲ್ ಗಿವ್ ಅಸ್ ಎಫ್ ಎಕ್ಸ್ ಸ್ಕ್ವೇರ್. ಸೊ 58 ಇಂಟು 14.5 ವಿ ಗೆಟ್ 841. ಅದಾದಮೇಲೆ 122.5 ಇಂಟು 24.5 ಮಾಡಿದಲ್ಲಿ ವಿ ಗೆಟ್ 3001.25. ಅದಾದಮೇಲೆ 414 ಇಂಟು 34.5 ಮಾಡಿದಲ್ಲಿ ವಿ ಗೆಟ್ 14283. ನೆಕ್ಸ್ಟ್ 311.5 ಇಂಟು 44.5 ಮಾಡಿದಲ್ಲಿ 13861.75. ಅದಾದಮೇಲೆ 218 ಇಂಟು 54.5 ಮಾಡಿದಲ್ಲಿ ವಿ ಗೆಟ್ 11,881. ಈಗ ಎಫ್ ಎಕ್ಸ್ ಸ್ಕ್ವೇರು ಆಗಿದೆ, ಎಫ್ ಎಕ್ಸು ಆಗಿದೆ. ಲೆಟ್ಸ್ ಫೈಂಡ್ ದ ರೆಸ್ಪೆಕ್ಟಿವ್ ಟೋಟಲ್ಸ್. ಓಕೆ, ಈಗ ಟೋಟಲ್ ಆ್ಯಡ್ ಮಾಡ್ತೀನಿ. 58 ಪ್ಲಸ್ 122.5 ಪ್ಲಸ್ 414 ಪ್ಲಸ್ 311.5 ಪ್ಲಸ್ 218. ಈಗ 1124 ಬಂತು. ನಮ್ಮ ಎಫ್ ಎಕ್ಸ್ ಸ್ಕ್ವೇರ್ ಟೋಟಲ್ ಮಾಡುವ. 841 ಪ್ಲಸ್ 3001.25 ಪ್ಲಸ್ 14283 ಪ್ಲಸ್ 13861.75 ಪ್ಲಸ್ 11881 ಮಾಡಿದಲ್ಲಿ 43,868 ಬರ್ತಾ ಇದೆ. ಓಕೆ, ಈಗ ಎಫ್ ಎಕ್ಸ್ ಇದೆ, ಎಫ್ ಎಕ್ಸ್ ಸ್ಕ್ವೇರ್ ಇದೆ. ಲೆಟ್ಸ್ ಫೈಂಡ್ ಅರಿಥ್ಮೆಟಿಕ್ ಮೀನ್ ಇಲ್ಲೇ. ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ನಮ್ಮ ಸಮೇಷನ್ ಎಫ್ ಎಕ್ಸ್ 1124 ಇದೆ. ಸೊ 1124 ಡಿವೈಡೆಡ್ ಬೈ ನಮ್ಮ ಎಫ್ ಎಕ್ಸ್ ಟೋಟಲ್ 32 ಇದೆ. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು 1124 ಡಿವೈಡೆಡ್ ಬೈ 32, ವಿಚ್ ವಿಲ್ ಬಿ 35.125. ಸೊ ನಮ್ಮ ಎಕ್ಸ್ ಬಾರ್ ಬಂತು 35.125. ನೆಕ್ಸ್ಟ್ ಏನು ಮಾಡಬೇಕು? ನಮ್ಮ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಬೇಕು. ಲೆಟ್ಸ್ ಹ್ಯಾವ್ ಎ ಲುಕ್ ಆನ್ ದಟ್. ನಮ್ಮ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಈಗ ಫಾರ್ಮುಲಾ ಇರೋವಂಥದ್ದು ಸಿಗ್ಮಾ ಈಸ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಸ್ಕ್ವೇರ್ ಬೈ ಎನ್ ಮೈನಸ್ ಸಮೇಷನ್ ಎಫ್ ಎಕ್ಸ್ ಬೈ ಎನ್ ಹೋಲ್ ಸ್ಕ್ವೇರ್ ಅಂಡರ್ ದ ರೂಟ್ ಅಲ್ವಾ. ಈಗ ಇಫ್ ವಿ ಅಬ್ಸರ್ವ್ ನಮ್ಮ ಎಫ್ ಎಕ್ಸ್ ಸ್ಕ್ವೇರ್ ಟೋಟಲ್ ಏನಿದೆ ಮಕ್ಕಳೇ? ನಮ್ಮ ಎಫ್ ಎಕ್ಸ್ ಸ್ಕ್ವೇರ್ ಟೋಟಲ್ ಇರುವಂಥದ್ದು 43,868. ನಾವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡುವ. ಸೊ 43,868 ಡಿವೈಡೆಡ್ ಬೈ ಎನ್ ಟೋಟಲ್ 32 ಇದೆ. ಆಮೇಲೆ ನಮ್ಮ ಎಫ್ ಎಕ್ಸ್ ಟೋಟಲ್ ಏನಿತ್ತು ಮಕ್ಕಳೇ? ಇಸ್ ಇಟ್ 1124. ಓಕೆ, ಇದನ್ನು 1124 ಡಿವೈಡೆಡ್ ಬೈ 32 ಹೋಲ್ ಸ್ಕ್ವೇರ್ ಅಂಡರ್ ದ ರೂಟ್. ಈಗ ಈ ವ್ಯಾಲ್ಯೂಸನ್ನು ನಾವು ಸಿಂಪ್ಲಿಫೈ ಮಾಡೋದಾದರೆ 43,868 ಡಿವೈಡೆಡ್ ಬೈ 32 ಮಾಡಿದಲ್ಲಿ ಐ ಆಮ್ ಗೆಟಿಂಗ್ 1370.875 ಮೈನಸ್ 1124 ಬೈ 32 ಮಾಡಿದಲ್ಲಿ ವಿ ಆರ್ ಗೆಟಿಂಗ್ 35.125. ಅದನ್ನು ಸ್ಕ್ವೇರ್ ಮಾಡಿದಲ್ಲಿ 1233.76. ಈಗ ಇದನ್ನು ಸಪ್ರಾಕ್ಟ್ ಮಾಡಿ ಇದರ ಸ್ಕ್ವೇರ್ ರೂಟ್ ಕಂಡು ಹಿಡಿಯುವ. ಸೊ 1370.875 ಮೈನಸ್ 1233.76 ಮಾಡಿದಲ್ಲಿ
137.115 ಬರ್ತಾ ಇದೆ. ಇದರ ಸ್ಕ್ವೇರ್ ರೂಟ್ ಮಾಡಿದಲ್ಲಿ ವಿ ಗೆಟ್ 11.70 ನಮ್ಮ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂತು. ನೆಕ್ಸ್ಟ್ ಇಲ್ಲಿ ನಾವು ಕಂಡು ಹಿಡಿಬೇಕಾಗಿರೋಂಥದ್ದು ಮೋಡ್. ನಮ್ಮ ಮೋಡ್ನ ಫಾರ್ಮುಲಾ ಏನಿದೆ ಮಕ್ಕಳೇ? Z ಈಸ್ ಈಕ್ವಲ್ ಟು ಎಲ್ ಪ್ಲಸ್ FM ಮೈನಸ್ F1 ಬೈ 2 ಟೈಮ್ಸ್ FM ಮೈನಸ್ F1 ಮೈನಸ್ F2 ಇಂಟು ಸಿ. ಇದು ನಮ್ಮ ಮೋಡ್ ಕಂಡು ಹಿಡಿಯುವ ಫಾರ್ಮುಲಾ. ಈಗ ನಮಗೆ ಕೊಟ್ಟಿರುವಂಥ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಿಂದ ಲೆಟ್ಸ್ ಚೆಕ್ ವಾಟ್ ಈಸ್ ನಮ್ಮ ಮೋಡಲ್ ಕ್ಲಾಸ್. ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು ಯಾವುದು? 12. ಸೊ ಇದು ನಮ್ಮ ಮೋಡಲ್ ಕ್ಲಾಸ್ ಆಯಿತು. ಡನ್. ನಮ್ಮ ಮೋಡಲ್ ಕ್ಲಾಸಲ್ಲಿ ಎಫ್ ಎಮ್ ಏನಾಯಿತು? 12 ಆಯಿತು. 29.5 ವಿಡ್ತ್ ಆಯಿತು, ಸಾರಿ ಎಲ್ ಆಯಿತು. ವಿಡ್ತ್ ಎಷ್ಟಿದೆ? 10 ಇದೆ. F1 ಏನಾಗುತ್ತೆ? 5. F2 ಏನಾಗುತ್ತೆ? 7. ಓಕೆ, ದೀಸ್ ಆರ್ ದ ವ್ಯಾಲ್ಯೂಸ್. ಸಬ್ಸ್ಟಿಟ್ಯೂಟ್ ಮಾಡುವ ಬನ್ನಿ. ಸೊ 29.5 12 5 7 ಆಯಿತು. ನಾವು ಇಫ್ ವಿ ಸಬ್ಸ್ಟಿಟ್ಯೂಟ್ ಏನಾಗುತ್ತೆ? 29.5 ಪ್ಲಸ್ FM 12 ಇದೆ, F1 5 ಇತ್ತು, 2 ಇಂಟು 12 ಮೈನಸ್ 5 ಮೈನಸ್ 7 ಇಂಟು ವಿಡ್ತ್ ಇರೋದು 10 ಅಲ್ವಾ ಮಕ್ಕಳೇ? ಸೊ ನಾವು ವಿ ಹ್ಯಾವ್ ಸಬ್ಸ್ಟಿಟ್ಯೂಟೆಡ್ ಆಲ್ ದ ರೆಸ್ಪೆಕ್ಟಿವ್ ವ್ಯಾಲ್ಯೂಸ್. ಈಗ ಇದನ್ನು ನಾವು ಸಿಂಪ್ಲಿಫೈ ಮಾಡಿದಲ್ಲಿ Z ವಿಲ್ ಬಿ ಈಕ್ವಲ್ ಟು 29.5 ಲೋವರ್ ಲಿಮಿಟ್ ಆಸ್ ಇಟ್ ಈಸ್ ಇಡುವ. ಈಗ ನಮ್ಮ ನ್ಯೂಮರೇಟರ್ ಏನಾಯಿತು? 12 ಮೈನಸ್ 5 7 ಆಯಿತು. 7 ಇಂಟು 10 70 ಆಯಿತು. ಡಿವೈಡೆಡ್ ಬೈ ಈಗ 12 2 ಟೈಮ್ಸ್ 24 ಆಯಿತು. ಸೊ 24 ಮೈನಸ್ 5 ಈಸ್ 19. 19 ಮೈನಸ್ 7 12 ಆಯಿತು. ಸೊ 70 ಬೈ 12 ಇದೇನಾಗುತ್ತೆ? 70 ಡಿವೈಡೆಡ್ ಬೈ 12 ಮಾಡಿದಲ್ಲಿ ವಿ ಗೆಟ್ 5.83 ಪ್ಲಸ್ 29.5 ಮಾಡಿದಲ್ಲಿ ವಿ ಗೆಟ್ 35.33. ಡನ್. ನಮ್ಮ ಮೋಡ್ ವ್ಯಾಲ್ಯೂ ಬಂತು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದಿದೆ, ಪ್ರೀವಿಯಸ್ ಸ್ಟೆಪ್ಪಲ್ಲಿ ಮೀನ್ ಕೂಡ ಕಂಡು ಹಿಡಿದಿದ್ದೀವಿ. ಸೊ ನಮ್ಮ ಕಾಲ್ ಪಿ ಎಸ್ ಎನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಫಾರ್ಮುಲಾ ಏನಾಯ್ತು ಮಕ್ಕಳೇ? ಇಟ್ ಈಸ್ ಎಕ್ಸ್ ಬಾರ್ ಮೈನಸ್ ಝೆಡ್ ಡಿವೈಡೆಡ್ ಬೈ ಸಿಗ್ಮಾ ಆಗುತ್ತೆ. ನಮ್ಮ ಎಕ್ಸ್ ಬಾರ್ ಏನಾಗುತ್ತೆ? 1124 ಡಿವೈಡೆಡ್ ಬೈ 32 ವಿಚ್ ಇಸ್ 35.125. ಬಂದಂಥ ಆನ್ಸರ್ 35.125 ಮೈನಸ್ 35.33 ಡಿವೈಡೆಡ್ ಬೈ ನಮ್ಮ ಸ್ಟ್ಯಾಂಡರ್ಡ್ ಡಿವಿಯೇಷನ್ 11.70 ಬಂದಿದೆ, ವಿಚ್ ವಿಲ್ ಬಿ ಈಕ್ವಲ್ ಟು 35.125 ಮೈನಸ್ 35.33 ಮಾಡಿದಲ್ಲಿ ಮೈನಸ್ 0.205 ಬರ್ತಾ ಇದೆ. ಡಿವೈಡೆಡ್ ಬೈ 11.70 ಮಾಡಿದಲ್ಲಿ ವಿ ಆರ್ ಗೆಟಿಂಗ್ ಮೈನಸ್ 0.0175. ಸೊ ನಮ್ಮ ಸ್ಕ್ಯೂನೆಸ್ ಬಂತು, ವಿಚ್ ಇಸ್ ವೆರಿ ಸ್ಲೈಟ್ಲಿ ನೆಗೆಟಿವ್ಲಿ ಸ್ಕ್ಯೂಡ್. ಸೊ ನಮ್ಮ ಕಮೆಂಟ್ ಏನಿರುತ್ತೆ? ದ ಡಿಸ್ಟ್ರಿಬ್ಯೂಷನ್ ಈಸ್ ನೆಗೆಟಿವ್ಲಿ ಸ್ಕ್ಯೂಡ್. ಡನ್. ಅರ್ಥ ಆಗ್ತಾ ಇದೆಯಲ್ವಾ? ವೆರಿ ವೆರಿ ಸಿಂಪಲ್. ಈಗ ನಾವು ನಮ್ಮ ಮುಂದಿನ ಲೆಕ್ಕ ನೋಡೋದಾದರೆ, ಓಕೆ, ಕಂಪ್ಯೂಟ್ ಬೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಅಂತ ಕೇಳಿದರೆ ಮಕ್ಕಳೇ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಬೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಈಸ್ ಬೇಸ್ಡ್ ಆನ್ ಯಾವ ಮೆಷರ್? ಇಟ್ ಈಸ್ ಬೇಸ್ಡ್ ಆನ್ ಕ್ವಾರ್ಟೈಲ್ಸ್. ಕೆಲವೊಮ್ಮೆ ಕ್ವೆಶನ್ಸ್ನ ಈ ರೀತಿ ಕೂಡ ರಿಫ್ರೇಮ್ ಮಾಡ್ತಾರೆ, ಕ್ಯಾಲ್ಕುಲೇಟ್ ಸ್ಕ್ಯೂನೆಸ್ ಬೇಸ್ಡ್ ಆನ್ ಕ್ವಾರ್ಟೈಲ್ಸ್ ಅಂತ ಕೂಡ ಕೇಳ್ತಾರೆ. ಆವಾಗ ನಾವೇನು ಮಾಡಬೇಕು? ಬೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ನ ನಾವು ಕಂಪ್ಯೂಟ್ ಮಾಡಬೇಕು. ಓಕೆನಾ? ಈಗ ಕೊಟ್ಟಿರೋಂಥ ಡೇಟಾ ನೋಡಿದ್ರೆ ಇಟ್ ಈಸ್ ವೆರಿ ಈಸಿ, ಡಿಸ್ಕ್ರೀಟ್ ಡೇಟಾ ಇದೆ. ಓಕೆ, ಸ್ಟೆಪ್ 1 ನಾವೆಂತ ಮಾಡುವ? ಕೊಟ್ಟಿರೋಂಥ ಡಿಸ್ಕ್ರೀಟ್ ಡೇಟಾನ ಬರೆಯುವ. ಸೊ ಎಕ್ಸ್ ಮತ್ತು ಎಫ್ ಕೊಟ್ಟಿದ್ದಾರೆ. ಸೊ 0 1 2 3 4 ಆ್ಯಂಡ್ 5 ಎಕ್ಸ್ ವ್ಯಾಲ್ಯೂಸ್ ಇದೆ. ಫ್ರೀಕ್ವೆನ್ಸೀಸ್ 6 15 25 8 4 ಆ್ಯಂಡ್ 1 ಇದೆ. ನಾವು ಕಂಡು ಹಿಡಿಬೇಕಾಗಿರೋಂಥದ್ದು ಏನು ಕಂಡು ಹಿಡಿಬೇಕು? ಎಲ್ ಸಿ ಎಫ್ ಕಂಡು ಹಿಡಿಬೇಕು. ಸೊ ಸ್ಟೆಪ್ 1 ಎಲ್ ಸಿ ಎಫ್ ಕಂಡು ಹಿಡಿಯುವ. ಸೊ 6 ಆಸ್ ಇಟ್ ಈಸ್ 6 ಪ್ಲಸ್ 15 21 21 ಪ್ಲಸ್ 25 46 46 ಪ್ಲಸ್ 8
54, 54 plus 4, 58, 58 plus 1, 59. ಡನ್. ಈಗ ನಮ್ಮ ಫಾರ್ಮುಲಾ ಏನಿದೆ ಮಕ್ಕಳೇ? ಫಾರ್ Q1 is equal to 1 times n plus 1 by 4th observation, which will be equal to 1 times n value ಎಷ್ಟಿದೆ ಮಕ್ಕಳೇ? 59 is the total ಅಲ್ವಾ? n is equal to 59. ಈಗ 59 plus 1 ಏನಾಗುತ್ತೆ? ಸೊ ಇಟ್ ವಿಲ್ ಬಿ 60 by 4th observation. ನಾವು ಇಲ್ಲಿ ಶಾರ್ಟ್ ಫಾರ್ಮ್ ಯೂಸ್ ಮಾಡ್ತೇವೆ. ದಿಸ್ ವಿಲ್ ಬಿ ಈಕ್ವಲ್ ಟು 60 divided by 4 is 15th observation ಆಯಿತು. 15th observation. ಈಗ ನಮ್ಮ LCF ಅಲ್ಲಿ ಚೆಕ್ ಮಾಡೋದಾದ್ರೆ ಇಟ್ ವಿಲ್ ಕಮ್ ಹಿಯರ್. Therefore Q1 is equal to 1. ಈಗ Q1 ಬಂತು. ಈಗ Q2 ಕಂಡು ಹಿಡಿಯೋದಾದ್ರೆ ಸೊ Q2 will be equal to 2 times n plus 1 by 4th observation ಆಗುತ್ತೆ. ಸೊ ಇಫ್ ಐ ಸಿಂಪ್ಲಿಫೈ ದ ವ್ಯಾಲ್ಯೂ ಈಗೇನಾಗುತ್ತೆ? ಇಟ್ ವಿಲ್ ಬಿ ಈಕ್ವಲ್ ಟು 2 ಇಂಟು ಆಲ್ರೆಡಿ ಇಲ್ಲಿ ನನಗೆ 59 ಪ್ಲಸ್ 1 60 ಅಂತ ಗೊತ್ತು. 60 ಇಂಟು 2 120 by 4 is equal to 30th observation. ಸೊ 30th observation ಆಗಿದ್ದಲ್ಲಿ ನಮ್ಮ Q2 ಏನಾಗುತ್ತೆ ಮಕ್ಕಳೇ? 30th observation ಆಫ್ಟರ್ 21 ಬರುತ್ತೆ, ಬಿಫೋರ್ 46. ಸೊ ಇಲ್ಲಿ ನಮ್ಮ Q2 ವ್ಯಾಲ್ಯೂ ಲೈ ಆಗ್ತಾ ಇದೆ. ಸೊ Q2 ಈಸ್ ಈಕ್ವಲ್ ಟು 2 ಆಯಿತು. ಈಗ ಅದೇ ರೀತಿ ನಾವು Q3 ಕಂಡು ಹಿಡಿಯೋದಾದರೆ ಈಗ Q3 ಏನಾಗುತ್ತೆ ಮಕ್ಕಳೇ? ಇಟ್ಸ್ ವೆರಿ ಸಿಂಪಲ್. 3 times n plus 1 by 4th observation, that will be equal to, so 3 times n plus 1 is 60 by 4 ಮಾಡಿದಲ್ಲಿ 45th observation ಬರ್ತಾ ಇದೆ. that is equal to 45th observation. ನಮ್ಮ LCF ಅಲ್ಲಿ ಚೆಕ್ ಮಾಡೋದಾದ್ರೆ 45th observation ಎಲ್ಲಿ ಬರ್ತಾ ಇದೆ? ಅಗೇನ್ ಇಲ್ಲೇ ಬರ್ತಾ ಇದೆ. ಕರೆಕ್ಟಾ ಮಕ್ಕಳೇ? ಸೊ ದಿಸ್ ವಿಲ್ ಆಲ್ಸೋ ಬಿ ಈಕ್ವಲ್ ಟು ನಮ್ಮ Q3 ಆಯಿತು. ಸೊ ಏನಾಗುತ್ತೆ? ನಮ್ಮ Q3 ವ್ಯಾಲ್ಯೂ ಕೂಡ 2 ಆಗಿದೆ. ಸೊ Q3 ಈಸ್ ಆಲ್ಸೋ ಈಕ್ವಲ್ ಟು 2. ಈಗ ಸಿನ್ಸ್ ದೇ ಹ್ಯಾವ್ ಆಸ್ಕ್ಡ್ ನಮ್ಮ ಬೌಲಿಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್, ನಮ್ಮ ಫಾರ್ಮುಲಾ ಏನಿದೆ? S is equal to Q3 plus Q1 minus 2 times Q2 divided by Q3 minus Q1. ಈಗ ವ್ಯಾಲ್ಯೂಸ್ ನಾವು ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೆ ನಮ್ಮ Q3 ವ್ಯಾಲ್ಯೂ ಏನಿದೆ? 2 ಇದೆ. ಸೊ 2 ಪ್ಲಸ್ Q1 ವ್ಯಾಲ್ಯೂ ಏನು ಬಂದಿದೆ? 1. ಸೊ 2 plus 1 minus 2 times ನಮ್ಮ Q2 ವ್ಯಾಲ್ಯೂ ಕೂಡ ಏನು ಬಂದಿದೆ? Q2 ವ್ಯಾಲ್ಯೂ ಕೂಡ 2 ಬಂದಿದೆ, ಡಿವೈಡೆಡ್ ಬೈ Q3 minus Q1. ಸೊ ಇಟ್ ವಿಲ್ ಬಿ 2 minus 1 ಆಯಿತು. ಸೊ ಇಫ್ ಯು ಅಬ್ಸರ್ವ್ 2 plus 1 ಎಷ್ಟಾಗುತ್ತೆ? 3. 3 minus 4 ಎಷ್ಟು? -1 divided by 2 minus 1 ಎಷ್ಟು? 1, which is equal to -1. ಸೊ ಇದೇನಾಯಿತು? ನಮ್ಮ ವ್ಯಾಲ್ಯೂ ನೆಗೆಟಿವ್ ಬಂದಿದೆ. Therefore the distribution is negatively skewed. ಡನ್. ಸಿಂಪಲ್ ಅಲ್ವಾ ಮಕ್ಕಳೇ? ಅರ್ಥ ಆಗ್ತಾ ಇದೆಯಲ್ವಾ? ಓಕೆ. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ಕಂಪ್ಯೂಟ್ ಬೌಲಿಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಕೇಳಿದ್ದಾರೆ. ಓಕೆ, ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್. ಅಗೇನ್ ಕ್ವಾರ್ಟೈಲ್ಸ್ ಕಂಡಿಡ್ಬೇಕು, Q1 Q2 ಮತ್ತು Q3. ಓಕೆ, ಏಜಸ್ ಅಂತ ಕೊಟ್ಟಿದ್ದಾರೆ. ನಾನು ಇಲ್ಲಿ ಕ್ಲಾಸ್ ಇಂಟರ್ವಲ್ ಅಂತ ಬರೀತೀನಿ. ಓಕೆ, 0 to 10, 10 to 20, 20 to 30, 30 to 40, 40 to 50, 50 to 60, 60 to 70, 70 to 80. ನಮ್ಮ ರೆಸ್ಪೆಕ್ಟಿವ್ ಫ್ರೀಕ್ವೆನ್ಸೀಸ್ ಏನು ಕೊಟ್ಟಿದ್ದಾರೆ? 18, 16, 15, 12, 10, 7, 3 and 1.
ಈಗ ಇಲ್ಲಿ ಕಂಡು ಹಿಡಿಬೇಕಾದ್ರೆ ಜಸ್ಟ್ ಒನ್ ಕಾಲಮ್ ಎಲ್ ಸಿ ಎಫ್ ಏನು ಮಾಡುವ ಫಸ್ಟ್ ವ್ಯಾಲ್ಯೂ 18 ಆ್ಯಸ್ ಇಟ್ ಈಸ್ 18 ಪ್ಲಸ್ 16 ಮಾಡಿದಲ್ಲಿ ವಿ ಗೆಟ್ 34 ಪ್ಲಸ್ 15 ಮಾಡಿದಲ್ಲಿ ವಿ ಗೆಟ್ 49 ಪ್ಲಸ್ 12 ಮಾಡಿದಲ್ಲಿ ವಿ ಆರ್ ಗೆಟಿಂಗ್ 61 ಪ್ಲಸ್ 10 71 ಪ್ಲಸ್ 7 78 ಪ್ಲಸ್ 3 81 ಪ್ಲಸ್ 1 82. ಸೊ ನಮ್ಮ ಎನ್ ಟೋಟಲ್ ಏನಾಯಿತು 82 ಆಯಿತು. ನಾವೀಗ ಲೆಟ್ಸ್ ಫೈಂಡ್ ಏನು ಮಾಡುವ n/4 ಮಾಡುವ 1 ಟೈಮ್ಸ್ n/4 ಮಾಡಿದಲ್ಲಿ ವಿ ಗೆಟ್ 82/4 ವಿಚ್ ಈಸ್ ಈಕ್ವಲ್ ಟು 82/4 ಮಾಡಿದಲ್ಲಿ 20.5 ಬರ್ತಾ ಇದೆ. ನಾವೆಂತ ಮಾಡುವ 20.5 ಎಲ್ ಸಿ ಎಫ್ ಅಲ್ಲಿ ಎಲ್ಲ ಆಗುತ್ತೆ ಅಂತ ಚೆಕ್ ಮಾಡೋದಾದ್ರೆ ಆಫ್ಟರ್ 18 ಬಿಫೋರ್ 34. ಸೊ ಎರಡನೇ ಕ್ಲಾಸಲ್ಲಿ ಆಗ್ತಾ ಇದೆ. ಇದು ನಮ್ಮ Q1 ಕ್ಲಾಸ್ ಆಯಿತು. ಅದೇ ರೀತಿ ಇಫ್ ವಿ ಫೈಂಡ್ 2 ಟೈಮ್ಸ್ n/4 ಏನಾಗುತ್ತೆ ಮಕ್ಕಳೇ, ಇಟ್ ವಿಲ್ ಬಿ 2 ಇಂಟು 82 ಡಿವೈಡೆಡ್ ಬೈ 4 41 ಬರ್ತಾ ಇದೆ. 41 ಎಲ್ಲಿ ಬರುತ್ತೆ ಎಲ್ ಸಿ ಎಫ್ ಅಲ್ಲಿ ಆಫ್ಟರ್ 34 ಬಿಫೋರ್ 49. ಸೊ ಇದು ನಮ್ಮ Q2 ಕ್ಲಾಸ್ ಆಗ್ತಾ ಇದೆ. ಸೊ Q2 ಕ್ಲಾಸ್. ಅದಾದ ಮೇಲೆ ಇಫ್ ವಿ ಫೈಂಡ್ 3 ಟೈಮ್ಸ್ n/4 3 ಟೈಮ್ಸ್ n/4 ಏನಾಗುತ್ತೆ 3 ಇಂಟು n ಎಷ್ಟು 82 ಡಿವೈಡೆಡ್ ಬೈ 4 ಮಾಡಿದಲ್ಲಿ 61.5 ಎಲ್ಲಿಲ್ಲ ಆಗುತ್ತೆ 61.5 ಆಫ್ಟರ್ 61 ಬಿಫೋರ್ 71. ಸೊ ಇದು ನಮ್ಮ Q3 ಕ್ಲಾಸ್ ಆಯಿತು. ಸೊ ನಮ್ಮ Q3 ಕ್ಲಾಸ್ 40 to 50 ಆಯಿತು. ಸೊ ಈಗ ನಮ್ಮ Q1 Q2 Q3 ಕ್ಲಾಸ್ನ ಐಡೆಂಟಿಫೈ ಮಾಡಿ ಆದಮೇಲೆ ಲೆಟ್ಸ್ ಫೈಂಡ್ Q1 Q2 ಆ್ಯಂಡ್ Q3. ನಮ್ಮ Q1 ಫಾರ್ಮುಲಾ ಏನಿದೆ ಮಕ್ಕಳೇ, Q1 ಈಸ್ ಈಕ್ವಲ್ ಟು ಎಲ್ ಪ್ಲಸ್ 1 ಟೈಮ್ಸ್ n/4 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಸಿ. ಈಗ ವ್ಯಾಲ್ಯೂಸ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡೋದಾದರೆ ದಿಸ್ ವಿಲ್ ಬಿ ನಮ್ಮ Q1 ಕ್ಲಾಸ್ ಇಲ್ಲಿದೆ, ಲೋವರ್ ಲಿಮಿಟ್ 10 ಇದೆ, ಫ್ರೀಕ್ವೆನ್ಸಿ 16, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಪ್ರಿಸೀಡಿಂಗ್ ದ ಕ್ಲಾಸ್ 18 ಇದೆ, ವಿಡ್ತ್ ಕೂಡ 10 ಇದೆ. ಸೊ ಎಲ್ ಈಸ್ 10. ಸೊ 10 ಪ್ಲಸ್ n/4 n/4 ಎಷ್ಟು ಬಂದಿದೆ ಮಕ್ಕಳೇ 20.5. ಸೊ 20.5 ಮೈನಸ್ ಸಿ ಎಫ್ 18 ಮೈನಸ್ 18 ಡಿವೈಡೆಡ್ ಬೈ ನಮ್ಮ Q1 ಕ್ಲಾಸ್ನ ಫ್ರೀಕ್ವೆನ್ಸಿ ಏನಿದೆ 16, ವಿಡ್ತ್ ಕೂಡ 10 ಇದೆ. ಸೊ 16 ಇಂಟು 10. ಈಗ ಇದನ್ನು ನಾವು ಸಿಂಪ್ಲಿಫೈ ಮಾಡಿದಲ್ಲಿ ವಿ ಗೆಟ್ 10 ಪ್ಲಸ್ ಸೊ 20.5 ಮೈನಸ್ 18 ಇಂಟು 10 ಮಾಡಿದಲ್ಲಿ 2.5 ಇಂಟು 10 ಮಾಡಿದಲ್ಲಿ 25 ಬೈ 16 ಮಾಡುವ ವಿ ಗೆಟ್ 1.5625. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 11.5625 ನಮ್ಮ Q1 ವ್ಯಾಲ್ಯೂ. ಸಿಂಪಲ್ ಅಲ್ವಾ ಮಕ್ಕಳೇ. ಈಗ ಇದೇ ರೀತಿ ನಾವೇನು ಮಾಡುವ Q2 ಮತ್ತು Q3ನ ಕಂಡುಹಿಡಿಯುವ. ಓಕೆ, ನಮ್ಮ Q2 ಕ್ಲಾಸ್ ಅಬ್ಸರ್ವ್ ಮಾಡೋದಾದರೆ ಲೋವರ್ ಲಿಮಿಟ್ 20 ಇದೆ, ಫ್ರೀಕ್ವೆನ್ಸಿ 15, ಪ್ರಿಸೀಡಿಂಗ್ 34 ಇದೆ. ಓಕೆ, ಲೆಟ್ಸ್ ಮೇಕ್ ಎ ನೋಟ್. ಸೊ 20, 15, 34 ನಮ್ಮ Q2 ಕ್ಲಾಸಲ್ಲಿ ಲೋವರ್ ಲಿಮಿಟ್ 20 ಇತ್ತು, ಫ್ರೀಕ್ವೆನ್ಸಿ ಎಷ್ಟಿತ್ತು 15, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಪ್ರಿಸೀಡಿಂಗ್ 34 ಇತ್ತು, ಮತ್ತು ವಿಡ್ತ್ ಎಷ್ಟಿತ್ತು 10 ಇತ್ತು ನಮ್ಮ Q2 ಕ್ಲಾಸಲ್ಲಿ. ಈಗ Q2 ಫಾರ್ಮುಲಾ ಬರೆದು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡುವ. ನಮ್ಮ Q2 ಈಸ್ ಈಕ್ವಲ್ ಟು ಎಲ್ ಪ್ಲಸ್ 2 ಟೈಮ್ಸ್ n/4 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಸಿ. ಈಗ ಇಫ್ ವಿ ಅಬ್ಸರ್ವ್ ಎಲ್ ಎಷ್ಟಿದೆ 20 ಇದೆ, 20 ಪ್ಲಸ್ ನಮ್ಮ ಪ್ರೀವಿಯಸ್ ಸ್ಲೈಡಲ್ಲಿ ನಾವು ಚೆಕ್ ಮಾಡೋದಾದರೆ ನಮಗೆ ಇದ್ದಂಥ 2n/4 ವ್ಯಾಲ್ಯೂ ಎಷ್ಟು ಬಂದಿತ್ತು 41 ಬಂದಿದೆ. ಸೊ ಲೆಟ್ಸ್ ಸಬ್ಸ್ಟಿಟ್ಯೂಟ್ 41. ಸೊ 2n/4 ಎಷ್ಟಿದೆ 41 ಇದೆ, 41 ಮೈನಸ್ ನಮ್ಮ ಸಿ ಎಫ್ ಎಷ್ಟಿದೆ 34 ಡಿವೈಡೆಡ್ ಬೈ ಎಫ್ ಎಷ್ಟಿದೆ ಮಕ್ಕಳೇ 15 ಇಂಟು 10. ಈಗ ಇದನ್ನು ಸಿಂಪ್ಲಿಫೈ ಮಾಡುವ ವಿ ವಿಲ್ ಗೆಟ್ 20 ಪ್ಲಸ್ 41 ಮೈನಸ್ 34 7 ಆಗುತ್ತೆ. ಹೌದು, ಇಂಟು 10 ಮಾಡಿದಲ್ಲಿ 70 ಆಯಿತು, ಡಿವೈಡೆಡ್ ಬೈ 15 ಮಾಡಿದಲ್ಲಿ ವಿ ಗೆಟ್ 4.66.
ಸೊ ನಮ್ಮ Q2 ವ್ಯಾಲ್ಯೂ ಏನಾಯಿತು 24.66 ಆಯಿತು. ಇದು ನಮ್ಮ Q2. ಈಗ ನಮ್ಮ Q3 ಫಾರ್ಮುಲಾ ಬರಿತೀನಿ. ನಮ್ಮ Q3ಗೆ ಫಾರ್ಮುಲಾ ಇಸ್ L ಪ್ಲಸ್ 3 ಟೈಮ್ಸ್ N/4 ಮೈನಸ್ CF/F ಇಂಟು ಸಿ ಆಯಿತು. ಈಗ ನಮ್ಮ Q3ಯಲ್ಲಿ ಚೆಕ್ ಮಾಡುವ. ನಮ್ಮ Q3 ಕ್ಲಾಸ್ ಯಾವುದು ಎಲ್ಲವನ್ನು ನಾವು ಲೆಟ್ಸ್ ಹ್ಯಾವ್ ಎ ಲುಕ್. ಈಗ ನಮ್ಮ Q3 ಕ್ಲಾಸನ್ನು ನಾವು ಚೆಕ್ ಮಾಡೋದಾದರೆ 40 to 50 ಇದು ನಮ್ಮ Q3 ಕ್ಲಾಸ್ ಆಗಿದೆ. ನಮ್ಮ Q3 ಕ್ಲಾಸಲ್ಲಿ ಲೋವರ್ ಲಿಮಿಟ್ ಏನಿದೆ 40, ಫ್ರೀಕ್ವೆನ್ಸಿ ಏನಿದೆ 10 ಇದೆ, ವಿಡ್ತು 10 ಆಯಿತು. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಪ್ರಿಸೀಡಿಂಗ್ ನಮ್ಮ Q3 ಕ್ಲಾಸ್ 61. ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡುವ. ಈಗ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದಲ್ಲಿ 40 ಪ್ಲಸ್ 61.5 ಮೈನಸ್ ನಮ್ಮ CF ಏನಿತ್ತು 61 ಇತ್ತು, ಫ್ರೀಕ್ವೆನ್ಸಿ ಎಷ್ಟಿತ್ತು 10 ಇತ್ತು, ವಿಡ್ತ್ ಕೂಡ ಎಷ್ಟಿದೆ 10 ಇದೆ. ಇಫ್ ವಿ ಸಬ್ಸ್ಟಿಟ್ಯೂಟ್ ಆ್ಯಂಡ್ ಸಿಂಪ್ಲಿಫೈ 40 ಪ್ಲಸ್ ಸೊ 10 ಕ್ಯಾನ್ಸಲ್ ಆಗುತ್ತೆ. 61.5 ಮೈನಸ್ 61 ಏನಾಯಿತು 0.5 ಆಯಿತು. ಸೊ ದಿಸ್ ವಿಲ್ ಬಿ 40.5. ಡನ್. ಈಗ ನಮಗೆ Q1, Q2, Q3 ಮೂರು ವ್ಯಾಲ್ಯೂಸ್ ಬಂದಿದೆ. ಈಗ ಬೌಲೀಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ನಾವು ಕಂಡು ಹಿಡಿಯೋದಾದರೆ ನಮ್ಮ ಫಾರ್ಮುಲಾ ಏನಿದೆ ಮಕ್ಕಳು ಸ್ಕ್ಯೂನೆಸ್ಸಿಗೆ Q3 ಪ್ಲಸ್ Q1 ಮೈನಸ್ 2 ಟೈಮ್ಸ್ Q2 ಡಿವೈಡೆಡ್ ಬೈ Q3 ಮೈನಸ್ Q1. ಈಗ ನಮ್ಮ Q3 ವ್ಯಾಲ್ಯೂ ಎಷ್ಟು ಬಂದಿದೆ 40.5 ಪ್ಲಸ್ ನಮ್ಮ Q1 ವ್ಯಾಲ್ಯೂ ಎಷ್ಟು ಬಂದಿತ್ತು ಮಕ್ಕಳೇ ಲೆಟ್ಸ್ ಹ್ಯಾವ್ ಎ ಲುಕ್. ನಮ್ಮ Q1 ವ್ಯಾಲ್ಯೂ ಬಂದಿದ್ದು 11.5625. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡುವ. 11.5625 ಮೈನಸ್ 2 ಟೈಮ್ಸ್ Q2. ನಮ್ಮ Q2 ವ್ಯಾಲ್ಯೂ ಬಂದಿದ್ದು 24.66 ಡಿವೈಡೆಡ್ ಬೈ Q3 ಮೈನಸ್ Q1. ಸೊ 40.5 ಮೈನಸ್ 11.5625. ಈಗ ಇದನ್ನು ನಾವು ಸಿಂಪ್ಲಿಫೈ ಮಾಡೋದಾದರೆ ಸೊ 40.5 ಪ್ಲಸ್ 11.5625 ಮಾಡಿದಲ್ಲಿ ವಿ ಆರ್ ಗೆಟಿಂಗ್ 52.0625 ಮೈನಸ್ 24.66 ಇಂಟು 2 ಮಾಡಿದಲ್ಲಿ ವಿ ಆರ್ ಗೆಟಿಂಗ್ 49.32 ಹೋಲ್ ಡಿವೈಡೆಡ್ ಬೈ 40.5 ಮೈನಸ್ 11.5625 ಮಾಡಿದಲ್ಲಿ ವಿ ಆರ್ ಗೆಟಿಂಗ್ 28.9375. ಲೆಟ್ಸ್ ಸಿಂಪ್ಲಿಫೈ. ಸೊ 52.0625 ಮೈನಸ್ 49.32 ಮಾಡಿದಲ್ಲಿ ವಿ ಆರ್ ಗೆಟಿಂಗ್ 2.7425 ಡಿವೈಡೆಡ್ ಬೈ 28.9375 ಮಾಡಿದಲ್ಲಿ ವಿ ಆರ್ ಗೆಟಿಂಗ್ 0.0947. ಇದು ನಮ್ಮ ಬೌಲಿಸ್ ಸ್ಕ್ಯೂನೆಸ್ ಆಗಿದೆ. ಸೊ ನಮ್ಮ ಸ್ಕ್ಯೂನೆಸ್ ವ್ಯಾಲ್ಯೂ ಪಾಸಿಟಿವ್ ಆಗಿರೋದಕ್ಕೆ ನಮ್ಮ ಕಮೆಂಟ್ ಏನಿರುತ್ತೆ ದ ಡಿಸ್ಟ್ರಿಬ್ಯೂಷನ್ ಈಸ್ ನೆಗೆಟಿವ್ಲಿ ಸ್ಕ್ಯೂಡ್ ಆಯಿತು. ಡನ್. ಅರ್ಥ ಆಗಿದೆಯಲ್ವ ಮಕ್ಕಳೇ? ವೆರಿ ಸಿಂಪಲ್. ಈಗ ನಮ್ಮ ನೆಕ್ಸ್ಟ್ ಲೆಕ್ಕ ನೋಡುವ. ಓಕೆ, ಸಿಂಪಲ್ ಕ್ವೆಶನ್. ಈ ರೀತಿ ಕ್ವೆಶನ್ ಕೂಡ 2 ಮಾರ್ಕ್ಸಿಗೆ ಬರೋ ಸಾಧ್ಯತೆ ಇರುತ್ತೆ. ಏನು ಕೊಟ್ಟಿದ್ದಾರೆ? ದ ಮೀನ್ ಆ್ಯಂಡ್ ಮೋಡ್ ಕೊಟ್ಟಿದ್ದಾರೆ. ಓಕೆ, ಮೀನ್ ಮತ್ತು ಮೋಡ್ ಕೊಟ್ಟಿದ್ದಾರೆ. ಎಷ್ಟು? ಆಫ್ ಎ ಗ್ರೂಪ್ ಆಫ್ ವರ್ಕರ್ಸ್ ಆರ್ ಓಕೆ 45, 36. ಓಕೆ, ಎಕ್ಸ್ ಬಾರ್ ಈಕ್ವಲ್ ಟು 45, ಮೋಡ್ ಅಂದರೆ ಝೆಡ್ ಈಕ್ವಲ್ ಟು 36. ಇಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ 18. ಓಕೆ, ಇಲ್ಲೇ ಇದೆ. ಸಿಗ್ಮಾ ಈಕ್ವಲ್ ಟು 18. ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಕೇಳಿದ್ದಾರೆ ಮಕ್ಕಳೇ. ವೆರಿ ಈಸಿ. ನಮ್ಮ ಸ್ಕ್ಯೂನೆಸ್ ಫಾರ್ಮುಲಾ ಇರೋದೇನು? ಎಕ್ಸ್ ಬಾರ್ ಮೈನಸ್ ಝೆಡ್ ಬೈ ಸಿಗ್ಮಾ. ಯಾಕಂದರೆ ಬೇಸ್ಡ್ ಆನ್ ಮೋಡ್ ಈ ಫಾರ್ಮುಲಾ ಇದೆ. ಇಫ್ ವಿ ಸಿಂಪ್ಲಿಫೈ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಏನಾಗುತ್ತೆ 45 ಮೈನಸ್ 36 ಬೈ 18 ವಿಚ್ ವಿಲ್ ಬಿ ಈಕ್ವಲ್ ಟು 45 ಮೈನಸ್ 36 ಈಸ್ 9 ಡಿವೈಡೆಡ್ ಬೈ 18 0.5. ಡನ್. ಈ ರೀತಿ ಡೈರೆಕ್ಟ್ ಕ್ವಶನ್ಸ್ 2 ಮಾರ್ಕ್ಸಿಗೆ ಬರೋ ಸಾಧ್ಯತೆ ಇರುತ್ತೆ. ಸೊ ಸರಿಯಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿ ನೆನ್ಪಿಟ್ಕೊಳ್ಳಿ. ತುಂಬಾ ಈಸಿ ಇದೆ ಈ ಚಾಪ್ಟರು. ಓಕೆ, ಮತ್ತು ಕಾಲ್ ಪಿಯರ್ಸನ್ KP ಅಂದರೆ ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಕೇಳಿದ್ದಾರೆ. ಮತ್ತು ಮೀನ್, ಮೀಡಿಯನ್ ಆ್ಯಂಡ್ ಸಿಗ್ಮಾ ಕೊಟ್ಟಿದ್ದಾರೆ. ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಮೀಡಿಯನ್ ಕೊಟ್ಟಾಗ ನಮ್ಮ ಫಾರ್ಮುಲಾ ಇರುವುದೇನು ಮಕ್ಕಳೇ?
ನಮ್ಮ ಫಾರ್ಮುಲಾ ಇರೋದು ಎಸ್ ಈಸ್ ಈಕ್ವಲ್ ಟು 3 ಟೈಮ್ಸ್ ಎಕ್ಸ್ ಬಾರ್ ಮೈನಸ್ ಮೀಡಿಯನ್ ಡಿವೈಡೆಡ್ ಬೈ ಸಿಗ್ಮಾ ಆಯಿತು. ಓಕೆ, ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡುವ 3 ಟೈಮ್ಸ್ ಮೀನ್ ಎಷ್ಟಿದೆ 23, ಮೀಡಿಯನ್ನು 25 ಡಿವೈಡೆಡ್ ಬೈ ಸಿಗ್ಮಾ ಇಸ್ 10. ಇದೇನಾಗುತ್ತೆ 23 ಮೈನಸ್ 25 ಮೈನಸ್ 2 ಆಯಿತು. ಮೈನಸ್ 2 ಇಂಟು 3 ಮೈನಸ್ 6 ಆಯಿತು. ಮೈನಸ್ 6/10 ವಿಚ್ ಈಸ್ ಮೈನಸ್ 0.6. ಡನ್ ಮಕ್ಕಳೇ. ಈ ರೀತಿ ಕ್ವಶನ್ಸ್ ಕೂಡ ನಿಮಗೆ 2 ಮಾರ್ಕ್ಸಿಗೆ ಬರೋ ಸಾಧ್ಯತೆ ಇರುತ್ತೆ. ಸೊ ಯಾವ ಲೆಕ್ಕನೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನನ್ನೊಟ್ಟಿಗೆ ನೀವು ಪ್ರಾಕ್ಟೀಸ್ ಮಾಡಿ, ಓಕೆನಾ? ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ದ ಮೀನ್ ಆಫ್ ದ ಡಿಸ್ಟ್ರಿಬ್ಯೂಷನ್ ಈಸ್ 50. ಓಕೆ, ಮೀನ್ ಆಫ್ ದ ಡಿಸ್ಟ್ರಿಬ್ಯೂಷನ್ 50 ಅಂದರೆ ಎಕ್ಸ್ ಬಾರ್ 50 ಆಯಿತು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ 15. ಓಕೆ, ಸಿಗ್ಮಾ 15. ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಈಸ್ -1. ಓಕೆ, ಈ ಸತಿ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ನ ಅವರೇ ಕೊಟ್ಟಿದ್ದಾರೆ. ಓಕೆ, ಎಸ್ ಈಸ್ ಈಕ್ವಲ್ ಟು -1. ಫೈಂಡ್ ಮೀಡಿಯನ್ ಕೇಳಿದ್ದಾರೆ. ಮೀಡಿಯನ್ ಈಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. ಮಕ್ಕಳೇ, ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಕೊಟ್ಟಾಗ ಈಗ ಕೊಟ್ಟಿರುವಂಥ ಡೇಟಾ ಮೂಲಕ ನಾವು ನೋಡೋದಾದರೆ 2 ಸ್ಕ್ಯೂನೆಸ್ ಕಲ್ತೀವಿ ಈಗ, ಕಾಲ್ ಪಿಯರ್ಸನ್ ಮತ್ತು ಬೌಲೆಸ್. ಬೌಲೆಸ್ ಸ್ಕ್ಯೂನೆಸ್ ಈಸ್ ಬೇಸ್ಡ್ ಆನ್ ವಾಟ್ ಮಕ್ಕಳೇ? ಕ್ವಾರ್ಟೈಲ್ಸ್. ಇಲ್ಲಿ ನಮಗೆ ಮೀನ್ಸ್ ಮೀಡಿಯನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿರೋದ್ರಿಂದ ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಬೇಸ್ಡ್ ಆನ್ ದ ಗಿವನ್ ಇನ್ಫಾರ್ಮೇಷನ್ ನಾವು ನೋಡೋದಾದರೆ ನಮ್ಮ ಪ್ರೀವಿಯಸ್ ಎಕ್ಸಾಂಪಲ್ ಫಾರ್ಮುಲಾನೇ ಆಗುತ್ತೆ. ಎಸ್ ಈಸ್ ಈಕ್ವಲ್ ಟು 3 ಟೈಮ್ಸ್ ಎಕ್ಸ್ ಬಾರ್ ಮೈನಸ್ ಮೀಡಿಯನ್ ಡಿವೈಡೆಡ್ ಬೈ ಸಿಗ್ಮಾ ಆಯಿತು. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡುವ. ಸ್ಕ್ಯೂನೆಸ್ ವ್ಯಾಲ್ಯೂ -1 ಕೊಟ್ಟಿದ್ದಾರೆ. 3 ಟೈಮ್ಸ್ ಮೀನ್ ವ್ಯಾಲ್ಯೂ 50 ಕೊಟ್ಟಿದ್ದಾರೆ. 50 ಮೈನಸ್ ಮೀಡಿಯನ್ ಗೊತ್ತಿಲ್ಲ, ಆಸ್ ಇಟ್ ಈಸ್ ಬರೆಯುವ, ಡಿವೈಡೆಡ್ ಬೈ 15. ಓಕೆ, 3 1 ಟೈಮ್ಸ್ 3 5 ಟೈಮ್ಸ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 5 ಇಂಟು -1 -5 ಆಯಿತು. -5 ಈಸ್ ಈಕ್ವಲ್ ಟು 50 ಮೈನಸ್ ಮೀಡಿಯನ್ ಆಯಿತು. ಈಗ ದಿಸ್ ಇಂಪ್ಲೈಸ್ ನನಗೇನು ಬೇಕು? ಇಲ್ಲಿ 50 ಅಡ್ಡ ಆಗಿದೆ. ಇಫ್ ಐ ಸಪ್ರಾಕ್ಟ್ 50 ಆನ್ ಬೋತ್ ಸೈಡ್ಸ್, -5 ಮೈನಸ್ 50 ಈಸ್ ಈಕ್ವಲ್ ಟು ಮೈನಸ್ ಮೀಡಿಯನ್ ಉಳಿತು. ದಿಸ್ ಇಂಪ್ಲೈಸ್ -55 ಈಸ್ ಈಕ್ವಲ್ ಟು ಮೈನಸ್ ಮೀಡಿಯನ್. ದಿಸ್ ಇಂಪ್ಲೈಸ್ ಮೀಡಿಯನ್ ಈಸ್ ಈಕ್ವಲ್ ಟು 55. ಸಿಂಪಲ್. ಈ ರೀತಿ ಕ್ವಶನ್ ಎಕ್ಸಾಮಲ್ಲಿ 2 ಮಾರ್ಕ್ಸ್ ಬರೋ ಸಾಧ್ಯತೆ ಜಾಸ್ತಿ. ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ, ಓಕೆನಾ? ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ಅಂದರೆ, ಇನ್ ಎ ಡಿಸ್ಟ್ರಿಬ್ಯೂಷನ್ ದ ಸಮ್ ಆಫ್ ಲೋವರ್ ಆ್ಯಂಡ್ ಅಪ್ಪರ್ ಕ್ವಾರ್ಟೈಲ್ಸ್ ಈಸ್ 40. ಮಕ್ಕಳೇ, ಸಮ್ ಅಂದರೆ ಏನು? ಆ್ಯಡ್ ಅಲ್ವಾ? ಲೋವರ್ ಕ್ವಾರ್ಟೈಲ್ ಅಂದರೆ Q1 ಆಯಿತು. ಲೋವರ್ ಕ್ವಾರ್ಟೈಲ್ ಈಸ್ Q1, ಅಪ್ಪರ್ ಕ್ವಾರ್ಟೈಲ್ Q3 ಆಯಿತು. ಈ ಸಮ್ ಅಂತ ಹೇಳಿದಾಗ ಏನು ಕೊಟ್ಟಿದ್ದಾರೆ? Q3 ಪ್ಲಸ್ Q1 ಎಷ್ಟು ಕೊಟ್ಟಿದ್ದಾರೆ? 40 ಅಂತ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ದೇರ್ ಡಿಫ್ರೆನ್ಸ್ ಅಂತ ಕೊಟ್ಟಿದ್ದಾರೆ. ಡಿಫ್ರೆನ್ಸ್ ಅಂದರೆ ಏನಾಯಿತು? Q3 ಮೈನಸ್ Q1 ಕೊಟ್ಟಿದ್ದಾರೆ, ವಿಚ್ ಈಸ್ 16. ಈ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಇದಾದಮೇಲೆ ಇಫ್ ದ ಮೀಡಿಯನ್ ಇಸ್ 18, ಮೀಡಿಯನ್ ಕೊಟ್ಟು ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಕೇಳ್ತಾ ಇದ್ದಾರೆ. ಸ್ಕ್ಯೂನೆಸ್ ಬೇಸ್ಡ್ ಆನ್ ಕ್ವಾರ್ಟೈಲ್ಸ್. ನಮ್ಮ ಮೀಡಿಯನ್ ಮತ್ತು Q2 ವ್ಯಾಲ್ಯೂ ಎರಡೂ ಸೇಮು. ಮೀಡಿಯನ್ ಶುಡ್ ಬಿ ಈಕ್ವಲ್ ಟು Q2, ಯಾಕಂದರೆ ಎರಡೂ ವ್ಯಾಲ್ಯೂ ಪೊಸಿಷನ್ ಸೇಮ್ ಇರೋದ್ರಿಂದ ಎರಡರದ್ದು ವ್ಯಾಲ್ಯೂ ಸೇಮ್. 18 ಅಂತ ಕೊಟ್ಟಿದ್ದಾರೆ. ಸ್ಕ್ಯೂನೆಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. ಓಕೆ, ನಮ್ಮ ಕ್ವಾರ್ಟೈಲ್ಸ್ ಬೇಸ್ಡ್ ಸ್ಕ್ಯೂನೆಸ್ ಕೇಳಿದಾಗ ನಮ್ಮ ಬೌಲೆಸ್ ಸ್ಕ್ಯೂನೆಸ್ ಆಯಿತು. ನಮ್ಮ ಫಾರ್ಮುಲಾ ಏನಿದೆ? Q3 ಪ್ಲಸ್ Q1 ಮೈನಸ್ 2 ಟೈಮ್ಸ್ Q2 ಡಿವೈಡೆಡ್ ಬೈ Q3 ಮೈನಸ್ Q1. ಈಗ ಇಫ್ ವಿ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ, ನಮ್ಮ Q3 ಪ್ಲಸ್ Q1 ಎಷ್ಟು ಕೊಟ್ಟಿದ್ದಾರೆ? ಕ್ವಾರ್ಟೈಲ್ಸ್ ಸಮ್ 40 ಕೊಟ್ಟಿದ್ದಾರೆ. ಮೈನಸ್ 2 ಟೈಮ್ಸ್ Q2 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 18. ಅದು ನಮ್ಮ ಮೀಡಿಯನ್ ಕೂಡ ಆಗಿತ್ತು. Q3 ಮೈನಸ್ Q1 ಎಷ್ಟು ಕೊಟ್ಟಿದ್ದಾರೆ? 16. ದಿಸ್ ವಿಲ್ ಬಿ ಈಕ್ವಲ್ ಟು 40 ಮೈನಸ್ 36 4, ವಿಚ್ ಈಸ್ 4/16, ವಿಚ್ ಈಸ್ 1/4, ವಿಚ್ ಈಸ್ 0.25. ಡನ್ ಮಕ್ಕಳೇ, ಈಸಿ ಅಲ್ವಾ? ಸೊ ನೆನ್ಪಿಟ್ಕೊಂಬ, ಲೋವರ್ ಅಂದರೆ Q1, ಅಪ್ಪರ್ ಕ್ವಾರ್ಟೈಲ್ ಅಂದರೆ Q3. ಅದರ ಸಮ್ ಕೊಟ್ಟಿದ್ರು Q3 ಪ್ಲಸ್ Q1 ಕೊಟ್ಟಿದ್ರು. ದೇರ್ ಡಿಫ್ರೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಸಪ್ರಾಕ್ಟ್ ಮಾಡಿದಾಗ Q3 ಮೈನಸ್ Q1 16. ಮೀಡಿಯನ್ ಮತ್ತು Q2 ವ್ಯಾಲ್ಯೂ ಎರಡು ಕೂಡ ಸೇಮ್. ನಮ್ಮ ಪಾರ್ಟಿಷನ್ ವ್ಯಾಲ್ಯೂಸಲ್ಲಿ ಡಿಸ್ಕಸ್ ಮಾಡಿ ಕಲ್ತೀವಲ್ವಾ? ಸೊ ನಮ್ಮ ಸ್ಕ್ಯೂನೆಸ್ ಕೇಳಿದಾಗ ಸ್ಕ್ಯೂನೆಸ್ ಬೇಸ್ಡ್ ಆನ್ ಕ್ವಾರ್ಟೈಲ್ಸ್, ನಮ್ಮ ಬೌಲೆಸ್ ಸ್ಕ್ಯೂನೆಸ್ ವಿಚ್ ವಿ ಕಂಪ್ಯೂಟೆಡ್. ಅರ್ಥ ಆಗಿದೆಯಲ್ವ ಮಕ್ಕಳೇ? ವೆರಿ ಈಸಿ ಲೆಕ್ಕ.
ಓಕೆ, ನಮ್ಮ ಈ 10ನೇ ಎಕ್ಸಾಂಪಲ್ ನೋಡುವ. ಇನ್ ಎ ಡಿಸ್ಟ್ರಿಬ್ಯೂಷನ್ ದ ಫಸ್ಟ್ ಕ್ವಾರ್ಟೈಲ್ ಇಸ್ 142. ಓಕೆ, ಫಸ್ಟ್ ಕ್ವಾರ್ಟೈಲ್ Q1 142 ಅಂತ ಕೊಟ್ಟಿದ್ದಾರೆ, ಬರ್ಕೊತೀನಿ. Q1 ಈಸ್ ಈಕ್ವಲ್ ಟು 142. ಅದಾದಮೇಲೆ ಓಕೆ, ಸೆಮಿ ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂತ ಕೊಟ್ಟಿದ್ದಾರೆ. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಸೆಮಿ ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂದರೆ QD ಅಲ್ವಾ. ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂದರೆ Q3 ಮೈನಸ್ Q1. ಸೆಮಿ ಅಂದರೆ ಹಾಫ್. ಸೊ ನಮ್ಮ ಕ್ವಾರ್ಟೈಲ್ ಡಿವಿಯೇಷನ್ ಕೊಟ್ಟಿದ್ದಾರೆ. ಸೊ ಕ್ವಾರ್ಟೈಲ್ ಡಿವಿಯೇಷನ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 18. ಓಕೆ, ಈ ಇನ್ಫಾರ್ಮೇಷನ್ ಕೊಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಇಫ್ ದ ಡಿಸ್ಟ್ರಿಬ್ಯೂಷನ್ ಇಸ್ ಸಿಮೆಟ್ರಿಕ್, ಈ ಕಂಡೀಷನನ್ನು ನಮಗೆ ಕೊಟ್ಟು ಫೈಂಡ್ ದ ಸೆಕೆಂಡ್ ಕ್ವಾರ್ಟೈಲ್ ಅಂತ ಹೇಳಿದ್ದಾರೆ. Q2 ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. ಓಕೆ, ಈಗ ನಾವೆಂತ ಮಾಡುವ? ಸಿಂಪಲ್, ನಮಗೆ QD ಕೊಟ್ಟಿದ್ದಾರೆ ಅಲ್ವಾ ಮಕ್ಕಳೇ. ನಮ್ಮ ಕ್ವಾರ್ಟೈಲ್ ಡಿವಿಯೇಷನ್ ಫಾರ್ಮುಲಾ ಏನಿದೆ? ಕ್ವಾರ್ಟೈಲ್ ಡಿವಿಯೇಷನ್ ಫಾರ್ಮುಲಾ ಇರುವುದು Q3 ಮೈನಸ್ Q1 ಡಿವೈಡೆಡ್ ಬೈ 2. ಈಗ ನಾವು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದಲ್ಲಿ ನಮ್ಮ QD ಕೊಟ್ಟಿರುವುದು 18. 18 ಈಸ್ ಈಕ್ವಲ್ ಟು Q3 ಗೊತ್ತಿಲ್ಲ, ಆ್ಯಸ್ ಇಟ್ ಈಸ್ ಬರೀತೆ. Q1 ಎಷ್ಟು ಕೊಟ್ಟಿದ್ದಾರೆ? 142 ಡಿವೈಡೆಡ್ ಬೈ 2. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದಲ್ಲಿ ದಿಸ್ ಇಂಪ್ಲೈಸ್ 36 ಈಸ್ ಈಕ್ವಲ್ ಟು Q3 ಮೈನಸ್ 142. ನನಗೆ Q3 ಕಂಡು ಹಿಡಿಬೇಕು. ಆ್ಯಡಿಂಗ್ 142 ಆನ್ ಬೋತ್ ಸೈಡ್ಸ್ ನನಗೇನು ಸಿಗುತ್ತೆ? ದಿಸ್ ಇಂಪ್ಲೈಸ್ Q3 ಈಸ್ ಈಕ್ವಲ್ ಟು 142 ಪ್ಲಸ್ 36. ಆ್ಯಡ್ ಮಾಡುವ 142 ಪ್ಲಸ್ 36 ಮಾಡಿದಲ್ಲಿ 178 ಬಂತು. ನಮ್ಮ Q3 ಬಂತು. ಈಗ ನಾನು Q2 ಕಂಡು ಹಿಡಿಬೇಕು, ಸೆಕೆಂಡ್ ಕ್ವಾರ್ಟೈಲ್, ವಿಚ್ ಇಸ್ ಆಲ್ಸೋ ಸೇಮ್ ಆ್ಯಸ್ ಮೀಡಿಯನ್. ಮಕ್ಕಳೇ, ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಹಿಂಟ್ ಏನು ಕೊಟ್ಟಿರೋದು? ಡಿಸ್ಟ್ರಿಬ್ಯೂಷನ್ ಇಸ್ ಸಿಮೆಟ್ರಿಕ್ ಅಂತ ಹೇಳಿದ್ದಾರೆ. ಡಿಸ್ಟ್ರಿಬ್ಯೂಷನ್ ಸಿಮೆಟ್ರಿಕ್ ಆದಲ್ಲಿ ನಾನು ಪ್ರಾಪರ್ಟೀಸ್ ಆಫ್ ಸಿಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಹೇಳಿದೆ. ಅದರಲ್ಲಿ ಎರಡನೇ ಪ್ರಾಪರ್ಟಿ ಮಕ್ಕಳೇ ನೆನಪಿದೆಯಾ? ವೆರಿ ಇಂಪಾರ್ಟೆಂಟ್. ಇಫ್ ದ ಡಿಸ್ಟ್ರಿಬ್ಯೂಷನ್ ಸಿಮೆಟ್ರಿಕ್ ಇದ್ದಲ್ಲಿ ದ ಕ್ವಾರ್ಟೈಲ್ಸ್ ಆರ್ ಈಕ್ವಿ ಡಿಸ್ಟೆಂಟ್ ಫ್ರಮ್ ಮೀಡಿಯನ್ ಅಂತ ಹೇಳಿನಿ. ಅಂದರೆ ಮೀಡಿಯನಿಂದ ಉಳಿದ ಎರಡು ಕ್ವಾರ್ಟೈಲ್ಸ್ ಡಿಸ್ಟೆನ್ಸ್ ಏನಿರುತ್ತೆ? ಸೇಮ್ ಇರುತ್ತೆ ಅಂತ ಹೇಳಿರೋದು. ಇಫ್ ದ ಡಿಸ್ಟ್ರಿಬ್ಯೂಷನ್ ಇಸ್ ಸಿಮೆಟ್ರಿಕ್, ಇಲ್ಲೇನು ಬರಿಬೋದು ನಾವು? ಇಫ್ ಡಿಸ್ಟ್ರಿಬ್ಯೂಷನ್ ಈಸ್ ಸಿಮೆಟ್ರಿಕ್, ಅದರ ಅರ್ಥ ಏನು? Q2 ಮೈನಸ್ Q1, ನಮ್ಮ Q2 ಇಸ್ ನಥಿಂಗ್ ಬಟ್ ಮೀಡಿಯನ್. Q2 ಮೈನಸ್ Q1 ಈ ಡಿಸ್ಟೆನ್ಸ್ ಏನಿರುತ್ತೆ ಶುಡ್ ಬಿ ಸೇಮ್ ಆ್ಯಸ್ Q3 ಮೈನಸ್ Q2. ಎರಡು ಸೇಮ್ ಇರಬೇಕು. ಈಗ ಗೊತ್ತಿರೋಂಥ ವ್ಯಾಲ್ಯೂಸೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೆ Q2 ಗೊತ್ತಿಲ್ಲ, ಕಂಡು ಹಿಡಿಬೇಕಾದ್ರೆ ಮೈನಸ್ Q1 ಎಷ್ಟು? 142 ಈಸ್ ಈಕ್ವಲ್ ಟು Q3 ಎಷ್ಟು ಬಂದಿದೆ? 178 ಮೈನಸ್ Q2. ಈಗ ಸಿಂಪ್ಲಿಫೈ ಮಾಡಿದಲ್ಲಿ ಲೈಕ್ ಟರ್ಮ್ಸ್ ಒಂದೇ ಕಡೆ ತೊಗೊಂಡು Q2 ಪ್ಲಸ್ Q2 2 ಟೈಮ್ಸ್ Q2 ಆಯಿತು, ವಿಲ್ ಬಿ ಈಕ್ವಲ್ ಟು 178 ಪ್ಲಸ್ 142. ಈಗ Q2 ಈಸ್ ಈಕ್ವಲ್ ಟು 178 ಪ್ಲಸ್ 142 ಏನಾಗುತ್ತೆ? 178 ಪ್ಲಸ್ 142 320 ಆಯಿತು, ಡಿವೈಡೆಡ್ ಬೈ 2 ವಿಚ್ ಈಸ್ ಈಕ್ವಲ್ ಟು 320 ಡಿವೈಡೆಡ್ ಬೈ 2 160. ಇದು ನಮ್ಮ Q2 ಆಯಿತು. ಸಿಂಪಲ್ ಮಕ್ಕಳೇ, ಅರ್ಥ ಆಗ್ತಾ ಇದೆಯಲ್ವಾ? ಸೊ ಇಲ್ಲಿ ಕೀ ಇನ್ಫಾರ್ಮೇಷನ್ ಕೊಟ್ಟಿದ್ದು ಡಿಸ್ಟ್ರಿಬ್ಯೂಷನ್ ಇಸ್ ಸಿಮೆಟ್ರಿಕ್. ಮತ್ತೊಂದು ಸರಿಯಾಗಿ ನೆನ್ಪಿಟ್ಕೊಳ್ಳಿ, ನಮ್ಮ ಸೆಮಿ ಇಂಟರ್ ಕ್ವಾರ್ಟೈಲ್ ರೇಂಜ್ ಪ್ರೀವಿಯಸ್ ಚಾಪ್ಟ್ರಲ್ಲಿ ನಾವು ಕಲ್ತಿದ್ದೀವಿ, ವಿಚ್ ಇಸ್ ನಮ್ಮ ಕ್ವಾರ್ಟೈಲ್ ಡಿವಿಯೇಷನ್. ಕ್ವಾರ್ಟೈಲ್ ಡಿವಿಯೇಷನಿಂದ ಫಸ್ಟ್ ನಾವು Q3ನ ಕಂಡು ಹಿಡಿದ್ವಿ. ಅದಾದಮೇಲೆ ಕೊಟ್ಟಿದ್ದಂಥ ಕಂಡೀಷನ್ ಡಿಸ್ಟ್ರಿಬ್ಯೂಷನ್ ಇಸ್ ಸಿಮೆಟ್ರಿಕ್. ಡಿಸ್ಟ್ರಿಬ್ಯೂಷನ್ ಸಿಮೆಟ್ರಿಕ್ ಆಗಿದ್ದಲ್ಲಿ ವಿ ನೋ ದ ಪ್ರಾಪರ್ಟಿ Q2 ಮೈನಸ್ Q1 ಶುಡ್ ಬಿ ಈಕ್ವಲ್ ಟು Q3 ಮೈನಸ್ Q2. ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಪ್ರತಿಯೊಂದು ವ್ಯಾಲ್ಯೂ Q2 ಮೈನಸ್ Q1 ಮೀಡಿಯನಿಂದ Q1 ಮತ್ತು Q3 ಇಂದ ಮೀಡಿಯನ್, ಈ ಡಿಸ್ಟೆನ್ಸ್ ಏನಿರುತ್ತೆ ಥ್ರೂ ಔಟ್ ಸೇಮ್ ಇರುತ್ತೆ ಯಾವಾಗಲೂ ಡಿಸ್ಟ್ರಿಬ್ಯೂಷನ್ ಸಿಮೆಟ್ರಿಕ್ ಆಗಿದ್ದಲ್ಲಿ. ಸೊ ನಾವು ಆ ಕಂಡೀಷನ್ನ ಯೂಸ್ ಮಾಡಿ ವಿ ಫೌಂಡ್ Q2 ವ್ಯಾಲ್ಯೂ. ಅರ್ಥ ಆಯ್ತಲ್ವ ಮಕ್ಕಳೇ? ಅಥವಾ ಕೆಲವೊಬ್ಬರು ಡೈರೆಕ್ಟಾಗಿ ಈ ಫಾರ್ಮುಲಾ ಕೂಡ ಯೂಸ್ ಮಾಡ್ತಾರೆ, Q2 ಈಕ್ವಲ್ ಟು Q3 ಪ್ಲಸ್ Q1 ಬೈ 2, ಅದು ಕೂಡ ವ್ಯಾಲಿಡ್. ಓಕೆನಾ? ಸೊ ಬೋತ್ ಆರ್ ವ್ಯಾಲಿಡ್. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಆದರೆ ಕಂಡೀಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇಯರ್. ಈ ಕಂಡೀಷನ್ ನಿಮಗೆ ಗೊತ್ತಿಲ್ಲ ಅಂದರೆ ಮಾಡೋಕ್ಕಾಗೋದಿಲ್ಲ. ಅರ್ಥ ಆಯ್ತಲ್ವ ಮಕ್ಕಳೇ? ಓಕೆ, ನಮ್ಮ ಈ ನೆಕ್ಸ್ಟ್ ಎಕ್ಸಾಂಪಲ್ಲಿ ಏನು ಕೊಟ್ಟಿದ್ದಾರೆ? ಬೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಕೊಟ್ಟಿದ್ದಾರೆ, ವಿಚ್ ಇಸ್ ಮೈನಸ್ 0.36. ಇದನ್ನು ಕೊಟ್ಟು ಓಕೆ ಲೋವರ್ ಕ್ವಾರ್ಟೈಲ್ 8.6 ಅಂತ ಕೊಟ್ಟಿದ್ದಾರೆ. ಇದು ನಮ್ಮ Q1
ಮೀಡಿಯನ್ ಕೊಟ್ಟಿದ್ದಾರೆ ವಿಚ್ ಇಸ್ 12.3. ಮೀಡಿಯನ್ ಮತ್ತು Q2 ವ್ಯಾಲ್ಯೂ ಎರಡೂ ಸೇಮು. ಇದನ್ನು ಕೊಟ್ಟು Q3 ಕಂಡು ಹಿಡೀರಿ ಅಂತ ಹೇಳಿದ್ದಾರೆ. ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನೋಡೋದಾದರೆ -0.36 ನಮ್ಮ ಸ್ಕ್ಯೂನೆಸ್. ಲೋವರ್ ಕ್ವಾರ್ಟೈಲ್ Q1 8.6 ಕೊಟ್ಟಿದ್ದಾರೆ. Q2 ಆರ್ ಮೀಡಿಯನ್ 12.3 ಕೊಟ್ಟಿದ್ದಾರೆ. ಅಪ್ಪರ್ ಕ್ವಾರ್ಟೈಲ್ Q3 ಕ್ವೆಶನ್ ಮಾರ್ಕ್. ಈಗ ನಮ್ಮ ಬೌಲೇಸ್ ಕೋಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಫಾರ್ಮುಲಾ ಏನಿದೆ ಮಕ್ಕಳೇ? S is equal to Q3 plus Q1 minus 2 times Q2 divided by Q3 minus Q1. ಈಗ ನಾವು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದಲ್ಲಿ ನಮ್ಮ ಸ್ಕ್ಯೂನೆಸ್ -0.36 ಇದೆ. -0.36 ಈಸ್ ಈಕ್ವಲ್ ಟು ನಮ್ಮ Q3 ವ್ಯಾಲ್ಯೂ ಗೊತ್ತಿಲ್ಲ, ಪ್ಲಸ್ Q1 8.6 ಮೈನಸ್ 2 ಟೈಮ್ಸ್ ನಮ್ಮ Q2 ವ್ಯಾಲ್ಯೂ 12.3 ಡಿವೈಡೆಡ್ ಬೈ Q3 ಮೈನಸ್ ನಮ್ಮ Q1 8.6 ಆಯಿತು. ಈಗ ಇದನ್ನು ಸಿಂಪ್ಲಿಫೈ ಮಾಡಿ ಬರೆಯೋದಾದರೆ -0.36 ಈಸ್ ಈಕ್ವಲ್ ಟು Q3. ಓಕೆ, 8.6 ಮೈನಸ್ 2 ಇಂಟು 12.3, 2 ಇಂಟು 12.3 ಮಾಡಿದ್ರೆ 24.6. ಸೊ 8.6 ಮೈನಸ್ 24.6 ಮಾಡಿದಾಗ -16 ಬರ್ತಾ ಇದೆ. ಸೊ Q3 ಮೈನಸ್ 16 ಡಿವೈಡೆಡ್ ಬೈ Q3 ಮೈನಸ್ 8.6 ಈಸ್ -0.36. ಕ್ರಾಸ್ ಮಲ್ಟಿಪ್ಲೈ ಮಾಡಿದಲ್ಲಿ ನನಗೇನು ಸಿಗತ್ತೆ? -0.36 ಇಂಟು Q3 ಮೈನಸ್ 8.6 ಈಸ್ ಈಕ್ವಲ್ ಟು Q3 ಮೈನಸ್ 16. ಈಗ -0.36 ಇಂಟು Q3 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 8.6 ಇಂಟು 0.36 ಮಾಡಿದಲ್ಲಿ 3.096 ಬರ್ತಾ ಇದೆ, ಈಸ್ ಈಕ್ವಲ್ ಟು Q3 ಮೈನಸ್ 16. ಈಗ ಲೈಕ್ ಟರ್ಮ್ಸ್ನ ಒಂದು ಕಡೆ ತರೋದಾದರೆ ಏನಾಗುತ್ತೆ? ಇಲ್ಲಿ -0.36 Q3 ಆ ಕಡೆ ಹೋದರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ ಪ್ಲಸ್ Q3 1 ಟೈಮ್ಸ್ Q3 ಇದೆ, ಪ್ಲಸ್ 0.36 Q3 ಈಸ್ ಈಕ್ವಲ್ ಟು ಏನಾಗುತ್ತೆ? 3.096 ಪ್ಲಸ್ 16 ಆಯಿತು. ಸೊ ಇದೇನಾಗುತ್ತೆ? 1.36 Q3 ವಿಲ್ ಬಿ ಈಕ್ವಲ್ ಟು 19.096 ಆಯಿತು. ದಿಸ್ ಇಂಪ್ಲೈಸ್ Q3 ಈಸ್ ಈಕ್ವಲ್ ಟು 19.096 ಡಿವೈಡೆಡ್ ಬೈ 1.36 ಏನಾಗುತ್ತೆ? ಚೆಕ್ ಮಾಡುವ. 19.096 ಡಿವೈಡೆಡ್ ಬೈ 1.36 ಮಾಡಿದಲ್ಲಿ ವಿ ಗೆಟ್ 14.04. ಇದು ನಮ್ಮ Q3 ವ್ಯಾಲ್ಯೂ. ಡನ್. ಸಿಂಪಲ್ ಅಲ್ವ ಮಕ್ಕಳೇ? ಫಸ್ಟ್ ಏನು ಮಾಡಿದ್ದು? ಕ್ವಾರ್ಟೈಲ್ಸ್ ಕೊಟ್ಟಿರೋದ್ರಿಂದ ಇದು ನಮ್ಮ ಬೌಲೇಸ್ ಕೋಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಆಯಿತು. ನಮ್ಮ ಬೌಲೇಸ್ ಕೋಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಫಾರ್ಮುಲಾ ಬರೆದು ವಿ ಹ್ಯಾವ್ ಜಸ್ಟ್ ಸಿಂಪ್ಲಿಫೈಡ್ ದ ವ್ಯಾಲ್ಯೂಸ್ ಅಷ್ಟೇ. ತುಂಬಾ ಇದೆ, ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿರೋವಂಥದ್ದು. ಕೆಲವೊಮ್ಮೆ ಈ ಕ್ವೆಶನ್ ಕೂಡ ಲಕ್ಕಿದ್ದಲ್ಲಿ 5 ಮಾರ್ಕ್ಸಿಗೆ ಬರೋ ಚಾನ್ಸಸ್ಸು ಇರುತ್ತೆ ಈ ರೀತಿ ಕ್ವೆಶನ್ಸು, ಅಥವಾ 2 ಮಾರ್ಕ್ಸ್ಗೂ ಕೇಳೋ ಸಾಧ್ಯತೆ ಇರುತ್ತೆ. ಯಾವುದೂ ಬಿಡಬೇಡಿ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದ ಕ್ವೆಶನ್ ಪೇಪರ್ ಸೆಟ್ಟರ್. ಓಕೆನಾ? ಓಕೆ, ಏನು ಕೊಟ್ಟಿದ್ದಾರೆ? ಫಸ್ಟ್ 4 ಸೆಂಟ್ರಲ್ ಮೂಮೆಂಟ್ಸ್. ಓಕೆ, ಫಸ್ಟ್ 4 ಸೆಂಟ್ರಲ್ ಮೂಮೆಂಟ್ಸ್ ಈ ಚಾಪ್ಟರ್ನ ನಾವು ಹಾಗೆ ಅಲ್ವಾ ಸ್ಟಾರ್ಟ್ ಮಾಡಿದ್ದು, ಅದೇ ಕಾನ್ಸೆಪ್ಟಿಂದ. ಸೊ μ1, μ2, ಆಮೇಲೆ μ3 ಮತ್ತು μ4. ಫಸ್ಟ್ 4 ನಮ್ಮ ಸೆಂಟ್ರಲ್ ಮೂಮೆಂಟ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಮೂಮೆಂಟ್ ಇಸ್ 0 ಕೊಟ್ಟಿದ್ದಾರೆ. ಸೆಕೆಂಡ್ ಮೂಮೆಂಟ್ ಎಷ್ಟು ಕೊಟ್ಟಿದ್ದಾರೆ? 2.5 ಅಂತ ಕೊಟ್ಟಿದ್ದಾರೆ. ಥರ್ಡ್ ಮೂಮೆಂಟು 0.7 ಅಂತ ಕೊಟ್ಟಿದ್ದಾರೆ. ನಮ್ಮ 4ನೇ ಮೂಮೆಂಟು 18.75. ಓಕೆ, ಫಸ್ಟ್ 4 ಸೆಂಟ್ರಲ್ ಮೂಮೆಂಟ್ ಕೊಟ್ಟಿದ್ದಾರೆ. ಕೊಟ್ಟು ಕ್ಯೂನೆಸ್ ಮತ್ತು ಕರ್ಟಸಿಸ್ ಆಫ್ ದ ಡಿಸ್ಟ್ರಿಬ್ಯೂಷನ್ ಹೇಗಿರುತ್ತೆ ಅಂತ ಕೇಳಿದ್ದಾರೆ. ಮಕ್ಕಳೇ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನಮ್ಮ ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಆ್ಯಂಡ್ ಕರ್ಟಸಿಸ್ ಬೇಸ್ಡ್ ಆನ್ ನಮ್ಮ ಮೂಮೆಂಟ್ಸ್ ಯಾವುದಾದ್ರು ಫಾರ್ಮುಲಾ β1 ಮತ್ತು β2. β1 ಏನು ಹೇಳುತ್ತೆ? ಸ್ಕ್ಯೂನೆಸ್ ಬಗ್ಗೆ ಹೇಳುತ್ತೆ. β2 ಕರ್ಟಸಿಸ್ ಬಗ್ಗೆ ಹೇಳುತ್ತೆ. ನಮ್ಮ ಫಾರ್ಮುಲಾ ಇರೋದೇನು ಮಕ್ಕಳೇ? β1 ಈಸ್ ಈಕ್ವಲ್ ಟು μ3 ಸ್ಕ್ವೇರ್ ಡಿವೈಡೆಡ್ ಬೈ μ2 ಕ್ಯೂಬ್. ಈಗ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡುವ. μ3 ಎಲ್ಲಿದೆ? 0.7, ಅದನ್ನು ಸ್ಕ್ವೇರ್ ಮಾಡುವ.
divided by mu2 cube 2.5 whole cube. ಈಗ 0.7ನ ಸ್ಕ್ವೇರ್ ಮಾಡಿದಲ್ಲಿ we get 0.49 divided by 2.5 ಕ್ಯೂಬ್ ಮಾಡಿದಲ್ಲಿ we get 15.625 ಡಿವೈಡ್ ಮಾಡಿದಲ್ಲಿ 0.49 divided by 15.625 ಮಾಡಿದಲ್ಲಿ 0.0316. ಓಕೆ, ಈಗ ಈ ವ್ಯಾಲ್ಯೂ ಪಾಸಿಟಿವ್ ಆಗಿರೋದ್ರಿಂದ therefore the distribution is positively skewed. ಈಗ ಫಾರ್ ಕರ್ಟಸಿಸ್ ಮಕ್ಕಳು ಏನು ಕಂಡು ಹಿಡಬೇಕು? β2 ಕಂಡು ಹಿಡಿಬೇಕು. ನಮ್ಮ β2 ಫಾರ್ಮುಲಾ ಏನಿದೆ? μ4 ಡಿವೈಡೆಡ್ ಬೈ μ2 ಸ್ಕ್ವೇರ್. ನಮ್ಮ μ4 ವ್ಯಾಲ್ಯೂ ಇದ್ದಿದ್ದು 18.75 ಡಿವೈಡೆಡ್ ಬೈ μ2 ಸ್ಕ್ವೇರ್ 2.5 ಸ್ಕ್ವೇರ್ ಆಯಿತು. ಈಗ 2.5ನ ಸ್ಕ್ವೇರ್ ಮಾಡಿದಲ್ಲಿ I get 6.25. So 18.75 by 6.25 ಮಾಡಿದಲ್ಲಿ 18.75 divided by 6.25 ಮಾಡಿದಲ್ಲಿ 3 ಬರ್ತಾ ಇದೆ. ನೆನಪಿದೆಯಲ್ವ ಮಕ್ಕಳೇ? ನಮ್ಮ β2ದಲ್ಲಿ 3 ಪಾಸಿಬಿಲಿಟಿ ಚೆಕ್ ಮಾಡ್ತೀವಿ. ಒಂದು β2 ಈಕ್ವಲ್ ಟು 3, β2 ಲೆಸ್ ದೆನ್ 3, ಮತ್ತೊಂದು β2 ಗ್ರೇಟರ್ ದೆನ್ 3. ನೆನ್ಪಿಟ್ಕೊಳ್ಳಿ, ಮತ್ತೊಮ್ಮೆ ಹೇಳ್ತೀನಿ. β2 ಈಕ್ವಲ್ ಟು 3 ಬಂದಲ್ಲಿ ಆನ್ಸರ್ ಏನಾಗಿರುತ್ತೆ? ದ ಡಿಸ್ಟ್ರಿಬ್ಯೂಷನ್ ಈಸ್ ಮೆಸೋಕರ್ಟಿಕ್, ಅಥವಾ ಇದಕ್ಕೆ ನಾರ್ಮಲ್ ಕರ್ವ್ ಅಂತ ಕೂಡ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಲೆಸ್ ದೆನ್ 3 ಬಂದಲ್ಲಿ, ಫ್ಲ್ಯಾಟ್ ಕರ್ವ್ ಬಂದಲ್ಲಿ ಅದು ಪ್ಲಾಟಿಕರ್ಟಿಕ್. ತೀರಾ ಪೀಕ್ಟಾಗಿ ಬಂದರೆ β2 ಗ್ರೇಟರ್ ದೆನ್ 3, ಅದಕ್ಕೆ ಲೆಪ್ಟೋಕರ್ಟಿಕ್ ಅಂತ ಹೇಳ್ತೀವಿ. β2 ಈಕ್ವಲ್ ಟು 3 ಮೆಸೋಕರ್ಟಿಕ್, ಲೆಸ್ ದೆನ್ 3 ಪ್ಲಾಟಿಕರ್ಟಿಕ್, ಮೋರ್ ದೆನ್ 3 ಲೆಪ್ಟೋಕರ್ಟಿಕ್. ವೆರಿ ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ ಕೇಳೋ ಸಾಧ್ಯತೆ ಕೂಡ ಜಾಸ್ತಿ. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ ಮಕ್ಕಳೇ? ಓಕೆ, ದಿಸ್ ನಾಟ್ ಓನ್ಲಿ ಕಂಪ್ಲೀಟ್ಸ್ ನಮ್ಮ ಮೂಮೆಂಟ್ ಸ್ಕ್ಯೂನೆಸ್ ಆ್ಯಂಡ್ ಕರ್ಟಸಿಸ್, ಬಟ್ ದಿಸ್ ಆಲ್ಸೋ ಕಂಪ್ಲೀಟ್ಸ್ ನಮ್ಮ ಅನಾಲಿಸಿಸ್ ಆಫ್ ಯೂನಿವೇರಿಯೇಟ್ ಡೇಟಾ. ನಾವು ಹೇಗೆ ಈ ಜರ್ನಿ ಸ್ಟಾರ್ಟ್ ಮಾಡಿದ್ದು? ನಮ್ಮ ರೋಡ್ ಮ್ಯಾಪ್ ಹೇಗಿತ್ತು? ಫಸ್ಟು ನಾವು ಸ್ಟಾರ್ಟ್ ಮಾಡಿದ್ದು ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಮಕ್ಕಳೇ. ಅಲ್ಲೇನು ಮಾಡಿದ್ವಿ? ಒಂದು ಸಿಂಗಲ್ ವ್ಯಾಲ್ಯೂ, ಒಂದು ಆ್ಯಾವ್ರೇಜಿಂದ, ಮಿಡಲ್ ಮೋಸ್ಟ್ ವ್ಯಾಲ್ಯೂಯಿಂದ ಎಂಟೈರ್ ಡೇಟಾನ ಹೇಗೆ ನಾವು ಡಿಸ್ಕ್ರೈಬ್ ಮಾಡ್ಬೋದು ಅಂತ ನಾವು ಕಲ್ತ್ಕೊಂಡ್ವಿ ಅಲ್ವಾ? ವೇರಿಯಸ್ ಮೆಷರ್ಸ್, ಮೀನ್, ಮೀಡಿಯನ್, ಮೋಡ್, ಜಾಮೆಟ್ರಿಕ್ ಮತ್ತು ಹಾರ್ಮೋನಿಕ್ ಮೀನ್ನ ಅಲ್ಲಿ ಕಲ್ತ್ವಿ ಅಲಾಂಗ್ ವಿತ್ ಇಟ್ಸ್ ಪ್ರಾಪರ್ಟೀಸ್. ಅದಾದಮೇಲೆ ನೆಕ್ಸ್ಟ್ ನಾವೆಂತ ಕಲ್ತ್ವಿ? ಮೆಷರ್ಸ್ ಆಫ್ ಪೊಸಿಷನ್ ಅಥವಾ ಪಾರ್ಟಿಷನ್ ವ್ಯಾಲ್ಯೂಸ್ನ ಕೂಡ ಕಲ್ತ್ವಿ. ಪೊಸಿಷನಲ್ ಆ್ಯಾವ್ರೇಜಸ್ನ ಕಲ್ತ್ವಿ. ಅದಾದಮೇಲೆ ವಿ ಕೇಮ್ ಅಕ್ರಾಸ್ ಸಮ್ ಸಿಚುವೇಶನ್. ಬರೀ ಒಂದು ಆ್ಯಾವ್ರೇಜ್ ಇದ್ದರೆ ನಮಗೆ ಸಾಕಾಗ್ತಾ ಇಲ್ಲ, ಯಾಕಂದರೆ ಎರಡು ಆ್ಯಾವ್ರೇಜ್ ಸೇಮ್ ಆದರೆ ನಾವು ಮುಂದೆ ಫರ್ದರ್ ಹೇಗೆ ಕಂಪ್ಯಾರಿಸನ್ ಮಾಡೋದು? ಸೊ ನಾವು ವೇರಿಯಬಿಲಿಟಿ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದಟ್ ಈಸ್ ಮೆಷರ್ಸ್ ಆಫ್ ಡಿಸ್ಪರ್ಷನ್. ಅಲ್ಲಿ ರೇಂಜ್, ಕ್ವಾರ್ಟೈಲ್ ಡಿವಿಯೇಷನ್, ಮೀನ್ ಡಿವಿಯೇಷನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕಲಿತು ಅದರ ರಿಲೇಟಿವ್ ಮೆಷರ್, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್, ಒನ್ ಆಫ್ ದ ಬೆಸ್ಟ್ ಮೆಷರ್ನ ಕೂಡ ಕಲಿತು ಕಂಪ್ಯಾರಿಸನ್ ಹೇಗೆ ಮಾಡೋದು ಅಂತ ಕಲ್ತ್ವಿ. ಅದಾದಮೇಲೆ ಈ ಎರಡೂ ವ್ಯಾಲ್ಯೂಸು ಸೇಮ್ ಆದರೆ ಫರ್ದರ್ ಡಿಸ್ಟ್ರಿಬ್ಯೂಷನ್ ಹೇಗಿದೆ ಅಂತ ನಾವು ಸ್ಟಡಿ ಮಾಡೋದಕ್ಕೆ ಸ್ಕ್ಯೂನೆಸ್ ಆ್ಯಂಡ್ ಕರ್ಟಸಿಸ್ನ ಇವತ್ತು ಕಲ್ತಿದ್ದು ಅಲ್ವಾ ಮಕ್ಕಳೇ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ. ಮತ್ತೊಂದು, ನನ್ನ ಪ್ರೀವಿಯಸ್ ಸೆಷನ್ಸಲ್ಲೆಲ್ಲ ನಾನು ಕೆಲವೊಂದು ಪ್ರಾಬ್ಲಮ್ಸ್ನ ಅರ್ಧಕ್ಕೆ ಬಿಟ್ಟಿದ್ದೆ. ನೀವು ಸಾಲ್ವ್ ಮಾಡಿ ಆನ್ಸರ್ಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳಿದ್ದೀನಿ. ತಪ್ಪದೆ ಮಾಡಿ, ಪ್ರಾಕ್ಟೀಸ್ ಮಾಡಿ. ನನ್ನ ಸೆಷನ್ಸ್ನ ಜಸ್ಟ್ ಆ್ಯಸ್ ಇಟ್ ಈಸ್ ನೋಡ್ತಾ ಹೋಗ್ಬೇಡಿ. ನೋಡಿದ್ರೆ ಈಸಿಯಾಗಿ ಅರ್ಥ ಆಗತ್ತೆ. ಹೌದು, ನನ್ನೊಟ್ಟಿಗೆ ನೀವು ಪ್ರಾಕ್ಟೀಸ್ ಮಾಡಿದಾಗ ಪರ್ಫೆಕ್ಟ್ ಆಗಿಬಿಡ್ತೀರಾ. ಓಕೆನಾ ಮಕ್ಕಳು? ಇಟ್ಸ್ ವೆರಿ ಈಸಿ. ಸೊ ತಪ್ಪದೆ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ತೀರಿ, ಚೆನ್ನಾಗಿ ಎಕ್ಸಾಮಲ್ಲೂ ಸ್ಕೋರ್ ಮಾಡೇ ಮಾಡ್ತೀರಾ ಮಕ್ಕಳೇ. ನಿಮ್ಮ ಸಾಧನೆ ನಮ್ಮ ಗೆಲುವು ಮಕ್ಕಳೇ. ಚೆನ್ನಾಗಿ ಓದ್ತಾ ಇರಿ. ಮತ್ತೆ ಮುಂದಿನ ಚಾಪ್ಟರ್ ಒಟ್ಟಿಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್ ಮಕ್ಕಳೇ. ಬಾಯ್.